ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಂಬರೀಶ್ ಪೋತ್ನಾಳ್. ನೋಡಿ, ಇವತ್ತಿನ ಈ ಒಂದು ವಿಡಿಯೋ ನಮ್ಮ ಸರಣಿಯ ಕ್ಲಾಸ್ ನಂಬರ್ 52 ಆಗುತ್ತೆ. ಸೊ ಈ ಒಂದು 52ನೇ ಕ್ಲಾಸಲ್ಲಿ ನಾವು ಸಾಮಾನ್ಯ ವಿಜ್ಞಾನದ ಮೇಲೆ ಪ್ರಮುಖವಾಗಿರ್ತಕ್ಕಂಥ ಬಹಳಷ್ಟು ಸಲ ರಿಪೀಟ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 60 ಜನರಲ್ ಸೈನ್ಸ್ ಕ್ವಶನ್ನ ಟಾಪ್ 60 ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಈ ಒಂದು ಪ್ರಶ್ನೆಗಳನ್ನು ನಾವು ಆಲ್ರೆಡಿ ಸಂಪೂರ್ಣ ವಿವರಣೆಯೊಂದಿಗೆ FDA 2020 ಸಂದರ್ಭದಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಈಗ 60 ಪ್ರಶ್ನೆಗಳ ಜೊತೆಗೆ ನಾನು ಆಲ್ರೆಡಿ FDA ಟೈಮಲ್ಲಿ ಹೇಳಿದ್ದ 100 ಪ್ರಶ್ನೆಗಳನ್ನು ನಾನು ಕಂಪ್ಲೀಟ್ ಗ್ಲಾನ್ಸ್ ಮಾಡ್ಕೊಡ್ತೀನಿ, ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮಾಡ್ಕೊಡ್ತೀನಿ ಅಂತ. ಬಟ್ ಬೇರೆ ಬೇರೆ ವಿಡಿಯೋಸ್ ಮಾಡಿರೋದ್ರಿಂದ ಆಗಲಿಲ್ಲ ಆಗ. ಸೊ ಹಾಗಾಗಿ ಈ 60 ಪ್ರಶ್ನೆಗಳನ್ನು ಇವಾಗ ಅದೇ ವಿಡಿಯೋಗಳ ಒಂದು ಸಂಗ್ರಹದಲ್ಲಿ ಗ್ಲಾನ್ಸ್ ಮಾಡ್ತಾ ಹೋಗಿ, ಸೊ ನೆಕ್ಸ್ಟ್ ಇನ್ನೂ 40 ಪ್ರಶ್ನೆಗಳನ್ನು ನಾನು ಈ ಒಂದು ವಿಡಿಯೋಗಳ ಒಂದು ಕಂಟಿನ್ಯೂವೇಷನ್ ಮಾಡ್ಬೇಕಂತಿದ್ದೀನಿ. ಸೊ ಅದಕ್ಕೋಸ್ಕರ ಯಾರು ಈ ಒಂದು ವಿಡಿಯೋಗಳನ್ನು ನೋಡಿರಲಿಲ್ಲ FDA ಟೈಮಲ್ಲಿ, ಸೊ ಅವ್ರಿಗೆ ಇದು ಒಂದು ಕಂಪೈಲ್ಡ್ ವಿಡಿಯೋ ಆಗುತ್ತೆ. ಓಕೆ, ಸೊ ಯಾಕಂದರೆ ಈ ಸೈನ್ಸ್ ಕ್ವಶನ್ಸಲ್ಲಿ ಯಾವುದೇ ಒಂದು ಚೇಂಜಸ್ ಆಗಲ್ಲ, ಮತ್ತೆ ಅವುಗಳ ಮೇಲೆ ಎಕ್ಸ್ಪ್ಲನೇಷನ್ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ಯಾಕಂದರೆ ನೋಡಿ, ಸಸ್ಯದಲ್ಲಿರ್ತಕ್ಕಂಥ ಝೈಲಮ್ ಮತ್ತು ಫ್ಲೋಯಮ್ಗಳ ಕಾರ್ಯ ಯಾವತ್ತೂ ಚೇಂಜ್ ಆಗಕ್ಕೆ ಹೋಗಲ್ಲ. ಸೊ ಹಾಗಾಗಿ ಮತ್ತೆ ಅದರ ಎಕ್ಸ್ಪ್ಲನೇಷನ್ ಮಾಡಿದ್ರು ಸೊ ಅದೇ ಆಗಿರುತ್ತೆ. ಮತ್ತು ನ್ಯೂಕ್ಲಿಯರ್ ಫಿಷನ್ ಮತ್ತು ನ್ಯೂಕ್ಲಿಯರ್ ಫ್ಯೂಷನ್ಗಳ ಮಧ್ಯೆ ಇರ್ತಕ್ಕಂಥ ಒಂದು ಫಂಕ್ಷನಾಲಿಟಿ, ಅವುಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸಗಳಾದರೂ ಸಹಿತ ಯಾವತ್ತೂ ಚೇಂಜ್ ಆಗಲ್ಲ. ಮತ್ತು ಮಾನವನಲ್ಲಿನ ಒಂದು ರಕ್ತ ಪರಿಚಲನೆ ಕೂಡ ಸೊ ಯಾವತ್ತೂ ಚೇಂಜ್ ಆಗಲ್ಲ. ಸೊ ಹಾಗಾಗಿ ಈ ವಿಜ್ಞಾನದ ಪ್ರಶ್ನೆಗಳು ಹೇಗೆ ಸ್ಟಾಟಿಕ್ ಆಗಿದ್ದಾವೋ, ಸೊ ಅವುಗಳನ್ನು ನಾವು ಆಲ್ರೆಡಿ FDA ಟೈಮಲ್ಲಿ ಏನು ಗ್ಲಾನ್ಸ್ ಮಾಡಿದ್ವಿ, ಕಂಪ್ಲೀಟ್ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನು ಏನು ಮಾಡಿದ್ವಿ, ಅವುಗಳನ್ನು ನೋಡಿದ ನಂತರ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮತ್ತೆ 40 ಪ್ರಶ್ನೆಗಳನ್ನು ಆ್ಯಡ್ ಮಾಡಿದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 100 ಟಾಪಿಕ್ಗಳನ್ನ ಡಿಸ್ಕಸ್ ಮಾಡ್ದಂಗೆ ಆಗುತ್ತೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಬನ್ನಿ ಈ ಒಂದು ವಿಡಿಯೋದಲ್ಲಿ ನಾವು ಕಳೆದ FDA ಟೈಮಲ್ಲಿ ಮಾಡಿರ್ತಕ್ಕಂಥ 60 ಪ್ರಶ್ನೆಗಳನ್ನು ಗ್ಲಾನ್ಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಇದು ಮೊದಲನೇ ಭಾಗ ಅನ್ಕೊಳ್ಳೋಣ. ಇನ್ನು 40 ಪ್ರಶ್ನೆಗಳನ್ನು ಸೊ 20 ಅಂದ್ಬಿಟ್ಟು 2 ಭಾಗಗಳಲ್ಲಿ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಇದು ಟಾಪ್ ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳ ಮೇಲಿನ ಒಂದು ವಿಡಿಯೋ ಆಗುತ್ತೆ. ಓಕೆ, ಸೊ ಇದು ನನ್ನ ಒಂದು ಕಿರು ಪರಿಚಯ, ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ನೋಡಿ, ನಾವು ಒಂದು ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ವಿ. ಅಮರ್ಸ್ ಕ್ಲಾಸಸ್ ಫಾರ್ PC, PSI, SDA, ಗ್ರೂಪ್ ಸಿ ಮತ್ತು ಇನ್ನಿತರ ಎಲ್ಲ ಪರೀಕ್ಷೆಗಳಿಗೂ ಅನುಕೂಲ ಆಗ್ತಕ್ಕಂಥ ಈ ಒಂದು ಪ್ಲೇ ಲಿಸ್ಟಲ್ಲಿ ಇದು ಕ್ಲಾಸ್ ನಂಬರ್ 52 ಆಗುತ್ತೆ. ಮತ್ತು ಸಾಮಾನ್ಯ ವಿಜ್ಞಾನದ ಮೇಲೆ ಮೊದಲನೇ ವಿಡಿಯೋ, ಟಾಪ್ 60 ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳನ್ನು ಈ ಒಂದು ಜನರಲ್ ಸೈನ್ಸ್ ಕ್ವಶನ್ನ ಡಿಸ್ಕಸ್ ಮಾಡೋಣ ಇದರಲ್ಲಿ. ಸೊ ಬೆಳಿಗ್ಗೆ ನಾವು GK 6 ಮೇಲೆ ಪ್ರಮುಖ ದಿನಗಳ ಮತ್ತು ಥೀಮ್ಗಳ ಮೇಲೆ ಕಂಪ್ಲೀಟ್ ಆಗಿರ್ತಕ್ಕಂಥ, ಅಂದರೆ ಜನವರಿಯಿಂದ ಡಿಸೆಂಬರ್ವರೆಗೂ ಕಂಪ್ಲೀಟ್ ಒಂದು ಡೇಸ್ ಆ್ಯಂಡ್ ಥೀಮ್ಸ್ ಯಾವ್ಯಾವ ಇಂಪಾರ್ಟೆಂಟ್ ಇದ್ದಾವೆ, ಅವುಗಳ ಇಮೇಜು, ಅವುಗಳ ಥೀಮು, ಸೊ ಯಾವ ದಿನ ಆಚರಿಸ್ತೀವಿ, ಅವುಗಳ ವಿಶೇಷತೆ ಏನು, ಯಾಕೆ ಆಚರಿಸ್ತೀವಿ, ಅವೆಲ್ಲವುಗಳನ್ನು ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ಮತ್ತು ಮುಂದೆ ಬರ್ತಕ್ಕಂಥ ಪರೀಕ್ಷೆಯಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾವು ಟಾಪ್ 60 ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳನ್ನು ಆಲ್ರೆಡಿ ಮಾಡಿರ್ತಕ್ಕಂಥ ವಿಡಿಯೋದ ಕಂಪೈಲ್ಡ್ ವಿಡಿಯೋ ಆಗುತ್ತೆ. ಯಾರು ಈ ಒಂದು FDA ಟೈಮಲ್ಲಿ ಈ ವಿಡಿಯೋಗಳನ್ನು ನೋಡಿದಿರೋ ಅವರು ಯು ಕ್ಯಾನ್ ಸ್ಕಿಪ್ ದಿಸ್ ವಿಡಿಯೋ, ಇದು ರಿಪಿಟೇಷನ್ ಆಗುತ್ತೆ. ಸೊ ಇಲ್ಲ ನೀವು ನೋಡಂಗಿದ್ರೆ ಒಂದು ಒಳ್ಳೆ ಗ್ಲಾನ್ಸ್ ಆಗುತ್ತೆ ಕೂಡ. ಮತ್ತು ಈ 60 ಪ್ರಶ್ನೆಗಳನ್ನು ನೋಡಿದ ನಂತರ ಇನ್ನೂ 40 ಪ್ರಶ್ನೆಗಳನ್ನು ನಾನು ಹೇಳ್ದಂಗೆ ಮತ್ತೆ ಮಾಡ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಹಾಗಾದರೆ ಸೊ ವಾಚ್ ದೋಸ್ ಕಂಪೈಲ್ಡ್ ವಿಡಿಯೋ. ನಿಮ್ಗೇನಾದರೂ ಒಂದಷ್ಟು ಕಮೆಂಟ್ ಮಾಡ್ಬೇಕನ್ಸಿದ್ರೆ ಮಾಡಿ, ಸೊ ಅವುಗಳನ್ನು ತಿದ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ಇಷ್ಟು ಸೊ ಈ ಒಂದು ಪ್ಲೇ ಲಿಸ್ಟ್ನ 52ನೇ ವಿಡಿಯೋ. ಸೊ ಅವುಗಳ ಕಂಪೈಲ್ಡ್ ವಿಡಿಯೋ ಇನ್ನು ಮುಂದೆ ಬರುತ್ತೆ, ಯು ಕ್ಯಾನ್ ವಾಚ್. ಓಕೆ, ಸೊ ಮೊದಲನೇ ಪ್ರಶ್ನೆ, ಮೋಡ ಬಿತ್ತನೆಯಲ್ಲಿ ಬಳಕೆಯಾಗುವ ಮುಖ್ಯ ರಾಸಾಯನಿಕಗಳು ಯಾವ್ಯಾವು ಅಂತ ಕೇಳ್ಬೋದು. ಅಂದರೆ ದ ಮೇನ್ ಕೆಮಿಕಲ್ಸ್ ಯಾವ್ಯಾವ ಬಳಸ್ತಾರೆ ಕ್ಲೌಡ್ ಸೀಡಿಂಗಲ್ಲಿ ಅಂದರೆ ನೋಡಿ, ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್ ಮತ್ತು ಸಿಲ್ವರ್ ಅಯೋಡೈಡ್ಗಳಾಗ್ತವೆ. ಸೊ ಇವುಗಳನ್ನು ಮೋಡ ಬಿತ್ತನೆ ಮಾಡೋದ್ರಲ್ಲಿ ಕ್ಲೌಡ್ ಸೀಡಿಂಗಲ್ಲಿ ಬಳಸ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ರಾಸಾಯನಿಕಗಳು, ಕೆಮಿಕಲ್ಗಳಾಗ್ತವೆ. ಓಕೆ, ಸೊ ಭಾಳಷ್ಟು ಸುದ್ದಿಲಿರುತ್ತೆ, ಮಳೆ ಜಾಸ್ತಿ ಬರದೇ ಹೋದರೆ ಆಗ ಮೋಡ ಬಿತ್ತನೆ ಮಾಡುತ್ತೆ ಗೌರ್ಮೆಂಟು ಅಂತ ನೀವೆಲ್ಲ ಕೇಳಿರ್ತೀರ. ಸೊ ಅವುಗಳಲ್ಲಿ ಬಳಕೆ ಆಗ್ತಕ್ಕಂಥ ಕೆಮಿಕಲ್ಸ್ ಯಾವ್ಯಾವ ಅನ್ನೋದಾದರೆ ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್ ಮತ್ತು ಸಿಲ್ವರ್ ಅಯೋಡೈಡ್ಗಳು. ಸಿಲ್ವರ್ ಅಯೋಡೈಡು ವೆರಿ ಇಂಪಾರ್ಟೆಂಟ್ ಕೆಮಿಕಲ್ ಆಗುತ್ತೆ. ಓಕೆ, ಸೊ ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಬಳಸ್ತಾರೆ ಅನ್ನೋದಾದರೆ ನೋಡಿ, ಈ ತಂತ್ರಜ್ಞಾನವು ಲವಣಗಳ ಕಣಗಳಾದ ಅಂದರೆ ಸಾಲ್ಟ್ಸ್ ಅಂತ ಕರಿತೀವಲ್ವ, ಈ ಸಿಲ್ವರ್ ಅಯೋಡೈಡು, ಕ್ಲೋರೈಡ್ಗಳು ಮೋಡಗಳ ಮೇಲೆ ಸಿಂಪಡಿಸೋದ್ರಿಂದ ಅವೇನು ಮಾಡ್ತವೆ, ಮೋಡದೊಳಗೆ ನೀರಿನ ಆವಿಗಳನ್ನು ತಮ್ಮ ಕಡೆಗೆ ಸೆಳಿತವೆ. ಹಾಗಾಗಿ ತೇವಾಂಶವನ್ನು ಹೆಚ್ಚಿಸಿ ನೀರಿನ ಹನಿಗಳಾಗಿ ಘನೀಕರಣಗೊಂಡು ಮಳೆಗೆ ಕಾರಣವಾಗ್ತವೆ ಈ ಸಿಲ್ವರ್ ಅಯೋಡೈಡ್ ಕ್ಲೋರೈಡ್ಗಳು. ಓಕೆ, ಸೊ ಇದು ಪ್ರೋಸೆಸ್ ಯಾವ ಥರ ಆಗುತ್ತೆ ಅಂತ ಒಂದು 4 ಸ್ಟೆಪ್ಪಲ್ಲಿ ನೋಡೋದಾದರೆ ನೋಡಿ, ಸಿಲ್ವರ್ ಅಯೋಡೈಡನ್ನು ಎಕ್ಸಾಂಪಲ್ ತೆಗೆದುಕೊಂಡು ಅದನ್ನು ಈ ಒಂದು ವಿಮಾನಗಳ, ಹೆಲಿಕಾಪ್ಟರ್ಗಳ ಮುಖಾಂತರ ಮೋಡ ಬಿತ್ತನೆಯನ್ನು ಮಾಡ್ತಾರೆ. ಈ ಸಿಲ್ವರ್ ಅಯೋಡೈಡ್ ನಂತರ ಏನು ಮಾಡುತ್ತೆ, ಆ ಕ್ಲೌಡ್ಗಳನ್ನು ರೀಚ್ ಮಾಡುತ್ತೆ. ರೀಚ್ ಮಾಡಿ ಅಲ್ಲಿ
ಒಂದು ಐಸ್ ಕ್ರಿಸ್ಟಲ್ಗಳ ಫಾರ್ಮೇಷನನ್ನು ಮಾಡುತ್ತೆ, ತೇವಾಂಶವನ್ನು ಹೆಚ್ಚಿಸಿ ನೀರಿನ ಹನಿಗಳ ಘನೀಕರಣವನ್ನು ಮಾಡುತ್ತೆ. ಹಾಗಾಗಿ ನಂತರ ಅದು ಮಳೆಯಾಗಿ ಬೀಳುತ್ತೆ. ಇದು ಒಂದು ಸಿಂಪಲ್ ಎಕ್ಸಾಂಪಲ್, ಯಾವ ರೀತಿಯಾಗಿ ಸಿಲ್ವರ್ ಅಯೋಡೈಡನ್ನು ಬಳಸಿ ಮೋಡ ಬಿತ್ತನೆಯನ್ನು, ಕ್ಲೌಡ್ ಸೀಡಿಂಗನ್ನು ಮಾಡ್ತಾರೆ, ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ. ಓಕೆ, ನೆಕ್ಸ್ಟು ಪ್ರಶ್ನೆ 2, ಸಸ್ಯಗಳಲ್ಲಿನ ನೀರಿನ ಸಾಗಣೆಗೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು? ಅಂದರೆ ವಾಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ವಾಟರ್ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್? ಅಂದರೆ ಸಸ್ಯಗಳಲ್ಲಿ ನೀರು ಯಾವ ರೀತಿಯಾಗಿ ಸಾಗಣೆ ಆಗುತ್ತೆ, ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಫ್ಲೋಯಮ್, ಝೈಲಮ್, ಸ್ಟೊಮ್ಯಾಟಾ, ರೂಟ್ಸ್. ಅಂದರೆ ಸರಿಯಾದ ಉತ್ತರ ಝೈಲಮ್ ಆಗುತ್ತೆ. ಝೈಲಮ್ಮು ಈ ಸಸ್ಯಗಳಲ್ಲಿ ನೀರಿನ ಸಾಗಣೆಗೆ ಕಾರಣವಾಗಿದೆ. ಸೊ ನೋಡಿ, ಝೈಲಮ್ ಮತ್ತು ಫ್ಲೋಯಮ್ ಅಂತಲೂ ಕೂಡ ಕೇಳಿರ್ತೀವಿ. ಸೊ ಇಲ್ಲಿ ನೋಡಿ, ಒಂದು ಝೈಲಮ್ ಅಂತಕ್ಕಂಥದ್ದು ನೀರಿನ ಸಾಗಣೆಗೆ, ಮಿನರಲ್ಗಳ ಸಾಗಣೆಗೆ ಬಳಸ್ತೀವಿ. ಫ್ಲೋಯಮ್ ಅಂತಕ್ಕಂಥದ್ದು ಇದು ವಾಟರ್ ಮತ್ತು ಫುಡ್ಗಳ ಸಾಗಣೆಗೆ ಪ್ಲಾಂಟ್ಗಳಲ್ಲಿ, ಸಸ್ಯಗಳಲ್ಲಿ ಬಳಕೆ ಆಗುತ್ತೆ. ಓಕೆ, ನೋಡಿ ಇಲ್ಲಿ ವಾಟರ್ ಆ್ಯಂಡ್ ಮಿನರಲ್ಸ್ ಈ ರೀತಿಯಾಗಿ ರೂಟ್ಗಳಿಂದ ಸಸ್ಯದ ವಿವಿಧ ಭಾಗಗಳಿಗೆ ಸಪ್ಲೈ ಆಗುತ್ತೆ. ಇದು ಒನ್ ವೇ, ನೋಡಿ ಇದು ಒನ್ ವೇ. ಓಕೆ, ಇನ್ನು ಈ ಫ್ಲೋಯಮ್ ಅಂತಕ್ಕಂಥದ್ದು 2 ವೇ ಇದ್ದಂಗೆ. ಓಕೆ, ಇದರಲ್ಲಿ ಏನಾಗುತ್ತೆ, ವಾಟ್ರ್ ಮತ್ತು ಫುಡ್ಡು ಎರಡೂ ಕಡೆ ಸಪ್ಲೈ ಆಗುತ್ತೆ. ಅಂದರೆ ಸಸ್ಯದ ಮೇಲ್ಭಾಗಕ್ಕೂ ಮತ್ತು ಕೆಳಭಾಗಕ್ಕೂ. ಯಾಕಂದರೆ ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಿಂದ ಆಹಾರ ಉತ್ಪಾದನೆ ಆಗುತ್ತೆ ಸಸ್ಯಗಳಲ್ಲಿ. ಸಪೋಸ್ ಈ ಒಂದು ಲೀಫಲ್ಲಿ, ಈ ಒಂದು ಎಲೆಯಲ್ಲಿ ಆಹಾರ ಉತ್ಪಾದನೆ ಆದರೆ ಅದು ಸಸ್ಯದ ಮೇಲ್ಭಾಗಕ್ಕಾದರೂ ಹೋಗ್ಬೋದು ಅಥವಾ ಸಸ್ಯದ ಕೆಳಭಾಗಕ್ಕಾದರೂ ಬರ್ಬೋದು. ಹಾಗಾಗಿ ಫ್ಲೋಯಮ್ ಅಂತಕ್ಕಂಥದ್ದು 2 ವೇ ಫ್ಲೋ ಆಗುತ್ತೆ. ಝೈಲಮ್ ಅಂತಕ್ಕಂಥದ್ದು ಕೇವಲ ಸಸ್ಯದ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಮಾತ್ರ ಹೋಗೋದ್ರಿಂದ ಇದನ್ನು 1 ವೇ ಫ್ಲೋ ಅಂತ ಕರಿತೀವಿ. ಓಕೆ, ಇಷ್ಟು ಝೈಲಮ್ ಮತ್ತು ಫ್ಲೋಯಮ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಓಕೆ, ಝೈಲಮ್ಮು ವಾಟರ್ ಮತ್ತು ಮಿನರಲ್ಸ್ಗೆ ಮತ್ತು ಅದು ಒಂದೇ ವೇ ಇರುತ್ತೆ, ಅದು ಕೆಳಗಡೆಯಿಂದ ಮೇಲ್ಗಡೆ ಮಾತ್ರ ಫ್ಲೋ ಆಗುತ್ತೆ. ಫ್ಲೋಯಮ್ ಅಂತಕ್ಕಂಥದ್ದು ವಾಟರ್ ಮತ್ತು ಫುಡ್ಗೋಸ್ಕರ ಇದು 2 ವೇ ಒಂದು ಫ್ಲೋ ಆಗುತ್ತೆ, ಅಷ್ಟು ನೆನ್ಪಿಡ್ಬೇಕು. ಓಕೆ, ನೆಕ್ಸ್ಟು 3ನೇ ಪ್ರಶ್ನೆ, ಹಿತ್ತಾಳೆ ಯಾವ 2 ಲೋಹಗಳ ಮಿಶ್ರಣವಾಗಿದೆ ಅಥವಾ ಮಿಶ್ರಲೋಹವಾಗಿದೆ? ಅಂದರೆ ಬ್ರಾಸ್ ಈಸ್ ಅಲಾಯ್ ಆಫ್ ವಿಚ್ 2 ಮೆಟಲ್? ವೆರಿ ಇಂಪಾರ್ಟೆಂಟು, ಭಾಳ ಒಂದು ಎಕ್ಸಾಮ್ಗಳಲ್ಲಿ ಕೇಳ್ತಾನೆ ಇದ್ದಾರೆ ನೋಡಿ. ತಾಮ್ರ ಮತ್ತು ಸತುವಿನ ಮಿಶ್ರಲೋಹವಾಗಿದೆ ಹಿತ್ತಾಳೆ ಅಥವಾ ಬ್ರಾಸ್. ತಾಮ್ರ ಅಂದರೆ ಕಾಪರು, ಸತು ಅಂದರೆ ಜಿಂಕ್. ಇವೆರಡುಗಳ ಮಿಶ್ರಣವನ್ನು ಹಿತ್ತಾಳೆ ಅಂತ ಕರಿತೀವಿ ಅಥವಾ ಬ್ರಾಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ, ಇದು ತಾಮ್ರ ಅಥವಾ ಕಾಪರ್, ಇದು ಜಿಂಕ್ ಅಥವಾ ಸತು. ಇವೆರಡುಗಳ ಮಿಶ್ರಣದಿಂದ ಬರ್ತಕ್ಕಂಥದ್ದೇ ಹಿತ್ತಾಳೆ ಅಥವಾ ಬ್ರಾಸ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದರೆ ಎಲ್ಲಿದೆ ಕಾಪರ್? ಅಂದರೆ CU ನೋಡಿ, ಅಟಾಮಿಕ್ ನಂಬರ್ 29 ಇದೆ. ಅದರ ಪಕ್ಕದಲ್ಲೇ ಜಿಂಕ್ ಇದೆ ನೋಡಿ, ಅಟಾಮಿಕ್ ನಂಬರ್ 30. ಇವೆರಡರ ಮಿಶ್ರಣದಿಂದ ಬರ್ತಕ್ಕಂಥದ್ದೇ ಒಂದು ಮಿಶ್ರಲೋಹ, ಅದು ಬ್ರಾಸ್ ಆಗುತ್ತೆ. ಇವು ಎಲಿಮೆಂಟ್ಸ್, ಮೂಲ ವಸ್ತುಗಳು, ಅದು ಮಿಶ್ರಲೋಹ ಆಗುತ್ತೆ. ಓಕೆ, ಇನ್ನು 4ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್, ಭಾಳ ಕಡೆ ಕೇಳ್ತಾ ಇದ್ದಾರೆ. ವಲ್ಕನೈಜೇಷನ್ ಅಂದ್ರೆ ಏನು ಅಂತ ಕೇಳ್ತಾ ಇರ್ತಾರೆ ಅಲ್ವಾ. ವಲ್ಕನೈಜೇಷನ್ ಪ್ರಕ್ರಿಯೆಯಲ್ಲಿ ಯಾವುದನ್ನು ಸೇರಿಸುವ ಮೂಲಕ ರಬ್ಬರನ್ನು ಗಟ್ಟಿಗೊಳಿಸ್ಬೋದು ಅಲ್ವಾ. ಈಗ ನಾವು ಸಸ್ಯಗಳಿಂದ ಅಥವಾ ನಾವು ಮರಗಳಿಂದ ರಬ್ಬರನ್ನು ಪಡೆದಾಗ ಅದನ್ನು ಡೈರೆಕ್ಟಾಗಿ ಬಳಸೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಒಂದಷ್ಟು ಪ್ರಕ್ರಿಯೆಯನ್ನು ಮಾಡೋ ಮುಖಾಂತರ ಆ ರಬ್ಬರನ್ನು ವಿವಿಧ ಒಂದು ವಸ್ತುಗಳಿಗೆ ಬಳಸ್ತಾ ಹೋಗ್ತೀವಿ. ನಾವು ಟೈರ್ಗಳನ್ನ ನೋಡಿರ್ತೀವಿ, ಬೇರೆ ಬೇರೆ ರೀತಿಯ ರಬ್ಬರ್ ವಸ್ತುಗಳನ್ನು ನೋಡ್ತೀವಲ್ವ. ಸೊ ಅದನ್ನು ವಲ್ಕನೈಜೇಷನ್ ಪ್ರಕ್ರಿಯೆ ಮುಖಾಂತರ ಪಡಿತೀವಿ. ಹಾಗಾದರೆ ಇನ್ ವಲ್ಕನೈಜೇಷನ್ ಪ್ರೋಸೆಸ್ ರಬ್ಬರ್ ಕ್ಯಾನ್ ಬಿ ಆರ್ಡನ್ ಬೈ ಆ್ಯಡಿಂಗ್. ಈ ರಬ್ಬರನ್ನು, ದ್ರವರೂಪದ ರಬ್ಬರನ್ನು ಗಟ್ಟಿಯಾಗಿ ಮಾಡೋದಕ್ಕೆ ಯಾವುದನ್ನು ಸೇರಿಸ್ತೀವಿ ಅನ್ನೋದು ಪ್ರಶ್ನೆ ಆಗ್ಬೋದು. ಓಕೆ, ಸೋಡಿಯಂ, ಸಲ್ಫರ್, ಕ್ಲೋರೈನ್, ಗೋಲ್ಡ್. ಅಂದರೆ ಸರಿಯಾದ ಉತ್ತರ ಸಲ್ಫರನ್ನು ಸೇರಿಸೋ ಮುಖಾಂತರ ರಬ್ಬರನ್ನು ಹಾರ್ಡ್ ಮಾಡ್ಬೋದು, ಗಟ್ಟಿ ಮಾಡ್ಬೋದು. ಓಕೆ, ಅದನ್ನು ವಲ್ಕನೈಜೇಷನ್ ಪ್ರೋಸೆಸ್ ಅಂತ ಕರಿತೀವಿ. ಅಂದರೆ ನೋಡಿ, ದ್ರವರೂಪದ ರಬ್ಬರನ್ನು ಗಟ್ಟಿ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ಸನ್ನು ವಲ್ಕನೈಜೇಷನ್ ಅಂತ ಕರಿತೀವಿ. ಅದಕ್ಕೋಸ್ಕರ ಆ ಒಂದು ಪ್ರೋಸೆಸರಲ್ಲಿ ಏನನ್ನ ಯಾಡ್ ಮಾಡ್ತೀವಿ ಅಂದರೆ ಸಲ್ಫರ್ನ ಯಾಡ್ ಮಾಡ್ತೀವಿ. ನೋಡಿ, ಇಲ್ಲಿ ಸಲ್ಫರ್ನ ಯಾಡ್ ಮಾಡಿದ್ದಾರೆ. ಹಾಗಾದರೆ ಎಷ್ಟು % ಸಲ್ಫರ್ನ ಯಾಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ಆ ಒಂದು ವಲ್ಕನೈಜೇಷನ್ ಪ್ರೋಸೆಸಲ್ಲಿ ಬೇರೆ ಬೇರೆ ರೀತಿಯ ರಬ್ಬರ್ಗಳನ್ನು ನಾವು ಕಾಣ್ಬೋದು. ಅಂದರೆ 100 to 150 ಸೆಂಟಿಗ್ರೇಡಲ್ಲಿ ಹೀಟ್ ಮಾಡಬೇಕು. ಮತ್ತು ಎಷ್ಟು %, 3% ರಬ್ಬರ್ ಸಲ್ಫರ್ ಹಾಕ್ಬೇಕಾ, 5%, 10 to 20%. ಸೊ ಎಷ್ಟು ಸಲ್ಫರ್ನ ಹಾಕ್ತೀವಿ ಅನ್ನೋದ್ರ ಮೇಲೆ ನಮಗೆ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಸ್ಗಳು ಬರ್ತವೆ. ನೋಡಿ, ಇಲ್ಲಿ ಟೈರ್ಗಳು ಬರುತ್ತೆ, ಬೇರೆ ನಾವು ಆಟಿಕೆ ಸಾಮಾನುಗಳನ್ನು ಬಳಸೋದಕ್ಕೂ ರಬ್ಬರ್ಗಳನ್ನ ಬಳಸ್ತೀವಿ. ಸೊ ಈ ರೀತಿಯ ಬೇರೆ ಬೇರೆ ಸಲ್ಫರ್ನ ಎಷ್ಟು % ಹಾಕ್ತೀವಿ ಆ ರೀತಿಯ ಒಂದು ರಬ್ಬರ್ ನಮಗೆ ಬರುತ್ತೆ. ಓಕೆ, ಇನ್ನು ರಬ್ಬರ್ನ ನೋಡಿ,
ಮರಗಳಿಂದ ರಬ್ಬರ್ನ ತಗೊಳ್ತೀವಿ, ಅದಕ್ಕೆ ಸಲ್ಫರ್ನ ಆ್ಯಡ್ ಮಾಡ್ತೀವಿ. ಇನ್ನು 93% ಆಫ್ ದ ನ್ಯಾಚುರಲ್ ರಬ್ಬರ್ನ ಏಷ್ಯಾದಿಂದನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಇನ್ನು ವರ್ಲ್ಡ್ ಲಾರ್ಜೆಸ್ಟ್ ರಬ್ಬರ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಯಾವ್ಯಾವ ಅನ್ನೋದಾದರೆ ಥೈಲ್ಯಾಂಡ್, ಇಂಡೋನೇಷ್ಯಾ, ಮಲೇಷ್ಯಾದಲ್ಲಿ ಅತಿ ಹೆಚ್ಚು ರಬ್ಬರ್ನ ಉತ್ಪಾದನೆ ಆಗ್ತಾ ಇದೆ. ಓಕೆ, ಇನ್ನು ಇಂಡಿಯಾ, ವಿಯೆಟ್ನಾಂ, ಚೀನಾದಲ್ಲೂ ಕೂಡ ಒಂದಷ್ಟು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ಈ ನ್ಯಾಚುರಲ್ ರಬ್ಬರ್ನ 71% ಭಾಗವನ್ನು ನಾವು ಈ ಟೈರ್ಗಳ ಉತ್ಪಾದನೆಗೆ ಬಳಸ್ತಾ ಇದ್ದೀವಿ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟು 5ನೇ ಪ್ರಶ್ನೆ, ರಕ್ತದ ಹೆಪ್ಪುಗಟ್ಟುವಲ್ಲಿ ಯಾವ ವಿಟಮಿನ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ? ಓಕೆ, ವಿಚ್ ವಿಟಮಿನ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ಬ್ಲಡ್ ಕ್ಲಾಟಿಂಗ್ ಅಂತ. ವಿಟಮಿನ್ ಎನ, ವಿಟಮಿನ್ ಬಿನ, ವಿಟಮಿನ್ ಕೆನ, ವಿಟಮಿನ್ ಸಿ ಅಂದರೆ ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ? ವಿಟಮಿನ್ ಕೆ ಅನ್ನು ನಾವು ರಕ್ತ ಹೆಪ್ಪುಗಟ್ಟುವಲ್ಲಿ ಕಾಣ್ಬೋದು. ಓಕೆ, ಸೊ ಅಂದರೆ ರಕ್ತ ಹೆಪ್ಪುಗಟ್ತಾ ಇದೆ ಅಂದರೆ ಕಾರಣ ವಿಟಮಿನ್ ಕೆ ಆಗಿರುತ್ತೆ. ಓಕೆ, ನಾವು ಗಾಯ ಮಾಡಿಕೊಂಡಾಗ ಸ್ವಲ್ಪ ಹೊತ್ತು ರಕ್ತ ಹೊರಗೆ ಬರುತ್ತೆ, ನಂತರ ಅದು ಕ್ಲಾಟ್ ಆಗುತ್ತೆ. ಸೊ ಅಲ್ವಾ, ಸೊ ಅದಕ್ಕೆ ಕಾರಣ ಏನಂದರೆ ವಿಟಮಿನ್ ಕೆ ಇದೆ ನಮ್ಮ ದೇಹದಲ್ಲಿ ಅಂತ. ಓಕೆ, ಸೊ ಇದರದ್ದು ನೋಡಿ, ವಿಟಮಿನ್ ಕೆ ಡಿಫಿಷಿಯನ್ಸಿ ಇದ್ದರೆ ರಕ್ತಸ್ರಾವ ಜಾಸ್ತಿ ಆಗುತ್ತೆ. ಓಕೆ, ಹಾಗಾದರೆ ವಿಟಮಿನ್ ಕೆನ ಸೋರ್ಸಸ್ ಯಾವ್ಯಾವ ಫುಡ್ಡಲ್ಲಿದೆ ಅನ್ನೋದಾದರೆ ನೋಡಿ, ಕುಕುಂಬರ್ ಅಂದರೆ ಸೌತೆಕಾಯಿ ಆಗಿರ್ಬೋದು, ಸ್ಪ್ರಿಂಗ್ ಆನಿಯನ್ಸ್ ಆಗಿರ್ಬೋದು, ಲಿವರಲ್ಲಿ ಅಥವಾ ಸೋಯಾಬೀನ್ಸಲ್ಲಿ ನೋಡಿ, ಈ ರೀತಿ ಕ್ಯಾಬೇಜು, ಆಲಿವ್ ಆಯಿಲು, ಸ್ಪಿನಾಚಲ್ಲಿ ಈ ಒಂದು ವಿಟಮಿನ್ ಕೆಯನ್ನು ನಾವು ಕಾಣ್ಬೋದು. ಸೊ ವಿಟಮಿನ್ಸ್ ಅಂದ್ಗಳೇ ಒಂದು ಟೇಬಲ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಬರೀ ವಿಟಮಿನ್ ಕೆನ ಕೇಳಲ್ಲ, ಬೇರೆ ಬೇರೆ ವಿಟಮಿನ್ಸಿಂದ ಅದರ ಒಂದು ಕೆಮಿಕಲ್ ನೇಮ್ ಏನು, ಅದು ಯಾವುದರಲ್ಲಿ ಸಾಲ್ಯುಬಲಿಟಿ ಆಗುತ್ತೆ ಮತ್ತು ಅದರ ಡಿಫಿಷಿಯನ್ಸಿಯಿಂದ ಯಾವ ರೋಗ ಬರುತ್ತೆ ಅಲ್ವಾ. ಸೊ ಆ ರೀತಿಯ ಒಂದು ಪ್ರಶ್ನೆಗಳು ಕೇಳ್ಬೋದು. ಹಾಗಾಗಿ ಯಾವ ಇಂಪಾರ್ಟೆಂಟ್ ಇದಾವೆ ಅಂತ ಮಾತ್ರ ನಾನು ಇಲ್ಲಿ ಹೇಳ್ತೀನಿ. ಈ ಒಂದು ಟೇಬಲ್ನ ನೀವು ನೋಟ್ ಮಾಡ್ಕೋಬೋದು. ಮೊದಲನೇದು ನೋಡಿ, ವಿಟಮಿನ್ ಎ, ಇದರ ಕೆಮಿಕಲ್ ನೇಮ್ ಏನಂದರೆ ರೆಟಿನಾಲ್ ಅಂತ ಕರಿಬೋದು. ಇದು ಯಾವುದರಲ್ಲಿ ಸಾಲ್ಯುಬಲ್ ಆಗುತ್ತೆ ಅಂದರೆ ಮಿಕ್ಸ್ ಆಗುತ್ತೆ ಅನ್ನೋದಾದರೆ ಫ್ಯಾಟಲ್ಲಿ ಇದು ಸಾಲ್ಯುಬಲ್ ಆಗುತ್ತೆ ವಿಟಮಿನ್ ಎ. ಇದರ ಒಂದು ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದು ಅಂದರೆ ಡಿಫಿಷಿಯನ್ಸಿ ಡಿಸೀಸ್ ವಿಟಮಿನ್ ಎ ಇಂದ ಯಾವುದು ಬರುತ್ತೆ ಅಂದರೆ ನೈಟ್ ಬ್ಲೈಂಡ್ನೆಸ್. ಓಕೆ, ನೆಕ್ಸ್ಟು ವಿಟಮಿನ್ B1ಗೆ ಕೆಮಿಕಲ್ ನೇಮು ಥಿಯಾಮೈನು. ಇದು ವಾಟ್ರಲ್ಲಿ ಸಾಲ್ಯುಬಲ್ ಆಗುತ್ತೆ. ಇದರ ಒಂದು ಕೊರತೆಯಿಂದ ಬರ್ತಕ್ಕಂಥ ರೋಗಕ್ಕೆ ಬೆರಿ ಅಂತ ಕರಿತೀವಿ. ಇನ್ನು ವಿಟಮಿನ್ B2 ರೈಬೋಫ್ಲೇವಿನ್ ಅಂತ ಕರಿತೀವಿ, ಕೆಮಿಕಲ್ ನೇಮು. ನೆಕ್ಸ್ಟ್ ವಿಟಮಿನ್ B3 ನಿಯಾಸಿನ್ ಆಗುತ್ತೆ. ಇದರ ಕೊರತೆಯಿಂದ ಪೆಲ್ಲಾಗ್ರಾ ಅಂತಕ್ಕಂಥ ರೋಗ ಬರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟು ವಿಟಮಿನ್ B6 ಪೈರಿಡೋ ಆಕ್ಸಿನ್ ಅಂತ ಕರಿತೀವಿ, ಅನಿಮಿಯಾ ರೋಗ ಬರುತ್ತೆ ಇದರ ಡಿಫಿಷಿಯನ್ಸಿಯಿಂದ ಅಥವಾ ಅದರ ಕೊರತೆಯಿಂದ. ಓಕೆ, ಇನ್ನೊಂದು ನೆಕ್ಸ್ಟ್ ಇಂಪಾರ್ಟೆಂಟು ವಿಟಮಿನ್ B7 ಬಯೋಟಿನ್ ಅಂತ ಕರಿತೀವಿ, ವಿಟಮಿನ್ B9 ಫೋಲಿಕ್ ಆ್ಯಸಿಡ್ ಅಂತ ಕರಿತೀವಿ. ಇದರ ಕೊರತೆಯಿಂದ ಬರ್ತ್ ಡಿಫೆಕ್ಟ್ಸ್ ಬರ್ತವೆ. ಓಕೆ, ಅದಕ್ಕೋಸ್ಕರ ಪ್ರೆಗ್ನೆನ್ಸಿ ಇರ್ತಕ್ಕಂಥ ವಿಮೆನ್ಗೆ ಈ ರೀತಿಯ ಫೋಲಿಕ್ ಆ್ಯಸಿಡ್ ಇರ್ತಕ್ಕಂಥ ಟ್ಯಾಬ್ಲೆಟ್ನ ಕೊಡ್ತಾರೆ. ಇನ್ನು ವಿಟಮಿನ್ B12, ವಿಟಮಿನ್ ಸಿ ವೆರಿ ಇಂಪಾರ್ಟೆಂಟು, ಅಸ್ಕಾರ್ಬಿಕ್ ಆ್ಯಸಿಡ್ ಅಂತ ಕರಿತೀವಿ. ಇದರ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತೆ. ಭಾಳ ಕೇಳ್ತಾ ಇದ್ದಾರೆ ಈ ಸ್ಕರ್ವಿ ಮತ್ತು ಅನಿಮಿಯಾ, ಬೆರಿ ಇವು ವೆರಿ ಇಂಪಾರ್ಟೆಂಟ್. ಓಕೆ, ವಿಟಮಿನ್ ಸಿ ಅಸ್ಕಾರ್ಬಿಕ್ ಆ್ಯಸಿಡ್ ಅಂತ ಕರಿತಾರೆ, ಇದು ಕೂಡ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ವಿಟಮಿನ್ ಡಿ, ಇದರ ಕೊರತೆಯಿಂದ ಯಾವುದು ಬರುತ್ತೆ ಅಂದರೆ ರಿಕೆಟ್ಸ್ ಬರುತ್ತೆ. ಓಕೆ, ವಿಟಮಿನ್ ಡಿ ಇಂದ ರಿಕೆಟ್ಸ್. ವಿಟಮಿನ್ ಇ ಇಂದ ಈಮೋಲೈಟಿಕ್ ಅನಿಮಿಯಾ ಬರುತ್ತೆ. ವಿಟಮಿನ್ ಕೆ ಇವಾಗ ತಾನೇ ಮಾತಾಡ್ತಾ ಇದ್ವಿ ನೋಡಿ, ರಕ್ತಸ್ರಾವ ಆಗುತ್ತೆ ಅಲ್ವಾ. ಸೊ ಇಂಪಾರ್ಟೆಂಟು ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಇ ಆ್ಯಂಡ್ ಕೆ ಇವು ವೆರಿ ಇಂಪಾರ್ಟೆಂಟು. ವಿಟಮಿನ್ B6 ಕೂಡ ಒಂದೊಂದ್ಸಲ ವಿಟಮಿನ್ ಬಿ ಸೀರೀಸಲ್ಲಿ ಕೂಡ ಕೇಳ್ತಾ ಹೋಗ್ತಾರೆ. ಓಕೆ, ಇನ್ನು ಬೆರಿ ಯಾವುದರಿಂದ ಬರುತ್ತೆ, ಪೆಲ್ಲಾಗ್ರಾ, ಸ್ಕರ್ವಿ ಮತ್ತು ಈ ರಿಕೆಟ್ಸ್ ಯಾವುದರಿಂದ ಬರುತ್ತೆ ಅಂತ, ಯಾವುದರ ಕೊರತೆಯಿಂದ ಬರುತ್ತೆ ಅಂತ ಕೂಡ ಕೇಳ್ತಾರೆ, ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು 6ನೇ ಪ್ರಶ್ನೆ, ಮಾನವ ದೇಹದ ಅತ್ಯಂತ ಉದ್ದದ ಮೂಳೆಯನ್ನು ಹೆಸರಿಸಿ ಅಂತ. ಇದು ಕೂಡ ಭಾಳ ಫ್ರೀಕ್ವೆಂಟಾಗಿ ಕೇಳ್ತಾ ಇದ್ದಾರೆ. ನೇಮ್ ದ ಲಾಂಗೆಸ್ಟ್ ಬೋನ್ ಇನ್ ಹ್ಯೂಮನ್ ಬಾಡಿ ಅಂದರೆ ಸ್ಟೇಪ್ಸ್, ಫೀಮರ್, ಟಿಬಿಯಾ, ಫಿಬುಲಾ ಅಂದರೆ ಸರಿಯಾದ ಉತ್ತರ ಫೀಮರ್ ಆಗುತ್ತೆ. ಇದು ಮಾನವ ದೇಹದ ಅತ್ಯಂತ ಲಾಂಗೆಸ್ಟು, ಹಾರ್ಡೆಸ್ಟು, ಸ್ಟ್ರಾಂಗೆಸ್ಟ್ ಮೂಳೆ ಅಂದರೆ ಅದು ನಮ್ಮ ತೊಡೆ ಭಾಗದಲ್ಲಿರ್ತಕ್ಕಂಥ ಫೀಮರ್ ಆಗುತ್ತೆ. ಇಲ್ಲಿ ನೋಡಿ, ಲಾಂಗೆಸ್ಟ್, ಲಾರ್ಜೆಸ್ಟ್, ಹಾರ್ಡೆಸ್ಟ್ ಬೋನ್ ಇನ್ ಹ್ಯೂಮನ್ ಬಾಡಿ ಅಂದರೆ ಇದು ಫೀಮರ್ ಅಂತ ಕರಿತೀವಿ. ಇನ್ನು ಸ್ಮಾಲೆಸ್ಟ್ ಬೋನ್ ಯಾವುದು ಅಂದರೆ ಕಿವಿಯಲ್ಲಿರ್ತಕ್ಕಂಥ, ಅದು ಮಿಡಲ್ ಇಯರಲ್ಲಿರ್ತಕ್ಕಂಥ ಸ್ಟೇಪ್ಸ್ ಅಂತಕ್ಕಂಥದ್ದು ಅತಿ ಚಿಕ್ಕ ಬೋನ್ ಆಗುತ್ತೆ. ಅತಿ ದೊಡ್ಡ ಮೂಳೆ ಫೀಮರು, ಅತಿ ಚಿಕ್ಕ ಮೂಳೆ ಸ್ಟೇಪ್ಸು. ಫೀಮರು ತೊಡೆ ಭಾಗದಲ್ಲಿ ಬರುತ್ತೆ, ಸ್ಟೇಪ್ಸು ಕಿವಿಯ ಮಧ್ಯ ಕಿವಿಯಲ್ಲಿ ಬರುತ್ತೆ. ಓಕೆ,
7ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಕೋಶದ ಪವರ್ ಹೌಸ್ ಅಥವಾ ಶಕ್ತಿ ಕೇಂದ್ರ ಅಂತ ಕರಿತೀವಿ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಾಲ್ಡ್ ಆಸ್ ಎ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ? ಯಾವುದದು? ಮೈಟೋಕಾಂಡ್ರಿಯನ, ಝೈಲಮ, ಸ್ಟೊಮ್ಯಾಟನ, ಫ್ಲಯಮ? ಅಂದರೆ ಸರಿಯಾದ ಉತ್ತರ ಮೈಟ್ರೋಕಾಂಡ್ರಿಯಾಗಳನ್ನು ನಾವು ಶಕ್ತಿ ಕೇಂದ್ರಗಳು ಅಥವಾ ಕೋಶದ ಪವರ್ ಹೌಸ್ ಅಂತ ಕರಿತೀವಿ. ಎಲ್ಲಿರುತ್ತೆ? ಸಪೋಸ್ ಎಕ್ಸಾಂಪಲ್ ಯೂಕ್ಯಾರಿಯೋಟ್ಸಲ್ಲಿ ಅಥವಾ ಹ್ಯೂಮನ್ ಬೀಯಿಂಗ್ ಸೆಲ್ಲಲ್ಲಿ ನೋಡಿದರೆ ಇಲ್ಲಿದ್ದಾವೆ ನೋಡಿ, ಮೈಟ್ರೋಕಾಂಡ್ರಿಯಾಗಳು ಅಂತ ಕರಿತೀವಿ. ಇದು ಶಕ್ತಿ ಕೇಂದ್ರ, ಯಾಕಂದರೆ ಇಲ್ಲೇ ಒಂದು ಎನರ್ಜಿ ಉತ್ಪಾದನೆ ಆಗ್ತಕ್ಕಂಥದ್ದು. ಓಕೆ, ಇನ್ನು ಹ್ಯೂಮನ್ ಸೆಲ್ಲಲ್ಲಿ ಬೇರೆ ಬೇರೆ ಇದ್ದಾವೆ ನೋಡಿ, ಲೈಸೋಜೋಮ್ಸ್ ಇದ್ದಾವೆ, ಗಾಲ್ಗಿ ಸಂಕೀರ್ಣಗಳಿದ್ದಾವೆ, ನ್ಯೂಕ್ಲಿಯಸ್ ಇದೆ, ಅದರೊಳಗಡೆ ನ್ಯೂಕ್ಲಿಯೋಲಸ್ ಇದೆ. ಸೊ ಇವೆಲ್ಲ ನೋಡಬೇಕು, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಓಕೆ, ಇನ್ನು 8ನೇ ಪ್ರಶ್ನೆ, ಓಝೋನ್ ಪದರವು ಭೂಮಿಯನ್ನು ಯಾವುದರಿಂದ ರಕ್ಷಣೆ ಮಾಡುತ್ತೆ? ಅಂದರೆ ಓಝೋನ್ ಲೇಯರ್ ಪ್ರೊಟೆಕ್ಟ್ಸ್ ದಿ ಅರ್ತ್ ಫ್ರಮ್ ಯಾವುದರಿಂದ? ಮೀಟಿಯೋರ್ಸಿಂದ, ಶೂಟಿಂಗ್ ಸ್ಟಾರ್ಸಿಂದ, ಅಲ್ಟ್ರಾವೈಲೆಟ್ ರೇಸಿಂದ ಅಥವಾ ಯು ವಿ ರೇಸ್ ಅಂತ ಕರಿತೀವಿ, ಅಥವಾ ಹೀಟಿಂದ ಒಂದು ರಕ್ಷಣೆಯನ್ನು ಮಾಡುತ್ತಾ ಅನ್ನೋದಾದರೆ ಸರಿಯಾದ ಉತ್ತರ ಅಲ್ಟ್ರಾವೈಲೆಟ್ ರೇಸ್ ಅಥವಾ ಯು ವಿ ರೇಸ್ ಅಂತ ಕರಿತೀವಲ್ಲ, ಆ ಒಂದು ವಿಕಿರಣಗಳಿಂದ ಓಝೋನ್ ಪದರವು ನಮ್ಮ ಭೂಮಿಯನ್ನು ರಕ್ಷಣೆ ಮಾಡುತ್ತೆ. ನೋಡಿ, ಹಾಗಾದರೆ ಓಝೋನ್ ಪದರ ಎಲ್ಲಿ ಬರುತ್ತೆ ನೋಡಿ? ಒಂದು ಅಟ್ಮಾಸ್ಫಿಯರಲ್ಲಿರ್ತಕ್ಕಂಥ ಲೇಯರ್ಗಳನ್ನು ಒಂದು ಸಲ ಗ್ಲಾನ್ಸ್ ಮಾಡ್ಕೊಳ್ಳೋದಾದರೆ ಟ್ರೋಪೋಸ್ಫಿಯರ್ ಅಂತಕ್ಕಂಥದ್ದು ಮೊದಲು ಬರುತ್ತೆ. ಇದು 0ರಿಂದ 12 ಕಿಲೋಮೀಟರ್ ಇರುತ್ತೆ. ನಂತರ ಸ್ಟಾಟೋಸ್ಫಿಯರ್ ಬರುತ್ತೆ 12ರಿಂದ 50 ಕಿಲೋಮೀಟರ್ವರೆಗೂ. ನೆಕ್ಸ್ಟ್ ಮೀಸೋಸ್ಫಿಯರು 50ರಿಂದ 80 ಕಿಲೋಮೀಟರ್ವರೆಗೂ. ನೆಕ್ಸ್ಟ್ ಥರ್ಮೋಸ್ಫಿಯರು 80ರಿಂದ 700 ಕಿಲೋಮೀಟರ್ವರೆಗೂ. ಎಕ್ಸೋಸ್ಫಿಯರ್ ಬರುತ್ತೆ, ಅದಾದ ನಂತರ 700ನಿಂದ ಸುಮಾರು 1,90,000 ಕಿಲೋಮೀಟರ್ವರೆಗೂ ಬರುತ್ತೆ. ಈ ಮಧ್ಯದಲ್ಲಿ ಓಝೋನ್ ಎಲ್ಲಿ ಬರುತ್ತೆ ಅಂದರೆ ಟ್ರೋಪೋಸ್ಫಿಯರ್ ಮತ್ತು ಸ್ಟಾಟೋಸ್ಫಿಯರ್, ಇವು ನಮ್ಮ ವಾಯುಮಂಡಲದ ಮೊದಲನೇ 2 ವಲಯಗಳಾಗ್ತವೆ. ಇವುಗಳ ಮಧ್ಯದಲ್ಲಿ ಸುಮಾರು 20ರಿಂದ 30 ಕಿಲೋಮೀಟರ್ ದೂರದಲ್ಲಿ ಓಝೋನ್ ಲೇಯರ್ ಬರುತ್ತೆ. ಈ ಓಝೋನ್ ಲೇಯರು ನಮ್ಮ ಭೂಮಿಯನ್ನು ಸೂರ್ಯನಿಂದ ಬರ್ತಕ್ಕಂಥ ಯು ವಿ ರೇಸಿಂದ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಸೊ ಹಾಗಾದರೆ ಓಝೋನ್ ಲೇಯರ್ ಎಲ್ಲಿ ಬರುತ್ತೆ? 20ರಿಂದ 30 ಕಿಲೋಮೀಟ್ರ್ ಎತ್ತರದಲ್ಲಿದೆ. ಅದು ಸೂರ್ಯನಿಂದ ಬರ್ತಕ್ಕಂಥ ಅಲ್ಟ್ರಾವೈಲೆಟ್ ರೇಸ್ಗಳನ್ನು ತಡೆಯುತ್ತೆ ಅಂತಕ್ಕಂಥದ್ದು ಗಮನಿಸ್ಬೇಕು. ಓಕೆ, ನೆಕ್ಸ್ಟ್ 9ನೇ ಪ್ರಶ್ನೆ, ಸತುವು ಲೇಪನ ಮಾಡುವ ಮೂಲಕ ಕಬ್ಬಿಣವನ್ನು ತುಕ್ಕು ಹಿಡಿಯದಂತೆ ತಡೆಯಲಾಗುತ್ತೆ. ಅಂದರೆ ಕಬ್ಬಿಣ ತುಕ್ಕು ಹಿಡಿಬಾರ್ದಂದರೆ ಸತುವಿನ ಲೇಪನವನ್ನು ಮಾಡ್ತೀವಿ. ಈ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ಅನ್ನೋದು ಪ್ರಶ್ನೆ ಆಗುತ್ತೆ. ಅಂದರೆ ಐರನ್ ಈಸ್ ಪ್ರಿವೆಂಟೆಡ್ ಫ್ರಮ್ ರಸ್ಟಿಂಗ್ ಬೈ ಕೋಟಿಂಗ್ ವಿತ್ ಜಿಂಕ್. ಅಂದರೆ ಆ ಒಂದು ರಸ್ಟ್ ಆಗೋದನ್ನು ಜಿಂಕನ್ನು ಕೋಟ್ ಮಾಡಿ ಪ್ರಿವೆಂಟ್ ಮಾಡ್ತೀವಿ. ಈ ಪ್ರೋಸೆಸ್ಸನ್ನು ಏನಂತ ಕರಿತೀವಿ ಅನ್ನೋದು ಪ್ರಶ್ನೆ ಆಗುತ್ತೆ. ಕಂಡೆನ್ಸೇಷನ್ ಅಂದರೆ ಘನೀಕರಣ, ಇವಾಪರೇಷನ್ ಬಾಷ್ಪೀಕರಣ, ರಿಡಕ್ಷನ್, ಗ್ಯಾಲ್ವನೈಜೇಷನ್. ಅಂದರೆ ಸರಿಯಾದ ಉತ್ತರ ಗ್ಯಾಲ್ವನೈಜೇಷನ್ ಆಗುತ್ತೆ. ಓಕೆ ನೋಡಿ, ಹಾಗಾದರೆ ಗ್ಯಾಲ್ವನೈಜೇಷನ್ನ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದಾದರೆ, ಈ ಸಪೋಸ್ ಒಂದು ಸ್ಟೀಲ್ ಇದೆ. ಈ ಸ್ಟೀಲನ್ನು ಅಥವಾ ಕಬ್ಬಿಣವನ್ನು ತುಕ್ಕು ಹಿಡಿಬಾರ್ದಂದರೆ ಒಂದು ಜಿಂಕ್ ಸೊಲ್ಯೂಷನಲ್ಲಿ ಸುಮಾರು 460 ಸೆಂಟಿಗ್ರೇಡ್ ಹೀಟಲ್ಲಿ ಅದನ್ನು ಸಬ್ಮರ್ಜ್ ಮಾಡ್ತಾರೆ, ಅದನ್ನು ಮರ್ಜ್ ಮಾಡ್ತಾರೆ, ಅದನ್ನು ಮುಳುಗಿಸ್ತಾರೆ ಈ ಒಂದು ಸ್ಟೀಲನ್ನು ಅಥವಾ ಐರನ್ನ. ಆವಾಗ ಈ ಒಂದು ಸ್ಟೀಲ್ಗೆ ಅಥವಾ ಐರನ್ಗೆ ಜಿಂಕ್ ಕೋಟ್ ಆಗುತ್ತೆ. ಇಲ್ಲಿ ನೋಡಿ, ಕೋಟ್ ಆಗಿ ಬಂದಿದೆ. ಅದನ್ನು ಗ್ಯಾಲ್ವನೈಸ್ಡ್ ಸ್ಟೀಲ್ ಅಂತ ಕರಿತೀವಿ. ಇದು ತುಕ್ಕು ಹಿಡಿಯೋದಿಲ್ಲ. ಯಾಕೆ ತುಕ್ಕು ಹಿಡಿಯೋದಿಲ್ಲ ಅಂದರೆ ಆ ಒಳಗಡೆ ಇರ್ತಕ್ಕಂಥ ಕಬ್ಬಿಣ ತುಕ್ಕು ಹಿಡಿಯೋದಕ್ಕೆ ಮುಂಚೆನೇ ಜಿಂಕ್ ತಾನೇ ಈ ಒಂದು ಕರೋಷನ್ಗೆ ಒಳಗಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಜಿಂಕನ್ನು ಸ್ಯಾಕ್ರಿಫಿಷಿಯಲ್ ಆ್ಯನೋಡ್ ಅದೇ ತ್ಯಾಗ ಮಾಡ್ಕೊಳ್ಳುತ್ತೆ. ಅಂದರೆ ಒಳಗಡೆ ಇರ್ತಕ್ಕಂಥ ಐರನ್ನು ತುಕ್ಕು ಹಿಡಿಯೋಕ್ಕೆ ಮುಂಚೆನೇ ಜಿಂಕು ತಾನೇ ತುಕ್ಕು ಹಿಡಿಯೋ ಮುಖಾಂತರ ಐರನನ್ನು ಸೇವ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ತ್ಯಾಗಮಯಿ ಅಂತ ಕರಿಬೋದು ಜಿಂಕನ್ನು. ಓಕೆ, ಸೊ ನೆನಪಿಡೋದು. ನೆಕ್ಸ್ಟು 10ನೇ ಪ್ರಶ್ನೆ, ಕಲ್ಲಿದ್ದಿಲಿನ ಯಾವ ರೂಪವು ಹೆಚ್ಚಿನ ಶೇಕಡಾವಾರು ಇಂಗಾಲವನ್ನು ಹೊಂದಿರುತ್ತದೆ? ಇದು ಕೂಡ ಭಾಳಷ್ಟು ಕಡೆ ಕೇಳ್ತಾ ಇದ್ದಾರೆ ಅಲ್ವಾ. ಸೊ ವಿಚ್ ಫಾರ್ಮ್ ಆಫ್ ಕೋಲ್ ಕಂಟೈನ್ಸ್ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಕಾರ್ಬನ್? ಅಂದರೆ ಕಲ್ಲಿದ್ದಿಲಿನ ವಿವಿಧ ರೂಪಗಳೇನಿದ್ದಾವೆ ಅದರಲ್ಲಿ ಯಾವುದೋ ಒಂದು ಕಲ್ಲಿದ್ದಿಲಿನ ರೂಪದಲ್ಲಿ ಅತಿ ಹೆಚ್ಚು ಇಂಗಾಲ ಇದೆ ಅಂತಕ್ಕಂಥದ್ದು ಯಾವುದರಲ್ಲಿ? ಹಾಗಾದರೆ ಫಸ್ಟ್ ಆಫ್ ಆಲ್ ಕಲ್ಲಿದ್ದಿಲಿನ ವಿವಿಧ ರೂಪಗಳು ಯಾವ್ಯಾವ ಅನ್ನೋದಾದರೆ ಆಂಥ್ರಾಸೈಟ್, ಬಿಟುಮಿನಸ್, ಸಬ್ ಬಿಟುಮಿನಸ್, ಲಿಗ್ನೈಟ್ ಅಂತಕ್ಕಂಥವಿದ್ದಾವೆ. ಅದರಲ್ಲಿ ಅತಿ ಹೆಚ್ಚು ಇಂಗಾಲವನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂದರೆ ಆಂಥ್ರಾಸೈಟ್ ಆಗುತ್ತೆ. ಹಾಗಾದರೆ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ನೋಡಿ? ಆಂಥ್ರಾಸೈಟಲ್ಲಿ ಕಾರ್ಬನ್ ಎಷ್ಟು ಪರ್ಸೆಂಟೇಜ್ ಇದೆ ಅಂದರೆ 86ರಿಂದ 98% ಇದೆ ಕಾರ್ಬನ್. ಇನ್ನು ಸೆಕೆಂಡ್ ಒನ್ ಬಿಟುಮಿನಸ್ಸಲ್ಲಿ 45ರಿಂದ 86% ಕಾರ್ಬನ್ ಇದೆ. ಮೂರನೇದು ಸಬ್ ಬಿಟುಮಿನಸ್ಸಲ್ಲಿ
ಕಾರ್ಬನ್ ಪರ್ಸೆಂಟೇಜ್ ಎಷ್ಟಿದೆ ಅಂದರೆ 35ರಿಂದ 45%. ನಾಲ್ಕನೇದು ಲಿಗ್ನೈಟಲ್ಲಿ 25ರಿಂದ 35% ಇದೆ. ಅಂದರೆ ಅತಿ ಹೆಚ್ಚು ಕಾರ್ಬನನ್ನು ಹೊಂದಿರತಕ್ಕಂಥದ್ದು ಆಂಥ್ರಸೈಟು, ಅದರ ನಂತರ ಬಿಟ್ಯುಮಿನಸ್, ಅದರ ನಂತರ ಸಬ್ ಬಿಟ್ಯುಮಿನಸ್, ಅದರ ನಂತರ ಲಿಗ್ನೈಟ್ ಆಗುತ್ತೆ. ಓಕೆ, ಇನ್ನು 11ನೇ ಪ್ರಶ್ನೆ, ಭೂಪಾಲ್ ಅನಿಲ ದುರಂತಕ್ಕೆ ಕಾರಣವಾದ ಅನಿಲ ಯಾವುದು? ವಿಚ್ ಗ್ಯಾಸ್ ಈಸ್ ಇನ್ವಾಲ್ವ್ಡ್ ಇನ್ ಭೂಪಾಲ್ ಗ್ಯಾಸ್ ಟ್ರಾಜಿಡಿ? ನೀವೆಲ್ಲ ಕೇಳಿರ್ತೀರ, ಮಧ್ಯಪ್ರದೇಶದ ಭೂಪಾಲಲ್ಲಿ ಅನಿಲ ದುರಂತ ಆಗಿತ್ತು. ಆ ಒಂದು ಅನಿಲ ದುರಂತಕ್ಕೆ ಕಾರಣವಾಗಿರ್ತಕ್ಕಂಥ ಅನಿಲ ಯಾವುದು, ಗ್ಯಾಸ್ ಯಾವುದು? ಅದು ಕಾರ್ಬನ್ ಮೊನಾಕ್ಸೈಡ್, ಕ್ಲೋರಿನ್, ಮೀಥೈಲ್ ಐಸೋಸೈನೇಟ್, ಅಮೋನಿಯಾ. ಅಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ, ಮೀಥೈಲ್ ಐಸೋಸೈನೇಟ್. ಅದು ಭೂಪಾಲಲ್ಲಿ ನಡೆದಿರ್ತಕ್ಕಂಥ ಅನಿಲ ದುರಂತಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಗ್ಯಾಸ್ ಆಗುತ್ತೆ, ಮೀಥೈಲ್ ಐಸೋಸೈನೇಟ್. ಇದರ ಮಾಲಿಕ್ಯುಲರ್ ಫಾರ್ಮುಲಾ ಯಾವುದು ಅಂದರೆ CH3NCO ಆಗುತ್ತೆ. ಓಕೆ ನೋಡಿ, 1984ರಲ್ಲಿ ಮಧ್ಯಪ್ರದೇಶದ ಭೂಪಾಲಲ್ಲಿ ಈ ಒಂದು ಅನಿಲ ದುರಂತ ನಡೆದಿತ್ತು. 1984 ಡಿಸೆಂಬರ್ 3ರ ರಾತ್ರಿಯಂದು ಅಲ್ಲಿ ಸಾವಿರಾರು ಜನ ಸಾಯ್ತಾರೆ ಅಲ್ವಾ. ಸೊ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಹೈಲಿ ಟಾಕ್ಸಿಕ್ ಗ್ಯಾಸ್ ಯಾವುದಂದ್ರೆ ಅದು ಮೀಥೈಲ್ ಐಸೋಸೈನೇಟ್. ಓಕೆ, ಯಾವ ಕಂಪ್ನಿಯಿಂದ ಇದು ಲೀಕ್ ಆಗಿತ್ತು ಅನ್ನೋದಾದ್ರೆ ಆ ಕಂಪನಿ ನೇಮ್ ಕೂಡ ಇಂಪಾರ್ಟೆಂಟು, ಯೂನಿಯನ್ ಕಾರ್ಬೈಡ್ ಫ್ಯಾಕ್ಟ್ರಿ. ಯೂನಿಯನ್ ಕಾರ್ಬೈಡ್ ಅಂತಕ್ಕಂಥ ಫ್ಯಾಕ್ಟ್ರಿ ಭೂಪಾಲಲ್ಲಿತ್ತು. ಅದರಿಂದ 3 ಡಿಸೆಂಬರ್ 1984ರಂದು 30 ಟನ್ಗಳಷ್ಟು ಹೈಲಿ ಟಾಕ್ಸಿಕ್ ಆಗಿರ್ತಕ್ಕಂಥ ಗ್ಯಾಸ್ ಆಗಿರ್ತಕ್ಕಂಥ ಮೀಥೈಲ್ ಐಸೋಸೈನೇಟ್ ಲೀಕ್ ಆಗೋ ಮುಖಾಂತರ ಸಾವಿರಾರು ಜನರ ಮರಣಕ್ಕೆ ಕಾರಣವಾಗಿತ್ತು. ಓಕೆ, ಮೀಥೈಲ್ ಐಸೋಸೈನೇಟ್. 12ನೇದು, ಯಾವ ಅನಿಲವನ್ನು ಅಗ್ನಿಶಾಮಕ ಸಾಧನವಾಗಿ ಬಳಸಲಾಗುತ್ತೆ? ಅಂದರೆ ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಕೇಳಿರ್ತೀರ, ಭಾಳಷ್ಟು ಕಡೆ ಬಳಸ್ತಾರೆ, ಒಂದು ಸೇಫಾಗಿ ಇಟ್ಕೊಂಡಿರ್ತಾರೆ. ಎಲ್ಲಾದರೂ ಬೆಂಕಿ ಹತ್ತಿದ್ರೆ ಅದನ್ನು ಆರಿಸೋದಕ್ಕೆ ಬಳಸೋದಕ್ಕೋಸ್ಕರ. ಅದು ಯಾವ ಅನಿಲ ಅಂದರೆ ಅದು ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಓಕೆ ನೋಡಿ, CO2 ಅಂತ ಕರಿತೀವಿ, ಕಾರ್ಬನ್ ಡೈಆಕ್ಸೈಡ್. ಈ ರೀತಿಯ ಒಂದು ಇನ್ಸ್ಟ್ರೂಮೆಂಟನ್ನು ನೀವು ನೋಡಿರ್ಬೋದು ಅಲ್ವಾ. ಸೊ ಭಾಳಷ್ಟು ಕಡೆ ಬಳಸ್ತಾರೆ. ಸೊ ಸೇಫರ್ ಸೈಡ್ಗೆ ಇಟ್ಕೊಂಡಿರ್ತಾರೆ, ಇದು ಕಾರ್ಬನ್ ಡೈಆಕ್ಸೈಡ್. ಓಕೆ, ನೆಕ್ಸ್ಟು 13ನೇದು, ಮೂತ್ರಪಿಂಡದ ಕ್ರಿಯಾತ್ಮಕ ಘಟಕ ಯಾವುದು? ವಾಟ್ ಈಸ್ ಅ ಫಂಕ್ಷನಲ್ ಯೂನಿಟ್ ಆಫ್ ದ ಕಿಡ್ನಿ? ನೆಫ್ರಾನ್, ಹೈಪೋಥೆಲಮಸ್, ಐರಿಸ್, ಟೆಸ್ಟಿಸ್. ಅಂದರೆ ಸರಿಯಾದ ಉತ್ತರ ನೆಫ್ರಾನ್ಗಳು ಕಿಡ್ನಿಯ ಕ್ರಿಯಾತ್ಮಕ ಘಟಕಗಳಾಗಿದ್ದಾವೆ ಅಥವಾ ಮೂತ್ರಪಿಂಡದ ಫಂಕ್ಷನಲ್ ಯೂನಿಟ್ಸ್ ಆಗಿದ್ದಾವೆ. ನೋಡಿ, ಮೂತ್ರಪಿಂಡದ ಕ್ರಿಯಾತ್ಮಕ ಘಟಕವಾದ ನೆಫ್ರಾನ್ ದೇಹದಿಂದ ತ್ಯಾಜ್ಯವನ್ನು ಹೊರಗಾಕುತ್ತೆ ಅಂತಕ್ಕಂಥದ್ದು. ಓಕೆ, ಸೊ ಎಲ್ಲಿರುತ್ತೆ ಅಂದರೆ ಇದು ಈ ನೆಫ್ರಾನ್ಗಳು ನಮ್ಮ ಕಿಡ್ನಿಗಳಲ್ಲಿ ಮೂತ್ರಪಿಂಡಗಳಲ್ಲಿ ಇರ್ತವೆ. ಓಕೆ, ಇದರ ಒಂದು ಸ್ಟ್ರಕ್ಚರನ್ನು ನೋಡೋದಾದರೆ, ಸೊ ಇಲ್ಲಿ ಕಿಡ್ನಿಯ ಈ ಭಾಗದಲ್ಲಿ ನೆಫ್ರಾನ್ ಇರುತ್ತೆ. ನೆಫ್ರಾನ್ನ ಒಂದು ಇಂಟರ್ನಲ್ ಸ್ಟ್ರಕ್ಚರ್ ನೋಡಿದರೆ ಈ ರೀತಿಯಾಗಿರುತ್ತೆ. ಓಕೆ, ಸೊ ಅಲ್ಟಿಮೇಟ್ಲಿ ಏನು, ಮೂತ್ರಪಿಂಡದ ಕ್ರಿಯಾತ್ಮಕ ಘಟಕ ಯಾವುದು ಅಂದರೆ ಅದು ನೆಫ್ರಾನ್ ಆಗುತ್ತೆ. ಅದು ಏನು ಕೆಲಸ ಮಾಡುತ್ತೆ ಅಂದರೆ ನಮ್ಮ ದೇಹದಿಂದ ತ್ಯಾಜ್ಯವನ್ನು ಹೊರಗಾಕುತ್ತೆ ಅಲ್ವಾ. ಸೊ ಇಷ್ಟು ತಿಳ್ಕೊ. 14ನೇ ಪ್ರಶ್ನೆ, ಯಾವ ನಿರ್ನಾಳ ಗ್ರಂಥಿಯನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ? ವಿಚ್ ಎಂಡೋಕ್ರೈನ್ ಗ್ಲ್ಯಾಂಡ್ ಈಸ್ ಆಲ್ಸೋ ನೋನ್ ಆಸ್ ಮಾಸ್ಟರ್ ಗ್ಲ್ಯಾಂಡ್ ಅಂತ? ಥೈರಾಯ್ಡ್, ಥೈಮಸ್, ಪಿಟ್ಯೂಟರಿ, ಪ್ಯಾಂಕ್ರಿಯಾಸ್ ಅಥವಾ ಮೆದೋಜೀರಕ ಗ್ರಂಥಿ ಅಂತ ಕರಿತೀವಿ. ಇವುಗಳಲ್ಲೆಲ್ಲ ಒಂದು ನಿರ್ನಾಳ ಗ್ರಂಥಿ ಇದೆ. ಆ ನಿರ್ನಾಳ ಗ್ರಂಥಿ ಅಥವಾ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತಕ್ಕಂಥದ್ದು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಅದು ಯಾವುದು ಅಂದರೆ ಪಿಟ್ಯೂಟರಿ ಗ್ಲ್ಯಾಂಡ್ ಆಗುತ್ತೆ. ಯಾಕಂದರೆ ಅದು ಬೇರೆ ಗ್ಲ್ಯಾಂಡ್ಗಳನ್ನು ಕಂಟ್ರೋಲ್ ಮಾಡುತ್ತೆ. ಅದೆಲ್ಲಿರುತ್ತೆ ಅನ್ನೋದಾದರೆ ನೋಡಿ, ನಮ್ಮ ಮೆದುಳಿನ ಭಾಗದಲ್ಲಿರುತ್ತೆ ಪಿಟ್ಯೂಟರಿ ಗ್ಲ್ಯಾಂಡ್. ಇದು ಬೇರೆ ಗ್ಲ್ಯಾಂಡ್ಗಳನ್ನು ಕಂಟ್ರೋಲ್ ಮಾಡುತ್ತೆ. ಇನ್ನು ಗ್ಲ್ಯಾಂಡ್ಗಳು ಅಥವಾ ಗ್ರಂಥಿಗಳು ಅಂತ ಬಂದಾಗ ಇಲ್ಲಿ 2 ಟೈಪ್ ಆಫ್ ಗ್ಲ್ಯಾಂಡ್ಸ್ ಇದ್ದಾವೆ ಅಥವಾ ಗ್ರಂಥಿಗಳಿದ್ದಾವೆ. ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಅಥವಾ ಡಕ್ಟ್ಲೆಸ್ ಗ್ಲ್ಯಾಂಡ್ ಅಂತ ಕರಿತೀವಿ. ಕನ್ನಡದಲ್ಲಿ ನಾಳವಿಲ್ಲದ ಗ್ರಂಥಿಗಳು ಅಥವಾ ನಿರ್ನಾಳ ಗ್ರಂಥಿಗಳು. ಅಂದರೆ ಅದಕ್ಕೆ ಸೆಪ್ರೇಟ್ ಆಗಿರ್ತಕ್ಕಂಥ ಒಂದು ಡಕ್ಟ್ಸ್ ಇರೋದಿಲ್ಲ. ಓಕೆ, ಸೊ ಅವೇನು ಮಾಡ್ತವೆ ಹಾಗಾದರೆ ಅಂದರೆ ದೇರ್ ಸೀಕ್ರೇಷನ್ಸ್ ಆರ್ ಡೈರೆಕ್ಟ್ಲಿ ರಿಲೀಸ್ಡ್ ಇನ್ ಟು ದ ಬ್ಲಡ್ ವಿಚ್ ಕ್ಯಾರೀಸ್ ದೆಮ್ ಟು ದ ವೇರಿಯಸ್ ಪಾರ್ಟ್ಸ್ ಆಫ್ ದ ಬಾಡಿ. ಅವಾಗ ಏನು ಮಾಡ್ತವೆ, ಅವಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ನಾಳಗಳು ಇರೋದಿಲ್ಲ. ಹಾಗಾಗಿ ಅವು ತಮ್ಮ ಒಂದು ಸ್ರವಿಸುವ ರಸವನ್ನು ನಾವು ಏನು ಮಾಡ್ತವೆ, ಬ್ಲಡ್ಡಲ್ಲಿ ಡೈರೆಕ್ಟಾಗಿ ಸೀಕ್ರೆಟ್ ಮಾಡ್ತವೆ. ಆ ಬ್ಲಡ್ ಬೇರೆ ಬೇರೆ ಭಾಗಗಳಿಗೆ ತೆಗೆದುಕೊಂಡು ಹೋಗುತ್ತೆ. ಇವು ನಿರ್ನಾಳ ಗ್ರಂಥಿಗಳು, ಅಂದರೆ ನಾಳವಿಲ್ಲದ ಗ್ರಂಥಿಗಳು ಅಥವಾ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಥವಾ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಪಿಟ್ಯೂಟರಿ ಗ್ಲ್ಯಾಂಡು, ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಕರಿಬೋದು. ಇನ್ನು 2ನೇ ಟೈಪು ನಾಳ ಸಹಿತ ಗ್ರಂಥಿಗಳು ಅಥವಾ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಥವಾ ಡಕ್ಟ್ ಗ್ಲ್ಯಾಂಡ್ಸ್. ಅವುಗಳಿಗೆ ಸಪ್ರೇಟ್ ಅವ್ರದ್ದೇ ಆಗಿರ್ತಕ್ಕಂಥ ಒಂದು
ನಾಳಗಳಿರ್ತವೆ, ಅದಕ್ಕೆ ಅವುಗಳನ್ನು ನಾಳಸಹಿತ ಗ್ರಂಥಿಗಳು ಅಂತ ಕರಿತೀವಿ. ದ ಸೀಕ್ರೇಷನ್ ಫ್ರಮ್ ದೀಸ್ ಗ್ಲ್ಯಾಂಡ್ಸ್ ಆರ್ ಕ್ಯಾರಿಡ್ ಥ್ರೂ ದ ಡಕ್ಟ್ಸ್. ಅವುಗಳಿಗಿರ್ತಕ್ಕಂಥ ಡಕ್ಟ್ಸ್ಗಳ ಮುಖಾಂತರ, ನಾಳಗಳ ಮುಖಾಂತರ ಅವು ತಮ್ಮ ಸ್ರವಿಸುವ ದ್ರವವನ್ನು ತೆಗೆದುಕೊಂಡು ಹೋಗ್ತವೆ, ರಸವನ್ನು ತೆಗೆದುಕೊಂಡು ಹೋಗ್ತವೆ. ಎಕ್ಸಾಂಪಲ್ ಯಾವುವು ಅನ್ನೋದಾದರೆ ಪ್ಯಾಂಕ್ರಿಯಾಸ್, ಲಿವರ್, ಇವುಗಳು ಈ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ಗೆ ಅಥವಾ ಡಕ್ ಗ್ಲ್ಯಾಂಡ್ಸ್ಗೆ ಅಥವಾ ನಾಳಸಹಿತ ಗ್ರಂಥಿಗಳಿಗೆ ಎಕ್ಸಾಂಪಲ್ ಆಗ್ತವೆ. ಇನ್ನು 15ನೇ ಪ್ರಶ್ನೆ, ಸಾಗರದ ಆಳವನ್ನು ಮಾಪನ ಮಾಡುವ ಉಪಕರಣ ಯಾವುದು? ಅಂದರೆ ಡೆಪ್ತ್ ಆಫ್ ದ ಓಸಿಯನ್ನು ಮೆಜರ್ ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಯಾವುದು ಅನ್ನೋದಾದರೆ ಇಲ್ಲಿ 4 ಈ ರೀತಿಯ ಇನ್ಸ್ಟ್ರೂಮೆಂಟ್ಗಳು ಕೊಟ್ಟು ಭಾಳಷ್ಟು ಇನ್ಸ್ಟ್ರೂಮೆಂಟ್ಗಳನ್ನ ಸಹಿತ ನಾವು ತಿಳ್ಕೋಬೇಕು. 4 ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದು ಅನ್ನೋದು ನಾವು ಸರಿಯಾದ ಉತ್ತರ ಯಾವುದಂತ ನೋಡೋಣ. ಸ್ಪೀಡೋಮೀಟರ್, ಅಮ್ಮೀಟರ್, ಫ್ಲಕ್ಸ್ ಮೀಟರ್, ಫ್ಯಾಥೋಮೀಟರ್ ಅಂದರೆ ಸರಿಯಾದ ಉತ್ತರ. ಫ್ಯಾಥೋಮೀಟರು ಸಾಗರದ ಆಳವನ್ನು, ಡೆಪ್ತ್ ಆಫ್ ದ ಓಸಿಯನನ್ನು ನಾವು ಚೆಕ್ ಮಾಡೋದಕ್ಕೆ ಈ ಒಂದು ಇನ್ಸ್ಟ್ರೂಮೆಂಟನ್ನು ಬಳಸ್ತೀವಿ. ಓಕೆ. ಇನ್ನು ಸ್ಪೀಡೋಮೀಟರ್ನ ವಾಹನಗಳ ವೇಗವನ್ನು ಕಂಡುಹಿಡಿಯಲು, ಆಮ್ಮೀಟರನ್ನು ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಪ್ರವಾಹ ಎಷ್ಟಿದೆ ಅಂತ ಚೆಕ್ ಮಾಡಲು. ಓಕೆ. ಇನ್ನು ಫ್ಲಕ್ಸ್ ಮೀಟರನ್ನು ಆಯಸ್ಕಾಂತದ ಅರಿವನ್ನು, ಫ್ಲಕ್ಸನ್ನು ಅಳೆಯಲು ಬಳಸ್ತೀವಿ. ಫ್ಯಾಥೋಮೀಟರನ್ನು ಸಾಗರದ ಆಳವನ್ನು ಅಳೆಯಲು. ಸೊ ಅವುಗಳು ಯಾವ ಥರ ಇರ್ತವೆ ಅಂದರೆ ಸ್ಪೀಡೋಮೀಟರ್ ನಮ್ಮ ಗಾಡಿಗಳಲ್ಲಿ, ವಾಹನಗಳಲ್ಲಿ ನಾವು ನೋಡಿರ್ತೀವಿ. ಅಮ್ಮೀಟರು ಸೊ ಕರೆಂಟಿಗೆ, ಫ್ಲಕ್ಸ್ ಮೀಟ್ರು ಫ್ಲಕ್ಸನ್ನು ಮೆಜರ್ ಮಾಡೋದಕ್ಕೆ, ಫ್ಯಾಥೋಮೀಟ್ರು ಸಾಗರದ ಆಳವನ್ನು ಅಳೆಯೋದಕ್ಕೆ. ಓಕೆ. 16ನೇ ಪ್ರಶ್ನೆ, ಸೊ ಅಗೇನ್ ವೆರಿ ಇಂಪಾರ್ಟೆಂಟು. ಚಂದ್ರಗ್ರಹಣ, ಸೂರ್ಯಗ್ರಹಣ ಅಂತ ಕೇಳ್ತಾ ಇರ್ತಾರೆ. ಬೇಸಿಕ್ವನ್ನು ಸೊ ನೋಡ್ಕೊಳ್ಳೋಣ. ಚಂದ್ರಗ್ರಹಣ ಯಾವಾಗ ಉಂಟಾಗುತ್ತೆ, ಲೂನಾರ್ ಎಕ್ಲಿಪ್ಸ್ ಯಾವಾಗ ಬರುತ್ತೆ ಅನ್ನೋದಾದರೆ, ಭೂಮಿ ಏನು ಮಾಡುತ್ತೆ, ಸೂರ್ಯ ಮತ್ತು ಚಂದ್ರರ ಮಧ್ಯದಲ್ಲಿ ಬಂದರೆ ಆವಾಗ ಚಂದ್ರಗ್ರಹಣ ಆಗುತ್ತೆ. ಸೊ ಈ 2 ಲೂನಾರ್ ಎಕ್ಲಿಪ್ಸ್ ಮತ್ತು ಸೋಲಾರ್ ಎಕ್ಲಿಪ್ಸ್, ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಯಾವ ರೀತಿ ಆಗ್ತವೆ ಅಂದರೆ, ಮೊದಲು ಚಂದ್ರಗ್ರಹಣ ಅಥವಾ ಲೂನಾರ್ ಎಕ್ಲಿಪ್ಸ್ ಅಂತ ಕರಿತೀವಿ. ಭೂಮಿ ಏನು ಮಾಡುತ್ತೆ, ಸೂರ್ಯ ಮತ್ತು ಚಂದ್ರರ ಮಧ್ಯೆ ಬಂದಾಗ ಆಗ್ತಕ್ಕಂಥದ್ದು ಚಂದ್ರಗ್ರಹಣ. ಇನ್ನು ಸೂರ್ಯಗ್ರಹಣಕ್ಕೆ ಬಂದಾಗ ಚಂದ್ರ ಏನು ಮಾಡ್ತಾನೆ, ಭೂಮಿ ಮತ್ತು ಸೂರ್ಯರ ಮಧ್ಯೆ ಬರ್ತಾನೆ. ಭೂಮಿ, ಸೂರ್ಯ ಮತ್ತು ಚಂದ್ರರ ಮಧ್ಯೆ ಬಂದರೆ ಚಂದ್ರಗ್ರಹಣ. ಚಂದ್ರ, ಭೂಮಿ ಮತ್ತು ಸೂರ್ಯರ ಮಧ್ಯೆ ಬಂದರೆ ಸೂರ್ಯಗ್ರಹಣ. ಓಕೆ. ಇನ್ನು 16ನೇ ಪ್ರಶ್ನೆ, ಗಾಳಿಯಲ್ಲಿ ಶಬ್ದದ ವೇಗವು ಯಾವುದರ ಬದಲಾವಣೆಯಿಂದ ಸ್ವತಂತ್ರವಾಗಿದೆ, ಇಂಡಿಪೆಂಡೆಂಟ್ ಆಗಿದೆ? ವೆಲಾಸಿಟಿ ಆಫ್ ಸೌಂಡ್ ಇನ್ ಏರ್ ಈಸ್ ಇಂಡಿಪೆಂಡೆಂಟ್ ಆಫ್ ಚೇಂಜ್ ಇನ್ ಯಾವುದು? ಟೆಂಪ್ರೇಚರ್ ಅಥವಾ ತಾಪಮಾನ, ಡೆನ್ಸಿಟಿ ಅಥವಾ ಸಾಂದ್ರತೆ, ಪ್ರೆಷರ್ ಅಥವಾ ಒತ್ತಡ, ಹ್ಯುಮಿಡಿಟಿ ಅಥವಾ ಆರ್ದ್ರತೆ. ಇವುಗಳಲ್ಲಿ ಯಾವುದೋ ಒಂದರಿಂದ ಗಾಳಿಯಲ್ಲಿ ಶಬ್ದದ ಏನಾಗಿದೆ, ಇಂಡಿಪೆಂಡೆಂಟ್ ಆಗಿದೆ. ಅಂದರೆ ಅವುಗಳಲ್ಲಿ ಏರಿಳಿತ ಆದರೆ ಈ ಶಬ್ದದ ವೇಗದಲ್ಲಿ ಯಾವುದೇ ಏರಿಳಿತ ಆಗಲ್ಲ, ಇಂಡಿಪೆಂಡೆಂಟ್ ಆಗಿದೆ. ಇನ್ನು 3ರ ಏರಿಳಿತ ಆದಂಗೆಲ್ಲ ಶಬ್ದದ ವೇಗ ಕೂಡ ಅದರಲ್ಲೂ ಕೂಡ ಏರಿಳಿತ ಆಗುತ್ತೆ. ಹಾಗಾದರೆ ಯಾವುದರಿಂದ ಇಂಡಿಪೆಂಡೆಂಟ್ ಆಗಿದೆ ಅಂದರೆ, ಸೊ ಒತ್ತಡದಿಂದ ಅಥವಾ ಪ್ರೆಷರಿಂದ ಇಂಡಿಪೆಂಡೆಂಟ್ ಆಗಿದೆ. ಇನ್ನು 3ರಲ್ಲಿ ವೇರಿ ಆದಂಗೆಲ್ಲ ಶಬ್ದದ ವೇಗ ಕೂಡ ಗಾಳಿಯಲ್ಲಿ ವೇರಿ ಆಗ್ತಾ ಹೋಗುತ್ತೆ. ನೋಡಿ, ಗಾಳಿಯಲ್ಲಿನ ಶಬ್ದದ ವೇಗವು ತಾಪಮಾನ ಅಥವಾ ಟೆಂಪ್ರೇಚರ್ ಹೆಚ್ಚಿಗೆ ಆದರೆ ಆ ಗಾಳಿಯ ಶಬ್ದದ ವೇಗ ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಕಡಿಮೆ ಆದರೆ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಡಿಪೆಂಡೆನ್ಸಿ ಇದೆ ಅಲ್ವಾ. ನೆಕ್ಸ್ಟು ಆರ್ದ್ರತೆ ಅಥವಾ ಹ್ಯುಮಿಡಿಟಿ ಏನಾದರೂ ಹೆಚ್ಚಾದರೆ ಗಾಳಿಯಲ್ಲಿ ಶಬ್ದದ ವೇಗ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಅಲ್ಲಿ ಆರ್ದ್ರತೆ ಜಾಸ್ತಿ ಇರುತ್ತೆ. ಜಾಸ್ತಿ ಇದ್ದಂಗೆಲ್ಲ ಶಬ್ದದ ವೇಗ ಕಡಿಮೆ ಆಗುತ್ತೆ, ಆರ್ದ್ರತೆ ಕಡಿಮೆ ಆದಂಗೆಲ್ಲ ಶಬ್ದದ ವೇಗ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ. ಇನ್ನು ಟೆಂಪ್ರೇಚರ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ. ಆದ್ದರಿಂದ ಗಾಳಿಯಲ್ಲಿನ ಶಬ್ದದ ವೇಗ ಪ್ರೆಷರಿಂದ ಇಂಡಿಪೆಂಡೆಂಟ್ ಆಗಿದೆ. ಪ್ರೆಷರ್ ಹೆಚ್ಚಿಗೆ ಆಗಲಿ ಕಡಿಮೆ ಆಗಲಿ ಗಾಳಿಯ ವೇಗ ಶಬ್ದದ ವೇಗ ಗಾಳಿಯಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ. ಓಕೆ. ಇನ್ನು 17ನೇ ಪ್ರಶ್ನೆ, ಜೆಟ್ ವಿಮಾನ ಕಾರ್ಯನಿರ್ವಹಣೆಯು ನ್ಯೂಟನ್ನ ಯಾವ ನಿಯಮಕ್ಕೆ ಸಂಬಂಧಿಸಿದೆ? ದ ವರ್ಕಿಂಗ್ ಆಫ್ ಎ ಜೆಟ್ ಏರ್ಪ್ಲೇನ್ ಈಸ್ ಬೇಸ್ಡ್ ಆನ್ ನ್ಯೂಟನ್ಸ್ ಫಸ್ಟ್ ಲಾನ, ಸೆಕೆಂಡ್ ಲಾನ, ಥರ್ಡ್ ಲಾನ ಅಂದರೆ ಸರಿಯಾದ ಉತ್ತರ ಚಲನೆಯ 3ನೇ ನಿಯಮ ಅಥವಾ ಥರ್ಡ್ ಲಾ ಆಫ್ ಮೋಷನ್ ನ್ಯೂಟನ್ದೇನಿದೆಯೋ ಅದಕ್ಕೆ ಸಂಬಂಧಿಸಿದೆ ಜೆಟ್ ವಿಮಾನದ ಕಾರ್ಯನಿರ್ವಹಣೆ. ಯಾವ ಥರ ವರ್ಕ್ ಆಗುತ್ತೆ ನೋಡಿ. ಫಾರ್ ಎವ್ರಿ ಆ್ಯಕ್ಷನ್ ದೆರ್ ಇಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತಕ್ಕಂಥದ್ದು ನ್ಯೂಟನ್ನ 3ನೇ ನಿಯಮ ಆಗಿದೆ. ಅಂದರೆ ಪ್ರತಿ ಕ್ರಿಯೆಗೆ ಸಮಾನವಾಗಿರ್ತಕ್ಕಂಥ ಮತ್ತು ವಿರುದ್ಧವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಇರುತ್ತೆ ಅಂತಕ್ಕಂಥದ್ದು. ಕ್ರಿಯೆಗೆ ಸಮಾನ ಮತ್ತು ವಿರುದ್ಧ ಪ್ರತಿಕ್ರಿಯೆ, ಅದು ನ್ಯೂಟನ್ನ ಥರ್ಡ್ ಲಾ ಆಫ್ ಮೋಷನ್ ಅಥವಾ 3ನೇ ಚಲನೀಯ ನಿಯಮಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಎಷ್ಟು ಆ್ಯಕ್ಷನ್ ಇದೆಯೋ ಅದಕ್ಕೆ ಈಕ್ವಲ್ ಮತ್ತು ಅಪೋಸಿಟ್ ಡೈರೆಕ್ಷನಲ್ಲಿರುತ್ತೆ ಅದರ ಒಂದು ರಿಯಾಕ್ಷನ್. ಅದರ ಮೇಲೆ ಈ ಒಂದು ಜೆಟ್ ಪ್ಲೇನು ವರ್ಕ್ ಆಗುತ್ತೆ. ಓಕೆ. 18ನೇ ಪ್ರಶ್ನೆ,
ಕೆಳಗಿನ ಯಾವ ಮಾಧ್ಯಮದಲ್ಲಿ ಶಬ್ದದ ವೇಗ ಗರಿಷ್ಠವಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಶಬ್ದದ ವೇಗ ಯಾವುದರಲ್ಲಿ ಜಾಸ್ತಿ ಆಗಿರುತ್ತೆ ಅಂದರೆ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಮೀಡಿಯಮ್ಸ್ ಸ್ಪೀಡ್ ಆಫ್ ಸೌಂಡ್ ವಿಲ್ ಬಿ ಮ್ಯಾಕ್ಸಿಮಮ್. ಜಾಸ್ತಿ ಇರುತ್ತೆ ಶಬ್ದದ ವೇಗ. ಗಾಳಿಯಲ್ಲ, ನಿರ್ವಾತದಲ್ಲ ಅಂದರೆ ವ್ಯಾಕ್ಯೂಮ್ ಅಲ್ಲ, ಅಥವಾ ಘನವಸ್ತುಗಳಲ್ಲ, ಅಥವಾ ನೀರಲ್ಲ ಅನ್ನೋದಾದರೆ ಸರಿಯಾದ ಉತ್ತರ ಘನವಸ್ತುಗಳಲ್ಲಿ ಶಬ್ದದ ವೇಗ ಜಾಸ್ತಿ ಆಗಿರುತ್ತೆ. ಕಾರಣ ಏನನ್ನೋದಾದರೆ ಇಲ್ಲಿ ನೋಡಿ, ಈ ಒಂದು ಗ್ಯಾಸ್, ಲಿಕ್ವಿಡ್ ಮತ್ತು ಸಾಲಿಡ್ ಅಂತಕ್ಕಂಥ ಮೂರು ನಾವು ಮೀಡಿಯಮನ್ನು ತೆಗೆದುಕೊಂಡಾಗ ಮಾಲಿಕ್ಯೂಲ್ಗಳು, ಅಣುಗಳು ಒತ್ತೊತ್ತಾಗಿರ್ತಕ್ಕಂಥದ್ದು ಯಾವುದರಲ್ಲಿ ಅಂದರೆ ಸಾಲಿಡಲ್ಲಿ. ಎಷ್ಟು ಅಣುಗಳು ಒತ್ತೊತ್ತಾಗಿರ್ತವೋ ಆಗ ಶಬ್ದದ ವೇಗ ಬೇಗ ಪಸರಿಸುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಸಾಲಿಡಲ್ಲಿ ಅಥವಾ ಘನವಸ್ತುಗಳಲ್ಲಿ ಶಬ್ದದ ವೇಗ ಫಾಸ್ಟೆಸ್ಟ್ ಇರುತ್ತೆ. ಲಿಕ್ವಿಡಲ್ಲಿ ಅವುಗಳ ಅಣುಗಳು ಅಷ್ಟೊಂದು ಒತ್ತೊತ್ತಾಗಿರಲ್ಲ, ಅದಕ್ಕೋಸ್ಕರ ಅಲ್ಲಿ ಕಡಿಮೆ ಸ್ಪೀಡ್ ಇರುತ್ತೆ. ಇನ್ನು ಗ್ಯಾಸಲ್ಲಿ ನೋಡಿ, ಅಣುಗಳು ಭಾಳ ಒಂದಕ್ಕೊಂದು ಭಾಳ ದೂರದಲ್ಲಿರ್ತವೆ, ಹಾಗಾಗಿ ಶಬ್ದದ ವೇಗ ಭಾಳ ಕಡಿಮೆ ಇರುತ್ತೆ. ಓಕೆ, ಸೊ ಈ ಕಡೆ ಹೋದಂಗೆಲ್ಲ ಶಬ್ದದ ವೇಗ ಜಾಸ್ತಿ ಆಗುತ್ತೆ ಅನ್ನೋದು ಇಲ್ಲಿ ತಿಳ್ಕೊಬೇಕು. ಓಕೆ, 19ನೇ ಪ್ರಶ್ನೆ, ವಾಟರ್ ಬ್ಲೂಮ್ಗಳು ಯಾವುದರಿಂದ ಆಗಿದ್ದಾವೆ? ಭಾಳ ಪ್ರಶ್ನೆಗಳನ್ನು ಭಾಳ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇದ್ದಾರೆ ಈ ಪ್ರಶ್ನೆ, ವಾಟರ್ ಬ್ಲೂಮ್ ಅಂತ. ಸೊ ಹಾಗಾದರೆ ಯಾವುದರಿಂದ ಆಗಿದ್ದಾವೆ ಅಂದರೆ ಬ್ಯಾಕ್ಟೀರಿಯಾದಿಂದನ, ಶಿಲೀಂಧ್ರದಿಂದನ, ಅಥವಾ ಕಲ್ಲು ಹೂಗಳಿಂದನ, ಪಾಚಿಯಿಂದನ ಅಂದರೆ ಸರಿಯಾದ ಉತ್ತರ ವಾಟರ್ ಬ್ಲೂಮ್ಗಳು ಪಾಚಿಗಳಿಂದ ಆಗಿದ್ದಾವೆ ಅಥವಾ ಆಲ್ಗೆಗಳಿಂದ ಅಂತ ಹೇಳ್ಬೋದು. ನೋಡಿ, ಆಲ್ಗೆಗಳಿಂದ ಯಾವ ರೀತಿಯಾಗಿ ಇಲ್ಲಿ ಮೀನುಗಳು ಸತ್ತಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಅಲ್ವಾ. ಸೊ ಈ ವಾಟರ್ ಬ್ಲೂಮ್ಗಳನ್ನು ಆಲ್ಗಲ್ ಬೂಮ್ ಅಂತ ಕರಿತೀವಿ. ಇವುಗಳು ಯಾವುದರಿಂದ ಆಗ್ತವಂದರೆ ಪ್ಲಾಂಕ್ಟೋನಿಕ್ ಪಾಚಿಗಳ ಅತಿಯಾದ ಬೆಳವಣಿಗೆಗಳಿಂದ ನೀರಿನ ಮೇಲ್ಮೈ ಮೇಲೆ ಒಂದು ಪದರ ಸೃಷ್ಟಿಯಾಗುತ್ತೆ. ಅದರಿಂದಾಗಿ ಜಲಚರಗಳಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಈ ವಾಟರ್ ಬ್ಲೂಮ್ ಯಾವುದರಿಂದ ಆಗುತ್ತೆ ಅಂದರೆ ಕೃಷಿಯಿಂದ ಬಳಸಿದ ನೀರು, ಕೈಗಾರಿಕೆಗಳ ವಿಸರ್ಜನೆ, ಸಂಸ್ಕರಿಸದ ಒಳಚರಂಡಿ ನೀರು, ಇವುಗಳಿಂದಾಗಿ ಏನಾಗ್ತಾ ಇದೆ, ಈ ಆಲ್ಗಲ್ ಬ್ಲೂಮು ಸೃಷ್ಟಿ ಆಗ್ತಾ ಇದೆ. ಅದು ಅಲ್ಲಿರ್ತಕ್ಕಂಥ ವಾಟರ್ ಆ್ಯನಿಮಲ್ಸ್ಗೆ ಭಾಳಷ್ಟು ತೊಂದರೆಯನ್ನು ಮಾಡ್ತಾ ಇದೆ. ಓಕೆ, ಇನ್ನು 20ನೇ ಪ್ರಶ್ನೆ ಮತ್ತು ಈ ಒಂದು ಸಾಮಾನ್ಯ ವಿಜ್ಞಾನದ ಮೊದಲನೇ ಭಾಗದ ಕೊನೆಯ ಪ್ರಶ್ನೆ ಆಗುತ್ತೆ. ಓಕೆ, ಕ್ವಶನ್ ನಂಬರ್ 20, ಇದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಅಂದರೆ ಇನ್ಸೆಕ್ಟಿವೋರಸ್ ಪ್ಲಾಂಟ್ಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ. ಓಕೆ, ಇನ್ಸೆಕ್ಟಿವೋರಸ್ ಅಂದರೆ ಇನ್ಸೆಕ್ಟ್ಗಳನ್ನು ತಿಂದು ಜೀರ್ಣಿಸ್ಕೊಳ್ತಕ್ಕಂಥ ಸಸ್ಯ. ಓಕೆ, ಸೊ ಯಾವ ಸಸ್ಯ ಇರ್ಬೋದು? ಪಿಚ್ಚರ್ ಪ್ಲಾಂಟ್, ಕುಸ್ಕುಟ, ಅಗೇರಿಕಸ್, ಲಿಚನ್ ಅಂದರೆ ಸರಿಯಾದ ಉತ್ತರ ಪಿಚ್ಚರ್ ಪ್ಲಾಂಟ್ ಒಂದು ಕೀಟಹಾರಿ ಸಸ್ಯಕ್ಕೆ, ಇನ್ಸೆಕ್ಟಿವೋರಸ್ ಪ್ಲಾಂಟ್ಗೆ ಉದಾಹರಣೆ ಆಗುತ್ತೆ. ನೋಡಿ, ಫಸ್ಟ್ ಆಫ್ ಆಲ್ ಇನ್ಸೆಕ್ಟಿವೋರಸ್ ಅಂದರೆ ಕೀಟಗಳನ್ನು ತಿನ್ನುವ ಸಸ್ಯಗಳು ಅಂತ ಹೇಳ್ಬೋದು. ಅಂದರೆ ಕೀಟಗಳನ್ನು ಸೆರೆ ಹಿಡಿದು ಅವುಗಳನ್ನು ಜೀರ್ಣಿಸ್ಕೊಳ್ತಕ್ಕಂಥ ಒಂದು ಫೀಚರ್ ಇರುತ್ತೆ ಆ ಒಂದು ಸಸ್ಯಗಳಿಗೆ. ಸೊ ಇಂಥ ಸುಮಾರು 600 ಕಾರ್ನಿವೋರಸ್ ಅಥವಾ ಇನ್ಸೆಕ್ಟಿವೋರಸ್ ಪ್ಲಾಂಟ್ಗಳಿದ್ದಾವೆ ಅಂತ ಕರಿತೀವಿ. ಓಕೆ, ಇನ್ನು ಫಿಚ್ಚರ್ ಪ್ಲಾಂಟ್ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಈ ಒಂದು ಕೀಟಹಾರಿ ಸಸ್ಯ ಅನ್ನೋದಾದರೆ ಇದು ಬೇಟೆಯನ್ನು ಬಲೆಗೆ ಬೀಳಿಸಲು ಜೀರ್ಣಕಾರಿ ದ್ರವದಿಂದ ತುಂಬಿದ ಆಳವಾದ ಕುಹರಗಳನ್ನು ಹೊಂದಿರುತ್ತೆ ಫಿಚ್ಚರ್ ಪ್ಲಾಂಟ್. ನೋಡಿ, ಇದು ಫಿಚ್ಚರ್ ಪ್ಲಾಂಟ್. ಸೊ ಇದರಲ್ಲಿ ಏನಾಗಿರುತ್ತೆ, ಈ ಒಂದು ಸ್ಟ್ರಕ್ಚರಲ್ಲಿ ಈ ಕೆಳಗಡೆ ಒಂದು ಜೀರ್ಣಕಾರಿ ದ್ರವ ಇರುತ್ತೆ. ಯಾವಾಗ ಆ ಒಂದು ಬೇಟೆ ಅಥವಾ ಆ ಒಂದು ಇನ್ಸೆಕ್ಟ್ ಬಂದು ಇದರಲ್ಲಿ ಬೀಳುತ್ತೋ ಅದನ್ನು ಜೀರ್ಣಿಸ್ಕೊಳ್ತಕ್ಕಂಥ ಶಕ್ತಿ ಇರುತ್ತೆ ಮತ್ತು ಅವುಗಳನ್ನು ಮತ್ತೆ ಹಾರಿ ಹೋಗದೇ ಇರೋ ಥರ ಅಂಟಿಕೊಂಡಿರ್ತಕ್ಕಂಥ ಒಂದು ಫೀಚರನ್ನು ಒಳಗೊಂಡಿರ್ತಕ್ಕಂಥ ದ್ರವ ಇರುತ್ತೆ. ಸೊ ಈ ಒಂದು ಫೀಚರ್ ಪ್ಲಾಂಟಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಒಂದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ನ ಕೇಳೋದನ್ನು ಕೂಡ ನೋಡ್ತಾ ಇದ್ದೀವಿ ನಾವು. ಓಕೆ, ಸೊ ಹಾಗಾದರೆ ಇದು ಒಂದು ಲೆಕ್ಕಕ್ಕೆ ಅಪ್ಲಿಕೇಶನ್ ಬೇಸ್ಡ್ ಅನಿಸ್ತಾ ಇದೆ. ನೋಡೋಣ. ಕ್ವಶನ್ ನಂಬರ್ 1, ವೆಲ್ಡಿಂಗ್ ಕಾರ್ಯ ನಿರ್ವಹಿಸುವವರು ಏಕೆ ಕನ್ನಡಕ ಅಥವಾ ಮುಖವಾಡವನ್ನು ಧರಿಸುತ್ತಾರೆ? ಅಂದರೆ ವೆಲ್ಡಿಂಗ್ ಮಾಡೋರು ನೋಡಿ ಒಂದು ಕನ್ನಡಕ ಹಾಕ್ಕೊಳ್ತಾರೆ, ಇಲ್ಲಾಂದರೆ ಒಂದು ಮುಖವಾಡವನ್ನು ಹಾಕ್ಕೊಂಡಿರ್ತಾರೆ. ಯಾಕೆ ಅಂತಕ್ಕಂಥದ್ದು ಒಂದು ಅಪ್ಲಿಕೇಶನ್ ಬೇಸ್ಡ್ ಜನರಲ್ ಸೈನ್ಸ್ ಕ್ವಶನ್ಸ್ ಅಥವಾ ಒಂದು ಮೂಲ ವಿಜ್ಞಾನ ಅಥವಾ ಬೇಸಿಕ್ ವಿಜ್ಞಾನ ಅಂತ ಏನು ಕರಿತೀವಿ ಆ ರೀತಿಯ ಒಂದು ಕ್ವಶನ್ ಆಗುತ್ತೆ. ವೈ ಡೂ ವೆಲ್ಡರ್ಸ್ ವೇರ್ ಸ್ಪೆಷಲ್ ಗ್ಲಾಸ್ ಗಾಗಲ್ಸ್ ಆರ್ ಫೇಸ್ ಮಾಸ್ಕ್? ಅಂದರೆ ಸರಿಯಾದ ಉತ್ತರ ಏನಾಗುತ್ತೆ, ನೇರಳಾತೀತ ಕಿರಣಗಳಿಂದ ಕಣ್ಣುಗಳನ್ನು ರಕ್ಷಣೆ ಮಾಡಿಕೊಳ್ಳಲು ಟು ಪ್ರೊಟೆಕ್ಟ್ ದ ಐಸ್ ಫ್ರಮ್ ದ ಅಲ್ಟ್ರಾ ವೈಲೆಟ್ ರೇಸು ಕನ್ನಡಕವನ್ನು ಅಥವಾ ಮುಖವಾಡವನ್ನು ಧರಿಸ್ತಾರೆ ವೆಲ್ಡಿಂಗ್ ಮಾಡ್ತಕ್ಕಂಥವ್ರು. ಓಕೆ, ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದಾದ್ರೆ ನೋಡಿ, ವೆಲ್ಡಿಂಗ್ ಟಾರ್ಚ್ನಿಂದ UV ಕಿರಣಗಳು ಹೆಚ್ಚಿನ ಪ್ರಮಾಣದಲ್ಲಿ ವಿಕಿರಣಗೊಳ್ತವೆ. ಈ UV ಕಿರಣಗಳು ಅಥವಾ ಅತಿ ನೇರಳ ಕಿರಣಗಳು ಅಥವಾ ನೇರಳಾತೀತ ಕಿರಣಗಳನ್ನು ಅಂತ ಏನು ಕರಿತೀವಿ ನಾವು, ಆ ಒಂದು ಅಲ್ಟ್ರಾ ವೈಲೆಟ್ ಕಿರಣಗಳು ಕ್ಯಾನ್ಸರ್ ರೋಗಕ್ಕೆ ಕಾರಣ ಆಗೋದ್ರಿಂದ ಸೊ ವೆಲ್ಡಿಂಗ್ ಮಾಡ್ತಕ್ಕಂಥವ್ರು ನೋಡಿ ಮಾಸ್ಕನ್ನು, ಫೇಸ್ ಮಾಸ್ಕನ್ನು ಅಥವಾ ಗಾಗಲ್ಸ್ಗಳನ್ನು ಹಾಕೊಳ್ಳೋದನ್ನು ನಾವು ನೋಡ್ತೀವಿ. ಹಾಗಾದರೆ ಈ UV ಕಿರಣಗಳು ಸೋಲಾರ್ ರೇಡಿಯೇಷನಿಂದನೂ ಕೂಡ ಬರ್ತವೆ. ನೋಡಿ, UVB ರೇಸ್, UVA ರೇಸ್ ಮತ್ತು UVC ರೇಸ್ ಅಂತಕ್ಕಂಥ 3 ರೀತಿಯ
ಅಲ್ಟ್ರಾವೈಲೆಟ್ ಕಿರಣಗಳು, ಅತಿ ನೇರಳೆ ಕಿರಣಗಳು ಸೋಲಾರ್ ರೇಡಿಯೇಷನಿಂದ ಬರ್ತವೆ. ಅದರಲ್ಲಿ UVC ಕಿರಣಗಳು ಡೈರೆಕ್ಟಾಗಿ ನಮ್ಮ ಓಝೋನ್ ಲೇಯರ್ ಬ್ಲಾಕ್ ಮಾಡುತ್ತೆ. ಇನ್ನು UVB ಸ್ವಲ್ಪ ಪ್ರಮಾಣದಲ್ಲಿ ಬರುತ್ತೆ. UVA ಕೂಡ ಭೂಮಿಗೆ ಸ್ವಲ್ಪ ಭಾಳಷ್ಟು ಪ್ರಮಾಣದಲ್ಲಿ ಬರ್ತಕ್ಕಂಥದ್ದು ಅಲ್ಟ್ರಾವೈಲೆಟ್ ಎ ಕಿರಣಗಳು. ಓಕೆ, ಸೊ ಇವುಗಳಿಂದ ಸನ್ ಬರ್ನ್ ಆಗುತ್ತೆ, ರಿಂಕ್ಲಿಂಗ್ ಕಾಣ್ತವೆ, ಪ್ರೀ ಮೆಚ್ಯೂರ್ ಏಜಿಂಗ್ ಕಾಣಿಸುತ್ತೆ, ಸ್ಕಿನ್ ಕ್ಯಾನ್ಸರ್ಗಳು ಬರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು UV ರೇಸಿಂದ. ಇನ್ನು ಆರ್ಟಿಫಿಷಿಯಲ್ ಬಂದಾಗ ನೋಡಿ, ಈ ರೀತಿಯ ವೆಲ್ಡಿಂಗ್ ಟಾರ್ಚ್ನಿಂದ ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ಅಲ್ಟ್ರಾವೈಲೆಟ್ ಕಿರಣಗಳು ಬರ್ತವೆ. ಅವು ಕೂಡ ಬರ್ನಿಂಗ್ ಅಥವಾ ಸ್ಕಿನ್ ಕ್ಯಾನ್ಸರ್ಗೆ ಕಾರಣ ಆಗ್ತವೆ. ಅದಕ್ಕೋಸ್ಕರ ವೆಲ್ಡಿಂಗ್ ಮಾಡ್ತಕ್ಕಂಥವ್ರು ಈ ಫೇಸ್ ಮಾಸ್ಕ್ಗಳನ್ನು, ಗಾಗಲ್ಸ್ಗಳನ್ನು ಹಾಕೊಳ್ತಾರೆ. ಸೊ ಇದು ಒಂದು ರೀತಿಯ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಆಗುತ್ತೆ. ಓಕೆ, ಇನ್ನು ಎರಡನೇ ಕ್ವಶನ್ನು, ಹೈಡ್ರೋಜನೀಕರಣ ಎಂದರೇನು ಅಂದರೆ ವಾಟ್ ಈಸ್ ಮೀನ್ ಬೈ ಹೈಡ್ರೋಜನೇಷನ್. ಓಕೆ, ಏನು ನೋಡೋಣ ಹೈಡ್ರೋಜನೀಕರಣ ಅಂದರೆ. ನೋಡಿ, ಮೊದಲು ಅದರ ಡೆಫಿನಿಷನ್ ನೋಡೋದಾದರೆ, ಅನ್ಸ್ಯಾಚುರೇಟೆಡ್ ಫ್ಯಾಟ್ಗಳನ್ನು ಸ್ಯಾಚುರೇಟೆಡ್ ಫ್ಯಾಟ್ ಮಾಡುವ ಪ್ರಕ್ರಿಯೆಯನ್ನು ನಾವು ಹೈಡ್ರೋಜನೀಕರಣ ಅಂತ ಕರಿತೀವಿ. ಈಗ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂದ್ರೇನು ಅಲ್ವಾ? ಈ ಕಡೆ ನೋಡಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಇದ್ದಾವೆ, ಈ ಕಡೆ ಸ್ಯಾಚುರೇಟೆಡ್ ಫ್ಯಾಟ್ಸ್ ಇದೆ. ಅನ್ಸ್ಯಾಚುರೇಟೆಡ್ ಫ್ಯಾಟ್ಸಲ್ಲಿ ನಾರ್ಮಲ್ ನಮ್ಮ ರೂಮ್ ಟೆಂಪ್ರೇಚರಲ್ಲಿ ಲಿಕ್ವಿಡ್ ಆಗಿರ್ತಕ್ಕಂಥ ವೆಜಿಟೇಬಲ್ ಆಯಿಲ್ಸ್ಗಳು ಅಂದರೆ ಅಡುಗೆ ಎಣ್ಣೆಗಳೇನಿದ್ದಾವೆ, ಸನ್ಫ್ಲವರ್ ಆಯಿಲು, ರೈಸ್ ಬ್ರೈನ್ ಆಯಿಲ್ ಅಂತ ಏನು ಬಳಸ್ತೀವಿ ಮನೆಗಳಲ್ಲಿ, ಅದು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಆಗುತ್ತೆ. ಇನ್ನು ಚೀಸು, ಬಟರು, ಮೀಟು, ಕೊಕೊನಟ್ ಆಯಿಲ್ ಇವೆಲ್ಲ ಸ್ಯಾಚುರೇಟೆಡ್ ಫ್ಯಾಟ್ಗಳು ಆಗ್ತವೆ. ಸೊ ಹಾಗಾದರೆ ಈ ಅನ್ಸ್ಯಾಚುರೇಟೆಡ್ ಫ್ಯಾಟ್ಗಳನ್ನು ಸ್ಯಾಚುರೇಟೆಡ್ ಫ್ಯಾಟ್ ಆಗಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು, ಪ್ರೋಸೆಸ್ಸನ್ನು ನಾವು ಹೈಡ್ರೋಜನೀಕರಣ ಅಂತ ಕರಿತೀವಿ. ಓಕೆ, ಸೊ ಇಷ್ಟು ತಿಳ್ಕೊಂಡ್ವಿ. ಈಗ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂದ್ರೇನು, ಸ್ಯಾಚುರೇಟೆಡ್ ಫ್ಯಾಟ್ ಅಂದ್ರೇನು, ಅವುಗಳಲ್ಲಿರ್ತಕ್ಕಂಥ ವ್ಯತ್ಯಾಸಗಳೇನಂತ ಕೇಳ್ಬೋದು. ಅವುಗಳನ್ನು ತಿಳ್ಕೊಂಡಿದ್ರೆ ಈ ಒಂದು ಹೈಡ್ರೋಜನೀಕರಣದ ಮೇಲೆ ಮುಂದೆ ಬರ್ತಕ್ಕಂಥ ವಿವಿಧ ರೀತಿಯ ಪ್ರಶ್ನೆಗಳಿಗೆ ನಾವು ರೆಡಿ ಆದಂಗೆ ಆಗುತ್ತೆ. ಹಾಗಾದರೆ ಫಸ್ಟು ಸ್ಯಾಚುರೇಟೆಡ್ ಫ್ಯಾಟ್ ಅಂದ್ರೇನು, ಕನ್ನಡದಲ್ಲಿ ಪರಿಷ್ಕರಿಸಿದ ಕೊಬ್ಬು ಅಂತ ಕರಿತೀವಿ. ಈ ಕೊಬ್ಬುಗಳು ಅವುಗಳ ಅಣುಗಳ ನಡುವೆ ಒಂದೇ ಬಂಧವನ್ನು ಹೊಂದಿರ್ತವೆ. ಇಲ್ಲಿ ನೋಡಿ, ಸ್ಯಾಚುರೇಟೆಡ್ ಫ್ಯಾಟಲ್ಲಿ ಈ ಒಂದು ಅಣುಗಳ ನಡುವೆ ಕೇವಲ ಸಿಂಗಲ್ ಬಾಂಡ್ ಇದೆ, ಒಂದು ಬಾಂಡ್ ಇದೆ. ಓಕೆ, ಅದಕ್ಕೋಸ್ಕರ ಅವುಗಳನ್ನು ಪರಿಷ್ಕರಿಸಿದ ಕೊಬ್ಬು ಅಥವಾ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವಂದರೆ ಚೀಸ್, ಬಟರ್, ಮೀಟ್, ಕೊಕೊನಟ್ ಆಯಿಲ್, ಪಾಮ್ ಆಯಿಲ್ಗಳು ಸ್ಯಾಚುರೇಟೆಡ್ ಫ್ಯಾಟ್ ಅಥವಾ ಪರಿಷ್ಕರಿಸಿದ ಕೊಬ್ಬಿಗೆ ಉದಾಹರಣೆಗಳಾಗ್ತವೆ. ಇನ್ನೊಂದು ಇವುಗಳ ವಿಶೇಷ ಏನಂದರೆ ಅವುಗಳು ಕೋಣೆಯ ಇರ್ತವೆ. ನೋಡಿ, ಚೀಸ್, ಬಟರ್ ಇವೆಲ್ಲ ಗಟ್ಟಿಯಾಗಿರ್ತವೆ ಕೋಣೆಯ ಉಷ್ಣಾಂಶದಲ್ಲಿ, ರೂಮ್ ಟೆಂಪ್ರೇಚರ್ ಅಂತ ಕರಿತೀವಿ. ಇವು ಪರಿಷ್ಕರಿಸಿದ ಕೊಬ್ಬಾಯಿತು. ನೆಕ್ಸ್ಟ್ ಈ ಕಡೆ ಅಪರ್ಯಾಪ್ತ ಕೊಬ್ಬು ಅಥವಾ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಕರಿತೀವಿ. ಇಲ್ಲಿ ಸಿಂಗಲ್ ಬಾಂಡ್ ಇತ್ತು, ಇಲ್ಲೇನಾಗುತ್ತೆ, ಅಣುಗಳ ನಡುವೆ ಒಂದು ಅಥವಾ ಹೆಚ್ಚಿನ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಂಧಗಳನ್ನು ಕೂಡ ಕಾಣ್ಬೋದು ಈ ಅನ್ಸ್ಯಾಚುರೇಟೆಡ್ ಫ್ಯಾಟಲ್ಲಿ. ಇಲ್ಲಿ ನೋಡಿ, ಡಬಲ್ ಬಾಂಡ್ ಇದೆ ಇಲ್ಲಿ. ಓಕೆ, ಸೊ ಈ ರೀತಿ ಸಿಂಗಲ್ ಬಾಂಡ್ ಇದ್ದರೆ ಅದು ಸ್ಯಾಚುರೇಟೆಡ್, ಒಂದು ಅಥವಾ ಅದಕ್ಕಿಂತಲೂ ಹೆಚ್ಚು ಡಬಲ್ ಬಾಂಡ್ಗಳು ಅಥವಾ ಟ್ರಿಪಲ್ ಬಾಂಡ್ಗಳು ಇದ್ದರೆ ಅವು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಆಗ್ತವೆ. ಎಕ್ಸಾಂಪಲ್ಲು ಸನ್ಫ್ಲವರ್ ಆಯಿಲ್, ರೈಸ್ ಬ್ರೈನ್ ಆಯಿಲ್, ಆಲಿವ್ ಆಯಿಲ್ಗಳಾಗ್ತವೆ. ಓಕೆ, ಮತ್ತು ಇವು ಸ್ಯಾಚುರೇಟೆಡ್ ಫ್ಯಾಟ್ಸು ರೂಮ್ ಟೆಂಪ್ರೇಚರಲ್ಲಿ ಗಟ್ಟಿಯಾಗಿದ್ದರೆ, ಅನ್ಸ್ಯಾಚುರೇಟೆಡ್ ಫ್ಯಾಟ್ಸು ಕೋಣೆಯ ಉಷ್ಣಾಂಶದಲ್ಲಿ ತೈಲ ರೂಪದಲ್ಲಿರ್ತವೆ. ಹಾಗಾಗಿ ನಮ್ಮ ಮನೆಯಲ್ಲಿನ ಅಡುಗೆ ಎಣ್ಣೆಯು ತೈಲ ರೂಪದಲ್ಲಿರುತ್ತೆ. ನೋಡಿ, ಸನ್ಫ್ಲವರ್ ಆಯಿಲು, ರೈಸ್ ಬ್ರೈನ್ ಆಯಿಲ್ಗಳು. ಓಕೆ, ಸೊ ಹೀಗಾಗಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ಗಳನ್ನು ಸ್ಯಾಚುರೇಟೆಡ್ ಫ್ಯಾಟ್ ಮಾಡ್ಬೇಕಂದ್ರೆ ಈ ಡಬಲ್ ಬಾಂಡು, ತ್ರಿಬಲ್ ಬಾಂಡ್ ಏನಿದಾವೋ ಅವುಗಳನ್ನು ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಮಾಡಬೇಕು. ಆಗ ಅನ್ಸ್ಯಾಚುರೇಟೆಡ್ ಫ್ಯಾಟಿಂದ ಸ್ಯಾಚುರೇಟೆಡ್ ಫ್ಯಾಟ್ಗೆ ಕನ್ವರ್ಟ್ ಮಾಡ್ದಂಗೆ ಆಗುತ್ತೆ. ಆ ಒಂದು ಪ್ರೋಸೆಸ್ನೇ ನಾವು ಹೈಡ್ರೋಜನೀಕರಣ ಅಂತ ಕರಿತೀವಿ. ಓಕೆ, ನೋಡಿ ಅದರ ಡೆಫಿನೇಷನ್ನು, ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಅನ್ಸ್ಯಾಚುರೇಟೆಡ್ ಲಿಕ್ವಿಡ್ ಆಯಿಲ್ಸ್ ಟು ಸಾಲಿಡ್ಸ್ ಬೈ ರೆಡ್ಯೂಸಿಂಗ್ ಡಬಲ್ ಬಾಂಡ್ಸ್ ಆರ್ ಟ್ರಿಪಲ್ ಬಾಂಡ್ಸ್ ಟು ಸಿಂಗಲ್ ಬಾಂಡ್ಸ್ ಈಸ್ ಕಾಲ್ಡ್ ಹೈಡ್ರೋಜನೇಷನ್. ಅಂದರೆ ಡಬಲ್ ಬಾಂಡ್ಗಳನ್ನು ಕಡಿಮೆ ಮಾಡುವ ಮೂಲಕ ಅಪರ್ಯಾಪ್ತ ದ್ರವ ತೈಲಗಳನ್ನು ಘನವಸ್ತುಗಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಹೈಡ್ರೋಜನೀಕರಣ ಅಂತ ಕರಿತೀವಿ. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಓಕೆ, ಇನ್ನು ಇಲ್ಲಿ ಯಾವ್ಯಾವು ಸ್ಯಾಚುರೇಟೆಡ್ ಫ್ಯಾಟ್ಸು, ಟ್ರಾನ್ಸ್ ಫ್ಯಾಟ್ಸ್ ಮತ್ತು ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಒಂದು ಫಿಗರ್ನ ಕೊಟ್ಟಿದ್ದೀನಿ. ಇನ್ನು ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಅನ್ಸ್ಯಾಚುರೇಟೆಡ್ ಫ್ಯಾಟ್ಗೆ ಒಂದು ವ್ಯತ್ಯಾಸಗಳನ್ನು ನೋಡೋದಾದರೆ ಫಸ್ಟ್ ಎಕ್ಸಾಂಪಲ್ ನೋಡ್ಕೊಂಬಿಡೋಣ. ಮೀಟು, ಬಟರ್ ಇವೆಲ್ಲ ಸ್ಯಾಚುರೇಟೆಡ್ ಫ್ಯಾಟ್ಸು, ಡ್ರೈ ಆಗಿರ್ತವೆ, ಗಟ್ಟಿಯಾಗಿರ್ತವೆ. ಅನ್ಸ್ಯಾಚುರೇಟೆಡ್ ಫ್ಯಾಟ್ಸು ವೆಜಿಟೇಬಲ್ ಆಯಿಲ್ಸ್. ಓಕೆ, ಇನ್ನು ರೂಮ್ ಟೆಂಪ್ರೇಚರಲ್ಲಿ ಇವು ಸಾಲಿಡ್ ಆಗಿದ್ದರೆ ಇವು ಲಿಕ್ವಿಡ್ ಆಗಿರ್ತವೆ. ಓಕೆ, ಇನ್ನು ಇಲ್ಲಿ ನೋಡಿ, ಸ್ಯಾಚುರೇಟೆಡ್ ಫ್ಯಾಟಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಅನ್ಸ್ಯಾಚುರೇಟೆಡ್ ಫ್ಯಾಟಿಂದ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಸೊ ಇವುಗಳಲ್ಲಿ ಸಿಂಗಲ್ ಬಾಂಡ್ ಇರುತ್ತೆ, ಇವುಗಳಲ್ಲಿ ಡಬಲ್ ಟ್ರಿಪಲ್ ಬಾಂಡ್ಗಳು ಎಕ್ಸಿಸ್ಟ್ ಇರ್ತವೆ. ಸೊ ಇಷ್ಟು ಡಿಫ್ರೆನ್ಸ್ ತಿಳ್ಕೋಬೇಕು. ಓಕೆ, ನೆಕ್ಸ್ಟ್ ಮೂರನೇ ಪ್ರಶ್ನೆ,
ಬಟ್ಟೆ ಒಗೆಯುವ ಸೋಪಿನಲ್ಲಿರುವುದು ಏನು ಅಂದರೆ ವಾಷಿಂಗ್ ಸೋಪ್ಸ್ ಕಂಟೈನ್ಸ್ ಪೊಟ್ಯಾಷಿಯಮ್ ಸಾಲ್ಟ್ಸ್ ಫ್ಯಾಟಿ ಆ್ಯಸಿಡ್ಸ್ ಅಥವಾ ಸೋಡಿಯಂ ಸಾಲ್ಟ್ಸ್ ಆಫ್ ಫ್ಯಾಟಿ ಆ್ಯಸಿಡ್ಸಾ, ಕ್ಯಾಲ್ಶಿಯಂ ಸಾಲ್ಟ್ಸ್ ಆಫ್ ಫ್ಯಾಟಿ ಆ್ಯಸಿಡ್ಸಾ ಅಥವಾ ಪೊಟ್ಯಾಷಿಯಮ್ ಆ್ಯಂಡ್ ಕ್ಯಾಲ್ಸಿಯಂ ಸಾಲ್ಟ್ಸ್ ಆಫ್ ಫ್ಯಾಟಿ ಆ್ಯಸಿಡ್ಸಾ ಅಂದರೆ ಸರಿಯಾದ ಉತ್ತರ ಸೋಡಿಯಂ ಸಾಲ್ಟ್ಸ್ ಆಫ್ ಫ್ಯಾಟಿ ಆ್ಯಸಿಡ್ಗಳನ್ನು ಬಟ್ಟೆ ಒಗೆಯುವ ಸೋಪಿನಲ್ಲಿ ನಾವು ಕಾಣ್ಬೋದು. ಓಕೆ, ಹಾಗಾದರೆ ಈ ಒಂದು ಸೋಪನ್ನು ತಯಾರಿಸ್ತಕ್ಕಂಥ ಪ್ರೋಸೆಸ್ ಏನು ಅಲ್ವಾ? ಸೊ ಅದನ್ನು ಸಾಬೂನೀಕರಣ ಅಂತ ಕರಿತೀವಿ ಅಥವಾ ಸಪೋನಿಕೇಶನ್ ಅಂತ ಕರಿತೀವಿ. ಅಂದರೆ ಕೊಬ್ಬುಗಳು ಮತ್ತು ತೈಲಗಳನ್ನು ಬಿಸಿ ಮಾಡಿ ಅವುಗಳ ಜೊತೆ ಕ್ಷಾರ ಅಥವಾ ಆಲ್ಕಲಿಯೊಂದಿಗೆ ಬೆರೆಸಿದಾಗ ಸಾಬೂನು ತಯಾರಾಗುತ್ತೆ. ಯಾವುದಾದ್ರ ಜೊತೆ ಕೊಬ್ಬುಗಳು ಮತ್ತು ತೈಲಗಳು. ಒಂದು ಎಕ್ಸಾಂಪಲ್ ಆಸಿಡ್ಸ್. ಇಲ್ಲಿ ನೋಡಿ ಆಲಿವ್ ಆಯಿಲ್ ಇದೆ. ಈ ಆಯಿಲ್ ಅಂತಕ್ಕಂಥದ್ದು ಒಂದು ಆ್ಯಸಿಡ್ ಆಗುತ್ತೆ. ಅವುಗಳ ಜೊತೆ ಒಂದು ಬೇಸನ್ನು, ಒಂದು ಆಲ್ಕಲಿನ ಆ್ಯಡ್ ಮಾಡಬೇಕು. ಯಾವುದು ಬೇಸ್ ಆಗುತ್ತೆ ಅಂದರೆ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಆಗ್ಬೋದು ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಗ್ಬೋದು. ಸೊ ಈ ಥರ ಆ್ಯಸಿಡ್ಗಳಿಗೆ ಬೇಸನ್ನು ಸೇರಿಸಿದಾಗ ಬರ್ತಕ್ಕಂಥದ್ದು ಸಾಲ್ಟ್ ಅಥವಾ ಸೋಪ್ ಆಗುತ್ತೆ. ಓಕೆ, ಒಂದು ಎಕ್ಸಾಂಪಲ್ ನೋಡೋದಾದರೆ ಈ ಒಂದು ಆಲಿವ್ ಆಯಿಲ್ಗೆ ಸೋಡಿಯಂ ಹೈಡ್ರಾಕ್ಸೈಡನ್ನು ಆ್ಯಡ್ ಮಾಡಿದಾಗ ಒಂದು ಗಟ್ಟಿಯಾಗಿರ್ತಕ್ಕಂಥ ಸೋಪ್ ಬರುತ್ತೆ ಅಲ್ವಾ? ಸೊ ಹಾಗಾದರೆ ಈ ಒಂದು ಪ್ರೋಸೆಸ್ಸಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ತೈಲಗಳನ್ನು ಬಿಸಿ ಮಾಡ್ತೀವಿ. ಬಿಸಿ ಮಾಡೋದ್ರ ಜೊತೆ ಸೋಡಿಯಂ ಹೈಡ್ರಾಕ್ಸೈಡನ್ನು ಆ್ಯಡ್ ಮಾಡಿದಾಗ ಒಂದು ಸೋಪ್ ಬರುತ್ತೆ, ಅದು ಗಟ್ಟಿಯಾಗಿರುತ್ತೆ. ಆ ಸೋಪುಗಳನ್ನು ಸೋಡಿಯಂ ಸಾಬೂನುಗಳು ಅಂತ ಕರಿತೀವಿ. ಅಂದರೆ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡನ್ನು ಆಲ್ಕಲಿಯಾಗಿ ಬಳಸಿದರೆ NaOH ಅಂತ ಕರಿತೀವಿ. ಅಂದರೆ ಬೇಸ್ ಏನಾದರೂ ಸೋಡಿಯಂ ಹೈಡ್ರಾಕ್ಸೈಡ್ ಆದರೆ ಗಟ್ಟಿಯಾದ ಸೋಪ್ ಬರುತ್ತೆ. ಬೇಸ್ ಏನಾದರೂ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆದರೆ ದ್ರವ ರೂಪದ ಮೃದು ಸಾಬೂನುಗಳು ತಯಾರಾಗ್ತವೆ. ಓಕೆ, ಕ್ವಶನ್ ಬರ್ಬೋದು, ಗಟ್ಟಿಯಾದ ಸಾಬೂನುಗಳು ಯಾವ ಕ್ಷಾರವನ್ನು ಆ್ಯಡ್ ಮಾಡೋದ್ರಿಂದ ಬರ್ತವೆ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡಿಂದ. ಇನ್ನು ಮೃದುವಾಗಿರ್ತಕ್ಕಂಥ ಸಾಬೂನುಗಳು ಅಥವಾ ದ್ರವ ಸಾಬೂನುಗಳು ಅಥವಾ ಶೇವಿಂಗ್ ಕ್ರೀಮ್ಗಳು ಯಾವುದರಿಂದ ಬರ್ತವೆ ಅಂದರೆ ಈ ಆ್ಯಸಿಡ್ಗೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಆ್ಯಡ್ ಮಾಡಿದಾಗ. ಸೊ ಈ ಪ್ರೋಸೆಸ್ಸನ್ನು ನಾವು ಸಪೋನಿಕೇಶನ್ ಅಥವಾ ಸಾಬೂನೀಕರಣ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಆಲ್ಕಲಿ ಅಥವಾ ಕ್ಷಾರವನ್ನು ಯಾವುದಾದನ್ನು ಬಳಸ್ತೀವಿ ಬೇಸ್ ಆಗಿ ಅಂದರೆ ಒಂದು ಸೋಡಿಯಂ ಹೈಡ್ರಾಕ್ಸೈಡ್, ಇಲ್ಲಾಂದರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಓಕೆ, ನೆಕ್ಸ್ಟ್ 4ನೇ ಪ್ರಶ್ನೆ. ಈ ಕೆಳಗಿನ ಯಾವ ಬ್ಯಾಕ್ಟೀರಿಯಾ ವಿರೋಧಿ ಔಷಧವು ಪ್ರತಿಜೀವಕವಲ್ಲ ಅಂದರೆ ಯಾವುದು ಆಂಟಿಬಯೋಟಿಕ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಅಂದರೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಡ್ರಗ್ ಈಸ್ ನಾಟ್ ಆನ್ ಆಂಟಿಬಯೋಟಿಕ್. ಇಲ್ಲಿ ನೋಡಿ ಗಮನಿಸಬೇಕು, ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂದರೆ ಬ್ಯಾಕ್ಟೀರಿಯಾ ವಿರೋಧಿ ಔಷಧ ಅಂದರೆ ಬ್ಯಾಕ್ಟೀರಿಯಾಗಳನ್ನು ವಿರೋಧ ಮಾಡುತ್ತೆ, ಬಟ್ ಅದು ಆಂಟಿಬಯೋಟಿಕ್ ಅಲ್ಲ ಅಥವಾ ಪ್ರತಿಜೀವಕವಲ್ಲ. ಯಾವುದು? ಇಲ್ಲಿ ನೋಡಿ 4 ಆಪ್ಷನ್ ಇದೆ. ಸ್ಟ್ರೆಪ್ಟೊಮೈಸಿನ್, ಬ್ಯಾಕ್ಟ್ರಿಮ್ ಡಿಎಸ್, ಪೆನ್ಸಿಲಿನ್ ಮತ್ತು ಜೆಂಟಾಮೈಸಿನ್ ಅಂತ. ಈ 4ರಲ್ಲಿ ಬ್ಯಾಕ್ಟ್ರಿಮ್ ಡಿಎಸ್ ಅಂತಕ್ಕಂಥದ್ದು ಆ್ಯಂಟಿ ಬ್ಯಾಕ್ಟೀರಿಯಲ್ ಡ್ರಗ್, ಬಟ್ ಇಟ್ ಈಸ್ ನಾಟ್ ಅನ್ ಆಂಟಿಬಯೋಟಿಕ್. ಸರಿ, ಏನು ಅರ್ಥ ಆಗ್ತಾ ಇಲ್ಲ ನಮಗೆ ಆಂಟಿಬಯೋಟಿಕ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂದರೆ? ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ ನೋಡಿ. ಆಂಟಿಬಯೋಟಿಕ್ ಅಂದರೆ ಅಥವಾ ಪ್ರತಿಜೀವಕ ಅಂದರೆ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಸೋಂಕುಗಳಿಗೆ ಚಿಕಿತ್ಸೆ ನೀಡಲು ಬಳಸ್ತೀವಿ. ಆದರೆ ಇದನ್ನು ಬರೀ ಬ್ಯಾಕ್ಟೀರಿಯಾ ಅಷ್ಟೇ ಅಲ್ಲ, ಫಂಗೈಯಿಂದ ಏನಾದರೂ ಸೋಂಕುಗಳು ತಗಲಿದ್ರೆ ಅವುಗಳಿಗೂ ಸಹಿತ ನಾವು ಆ್ಯಂಟಿಬಯೋಟಿಕ್ನ ಬಳಸ್ಬೋದು. ಆದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂದರೆ ಏನಂದರೆ ಕೇವಲ ಬ್ಯಾಕ್ಟೀರಿಯಾದಿಂದ ಆಗಿರ್ತಕ್ಕಂಥ ರೋಗಗಳಿಗೆ ನಾವು ಆ್ಯಂಟಿ ಬ್ಯಾಕ್ಟೀರಿಯಾಗಳನ್ನು ಬಳಸ್ಬೋದು. ಫಂಗೈಯಿಂದ ಆಗಿದ್ದರೆ ಆ್ಯಂಟಿ ಬ್ಯಾಕ್ಟೀರಿಯಾ ಬಳಸೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆ್ಯಂಟಿಬಯೋಟಿಕ್ ಅಂದರೆ ಬೋತ್ ಫಾರ್ ಬ್ಯಾಕ್ಟೀರಿಯಾ, ಫಂಗೈಯಿಂದ ಆಗಿರ್ತಕ್ಕಂಥ ಸೋಂಕುಗಳಿಗೆ. ಆ್ಯಂಟಿ ಬ್ಯಾಕ್ಟೀರಿಯಲು ಕೇವಲ ಬ್ಯಾಕ್ಟೀರಿಯಾದಿಂದ ಆಗಿರ್ತಕ್ಕಂಥ ಸೋಂಕುಗಳಿಗೆ ನಾವು ಆ್ಯಂಟಿ ಬ್ಯಾಕ್ಟೀರಿಯಾವನ್ನು ಬಳಸ್ತೀವಿ. ಆ್ಯಂಟಿಬಯೋಟಿಕ್ನ ಎರಡಕ್ಕೂ, ಬ್ಯಾಕ್ಟೀರಿಯಾದಿಂದ ಅಥವಾ ಫಂಗೈಯಿಂದ ಆಗಿರ್ಬೋದು, ಸೊ ಅದಕ್ಕೆ ಬಳಸ್ತೀವಿ. ಓಕೆ, ಇನ್ನು ಮೊದಲ ಒಂದು ಆ್ಯಂಟಿಬಯೋಟಿಕ್ ಆಗಿರ್ತಕ್ಕಂಥ ಪೆನ್ಸಿಲಿನನ್ನು 1928ರಲ್ಲಿ ಸ್ಕಾಟಿಷ್ ವಿಜ್ಞಾನಿ ಆಗಿರ್ತಕ್ಕಂಥ ಅಲೆಕ್ಸಾಂಡರ್ ಫ್ಲೆಮಿಂಗು ಕಂಡು ಹಿಡಿತಾನೆ, ನಮಗೆಲ್ಲ ಗೊತ್ತಿದೆ. ಹಾಗಾದರೆ ಈ ಪೆನ್ಸಿಲಿನ್ ವ್ಯಾಕ್ಸಿನ್ ಅಂತೀವಿ, ಪೋಲಿಯೋ ವ್ಯಾಕ್ಸಿನ್ ಅಂತೀವಿ. ಈ ವ್ಯಾಕ್ಸಿನ್ಗಳು ಯಾವ ಥರ ವರ್ಕ್ ಆಗ್ತವೆ ನೋಡಿ. ಮೊದಲು ಏನು ಮಾಡ್ತಾರೆ, ಎ ವೀಕ್ ಆರ್ ಡೆಡ್ ಫಾರ್ಮ್ ಆಫ್ ದ ಜರ್ಮನ್ನ ಇಂಟ್ರಡ್ಯೂಸ್ ಮಾಡ್ತಾರೆ ಬಾಡಿ ಒಳಗಡೆ. ಅಂದರೆ ವೀಕ್ ಅಥವಾ ಡೆಡ್ ಆಗಿರ್ತಕ್ಕಂಥ ಒಂದು ಜರ್ಮನ್ನ. ಅವಾಗ ಏನಾಗುತ್ತೆ, ದಿಸ್ ಸ್ಪಾರ್ಕ್ಸ್ ಯುವರ್ ಇಮ್ಯೂನ್ ರೆಸ್ಪಾನ್ಸ್ ಟು ಡೆವಲಪ್ ಆ್ಯಂಟಿಬಾಡೀಸ್ ಟು ರಿಮೆಂಬರ್ ದ ಜರ್ಮ್. ಈ ಒಂದು ಡೆಡ್ ಅಥವಾ ವೀಕ್ ಜರ್ಮನ್ನ ನಮ್ಮ ಬಾಡಿ ಒಳಗಡೆ ಹಾಕ್ಕೊಂಡಾಗ ವ್ಯಾಕ್ಸಿನ್ ಮುಖಾಂತರ ಅವಾಗ ಏನಾಗುತ್ತೆ, ನಮ್ಮ ಬಾಡೀಲಿ ಈ ಒಂದು ಡೆಡ್ ಜರ್ಮ್ಗೋಸ್ಕರ ಅದನ್ನು ಹೋರಾಡೋದಕ್ಕೆ ನಮ್ಮ ಆ್ಯಂಟಿಬಾಡೀಸ್ ನಮ್ಮ ಬಾಡೀಸಲ್ಲಿ ಪ್ರೊಡ್ಯೂಸ್ ಆಗ್ತವೆ. ಅದಕ್ಕೋಸ್ಕರ ಮುಂದೆ ಏನಾದರೂ ಇದೇ ರೀತಿಯ ಒಂದು ಜರ್ಮ್ಸ್ ಅಥವಾ ಈ ಜರ್ಮ್ಗಳು ಬಂದಾಗ ಅವುಗಳನ್ನು ಹೋರಾಡೋದಕ್ಕೆ ನಮ್ಮ ಆ್ಯಂಟಿಬಾಡೀಸ್ ಉತ್ಪಾದನೆ ಮಾಡ್ಕೊಳ್ಳೋ ಥರ ನಮ್ಮ ಬಾಡಿ ರೆಡಿ ಆಗಲಿ ಅನ್ನೋ ಉದ್ದೇಶಕ್ಕೆ ವ್ಯಾಕ್ಸಿನ್ಗಳನ್ನ ಹಾಕ್ಕೊಳ್ತೀವಿ. ಅಂದರೆ ಒಂದು ಡೆಡ್ ಜರ್ಮನ್ನ ಇಂಟ್ರಡ್ಯೂಸ್ ಮಾಡಿ ನಮ್ಮ ದೇಹದಲ್ಲಿ ಅದಕ್ಕೆ ಹೋರಾಡ್ತಕ್ಕಂಥ ಒಂದು ಆ್ಯಂಟಿಬಾಡೀಸ್ನ ತಯಾರು ಮಾಡಬೇಕು.
ಅವಾಗ ಅದೇ ರೀತಿಯ ಒಂದು ಜರ್ಮು ಜೀವಂತ ಜರ್ಮ್ ನಮ್ಮ ಒಳಗಡೆ ಬಂದಾಗ ಈ ಆ್ಯಂಟಿಬಾಡೀಸ್ ಅದ್ರ ವಿರುದ್ಧ ಹೋರಾಡ್ತಕ್ಕಂಥ ಒಂದು ಕೆಲಸ ಈ ವ್ಯಾಕ್ಸಿನಲ್ಲಿ ವರ್ಕ್ ಆಗುತ್ತೆ. ಸೊ ಮೋಸ್ಟ್ಲಿ ಅರ್ಥ ಆಯಿತು ಅನ್ಕೊಳ್ತೀನಿ. ಓಕೆ, ನೆಕ್ಸ್ಟು 5ನೇದು ಎನ್ ಟೈಪ್ ಸೆಮಿ ಕಂಡಕ್ಟರ್ನಲ್ಲಿ ಹೆಚ್ಚುವರಿಯಾಗಿ ಇರ್ತಕ್ಕಂಥ ಕಣ ಯಾವುದು, ಅಂದರೆ ಅಡಿಷ್ನಲ್ ಆಗಿರ್ತಕ್ಕಂಥ ಕಣ ಯಾವುದು, ಎನ್ ಟೈಪ್ ಸೆಮಿ ಕಂಡಕ್ಟರ್. ಓಕೆ, ಇನ್ ಎನ್ ಟೈಪ್ ಸೆಮಿ ಕಂಡಕ್ಟರ್ ದರ್ ಈಸ್ ಅನ್ ಎಕ್ಸ್ಟ್ರಾ. ಯಾವುದಿದೆ ಎಕ್ಸ್ಟ್ರಾ? ಏನಿದೆ ಎಕ್ಸ್ಟ್ರಾ ಅಂದರೆ ನೋಡಿ, ಎನ್ ಟೈಪ್ ಸೆಮಿ ಕಂಡಕ್ಟ್ರಲ್ಲಿ ಒಂದು ಎಲೆಕ್ಟ್ರಾನು ಎಕ್ಸ್ಟ್ರಾ ಇರುತ್ತೆ. ನೋಡಿ, ಡೋನಾರ್ ಇಂಪ್ಯೂರಿಟಿ ಕಾಂಟ್ರಿಬ್ಯೂಟ್ಸ್ ಫ್ರೀ ಎಲೆಕ್ಟ್ರಾನ್ಸ್. ಓಕೆ, ಇನ್ನು ಪಿ ಟೈಪ್ ಸೆಮಿ ಕಂಡಕ್ಟ್ರಲ್ಲಿ ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಇಷ್ಟು ತಿಳ್ಕೊಳ್ಳಿ. ಅಂದ್ರೇನು, ಎನ್ ಟೈಪಲ್ಲಿ ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇರುತ್ತೆ, ಪಿ ಟೈಪಲ್ಲಿ ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ ಅಂತ. ಓಕೆ, ಇನ್ನು ಸೆಮಿ ಕಂಡಕ್ಟರ್ ಅಂದರೆ ಏನು? ಇದನ್ನು ಅರೆವಾಹಕ ಅಂತ ಕರಿತೀವಿ. ಅದರ ಉಷ್ಣತೆಯು ಹೆಚ್ಚಾದಂತೆ ವಿದ್ಯುತ್ ಪ್ರವಹಿಸುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಅಂದರೆ ಈ ಸೆಮಿ ಕಂಡಕ್ಟರ್ಗಳಲ್ಲಿ ನಾವು ಒಂದು ವಿದ್ಯುತ್ತನ್ನು ಪ್ರವಹಿಸಿದಾಗ ಅವಾಗ ಏನಾಗುತ್ತೆ, ಅದರದ್ದು ವಿದ್ಯುತ್ ಪ್ರವಹಿಸುವ ಸಾಮರ್ಥ್ಯ ಹೆಚ್ಚಾಗುತ್ತೆ ಉಷ್ಣತೆ ಜಾಸ್ತಿ ಆದಾಗ. ಯಾವುದು? ಸೆಮಿ ಕಂಡಕ್ಟರ್ದು. ಓಕೆ, ಇದು ಕೆಲವೊಮ್ಮೆ ವಾಹಕವಾಗಿ ಅಂದರೆ ಕಂಡಕ್ಟರ್ ಆಗಿ, ಇನ್ನು ಕೆಲವೊಮ್ಮೆ ಅವಾಹಕವಾಗಿ ಅಂದರೆ ಇನ್ಸುಲೇಟರ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ಓಕೆ, ಇನ್ನು ಶುದ್ಧ ಅರೆವಾಹಕಕ್ಕೆ ಅಂದರೆ ಇಲ್ಲಿ ನೋಡಿ, ಸೆಮಿ ಕಂಡಕ್ಟರ್ಗೆ ಎಕ್ಸಾಂಪಲ್ಲು ಸಿಲಿಕಾನು, ಜರ್ಮೇನಿಯಮ್ ಮತ್ತು ಗ್ಯಾಲಿಯಂ ಆರ್ಸನೈಡ್ ಇದ್ದಾವೆ. ಎಕ್ಸಾಂಪಲ್ ಒಂದು ಸಿಲಿಕಾನ್ನ ತೆಗೆದುಕೊಂಡಾಗ ಇದು ಒಂದು ಸೆಮಿ ಕಂಡಕ್ಟರ್. ಇದನ್ನು ಹೀಟ್ ಮಾಡಿದಂಗೆಲ್ಲ ಅದರಲ್ಲಿ ವಿದ್ಯುತ್ ಪ್ರವಹಿಸ್ತಕ್ಕಂಥ ಸಾಮರ್ಥ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ಅರೆವಾಹಕ ಅಥವಾ ಸೆಮಿ ಕಂಡಕ್ಟರ್ ಕೆಲವೊಂದು ಸಲ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತೆ, ಕೆಲವೊಂದು ಸಲ ಇನ್ಸುಲೇಟರ್ ಆಗಿ ಕೆಲಸ ಮಾಡುತ್ತೆ. ಕಂಡಕ್ಟರ್ ಅಂದರೆ ವಿದ್ಯುತ್ತನ್ನು ಪ್ರವಹಿಸೋದಕ್ಕೆ ಬಿಡುತ್ತೆ, ಇನ್ಸುಲೇಟರ್ ಅಂದರೆ ವಿದ್ಯುತ್ತನ್ನು ಪ್ರವಹಿಸೋದಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ಈ ಡ್ಯುಯಲ್ ಪರ್ಫಾರ್ಮೆನ್ಸನ್ನು ಮಾಡುತ್ತೆ ಸೆಮಿ ಕಂಡಕ್ಟರ್. ಓಕೆ, ಇನ್ನು ಈ ಒಂದು ಪ್ಯೂರ್ ಆಗಿರ್ತಕ್ಕಂಥ ಸೆಮಿ ಕಂಡಕ್ಟರ್ಗೆ ಒಂದು ಡೋಪಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಅಂದರೆ ಶುದ್ಧ ಅರೆವಾಹಕಕ್ಕೆ ಅಶುದ್ಧತೆಯನ್ನು ಸೇರಿಸುವ ಮೂಲಕ ಎನ್ ಟೈಪ್ ಮತ್ತು ಪಿ ಟೈಪ್ ಸೆಮಿ ಕಂಡಕ್ಟರ್ಗಳನ್ನು ತಯಾರು ಮಾಡ್ಬೋದು. ಓಕೆ, ಇಲ್ಲೊಂದು ಎಕ್ಸಾಂಪಲ್ ನೋಡೋದಾದರೆ ನೋಡಿ, ಸಿಲಿಕಾನ್ ಇದೆ ಇಲ್ಲಿ. ಈ ಸಿಲಿಕಾನ್ಗೆ SB ಆ್ಯಡ್ ಮಾಡ್ತಾ ಇದ್ದೀವಿ. ಅಂದರೆ SB ಅಂತಕ್ಕಂಥದ್ದು ಒಂದು ಆ್ಯಂಟಿಮೋನಿ ಅಂತ ಕರಿತೀವಿ. ಇದು ಪೆಂಟಾವೆಲೆಂಟ್ ಎಲಿಮೆಂಟ್ ಆಗಿದ್ದು ಈ ಸಿಲಿಕಾನ್ ಮತ್ತು ಆ್ಯಂಟಿಮೋನಿ ಸೇರಿದಾಗ ಎನ್ ಟೈಪ್ ಸೆಮಿ ಕಂಡಕ್ಟರ್ಗಳು ಬರ್ತವೆ. ಕಾರಣ ಇದೊಂದು ಫ್ರೀ ಎಲೆಕ್ಟ್ರಾನ್ನ ರಿಲೀಸ್ ಮಾಡುತ್ತೆ. ಓಕೆ, ಇನ್ನು ಪಿ ಟೈಪ್ ಸೆಮಿ ಕಂಡಕ್ಟರ್ನ ಯಾವ ಥರ ಮಾಡ್ತಾರೆ ಅಂದರೆ ಅದೇ ಪ್ಯೂರ್ ಆಗಿರ್ತಕ್ಕಂಥ ಸೆಮಿ ಕಂಡಕ್ಟರ್ಗೆ ಶುದ್ಧ ಅರೆವಾಹಕಕ್ಕೆ ಅಶುದ್ಧತೆಯನ್ನು ಯಾವ ರೀತಿಯಾಗಿ ಆ್ಯಡ್ ಮಾಡ್ತಾರೆ ಅಂದರೆ ಬೋರಾನ್ನ ಮಿಕ್ಸ್ ಮಾಡೋದ್ರ ಮುಖಾಂತರ. ಅದಕ್ಕೋಸ್ಕರ ಬೋರಾನ್ ಅನ್ನೋದು ಒಂದು ಟ್ರೈವೆಲೆಂಟ್ ಎಲಿಮೆಂಟ್ ಆಗುತ್ತೆ. ಸೊ ಇದರಲ್ಲಿ ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ. ಸೊ ಇಷ್ಟು ನೆನ್ಪಿಡ್ಬೇಕು. ಓಕೆ, ನೆಕ್ಸ್ಟು 6ನೇ ಪ್ರಶ್ನೆ. 3 ದಿನಗಳ ಅರ್ಧ ಜೀವಿತಾವಧಿಯನ್ನು ಹೊಂದಿರುವ ರೇಡಿಯೋ ಸಕ್ರಿಯ ಐಸೋಟೋಪನ್ನು 12 ದಿನಗಳ ನಂತರ ಸ್ವೀಕರಿಸಲಾಗಿದೆ. ಓಕೆ, ಕಂಟೈನರ್ನಲ್ಲಿ 3 ಗ್ರಾಮ್ ಐಸೋಟೋಪ್ ಇರುವುದು ಕಂಡುಬಂದಿದೆ 12 ದಿನಗಳ ನಂತರ. ಓಕೆ, ಒಂದು ರೇಡಿಯೋ ಸಕ್ರಿಯ ಐಸೋಟೋಪ್, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು, ರೇಡಿಯೋ ಐಸೋಟೋಪ್ ಅಂದರೆ ಏನಂತ. ಓಕೆ, ಪ್ಯಾಕ್ ಮಾಡಿದಾಗ ಐಸೋಟೋಪ್ನ ಆರಂಭಿಕ ತೂಕ ಎಷ್ಟಿತ್ತು ಅಂದರೆ ಇಲ್ಲಿ ನೋಡಿ, ಒಂದು ರೇಡಿಯೋ ಆ್ಯಕ್ಟಿವ್ ಐಸೋಟೋಪನ್ನು ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಕಳಿಸಿದ ನಂತರ 12 ದಿನಗಳ ನಂತರ 13ನೇ ದಿನ ಅದು ರೀಚ್ ಆಗಿದೆ. ಅದನ್ನು ಪ್ಯಾಕನ್ನು ಓಪನ್ ಮಾಡಿ ನೋಡಿದಾಗ ಆ ರೇಡಿಯೋ ಆ್ಯಕ್ಟಿವ್ ಐಸೋಟೋಪಲ್ಲಿ ಕೇವಲ 3 ಗ್ರಾಮ್ ಮಾತ್ರ ಇದೆ ಅಂತೆ. ಓಕೆ, ಹಾಗಾದರೆ ಪ್ಯಾಕ್ ಮಾಡಿದ ದಿವಸ ಎಷ್ಟಿತ್ತು ಅದ್ರ ತೂಕ? ಯಾಕಂದರೆ 3 ದಿನಗಳ ಅರ್ಧ ಜೀವಿತಾವಧಿಯನ್ನು ಹೊಂದಿದೆ ಆ ಒಂದು ರೇಡಿಯೋ ಆ್ಯಕ್ಟಿವ್ ಐಸೋಟೋಪ್. ಏನಿದು ಅರ್ಧ ಜೀವಿತಾವಧಿ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಟ್ಟಿನಲ್ಲಿ ಒಂದು ಪ್ಯಾಕಲ್ಲಿ ಒಂದಷ್ಟು ರೇಡಿಯೋ ಆ್ಯಕ್ಟಿವ್ ಐಸೋಟೋಪನ್ನು ಪ್ಯಾಕ್ ಮಾಡಿ 1ನೇ ತಾರೀಕು ಪ್ಯಾಕ್ ಮಾಡಿದ್ದಾರೆ, ಡಿಸ್ಪ್ಯಾಚ್ ಮಾಡಿದ್ದಾರೆ ಅನ್ಕೊಳ್ಳೋಣ. 1ನೇ ತಾರೀಕಿಂದ 12ನೇ ತಾರೀಕುವರೆಗೂ ಅದು ಟ್ರಾವೆಲಲ್ಲಿತ್ತು. 13ನೇ ತಾರೀಕು ರೀಚ್ ಆಯಿತು. ನೋಡಿದಾಗ ಕೇವಲ 3 ಗ್ರಾಮ್ ಇದೆ. ಹಾಗಾದರೆ ಪ್ಯಾಕ್ ಮಾಡಿದಾಗ ಅದು ಎಷ್ಟಿತ್ತು ಅದರ ಒಂದು ತೂಕ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಓಕೆ, ಎ ರೇಡಿಯೋ ಆ್ಯಕ್ಟಿವ್ ಐಸೋಟೋಪ್ ಹ್ಯಾವಿಂಗ್ ಎ ಆಫ್ ಲೈಫ್ ಪೀರಿಯಡ್, ಅರ್ಧ ಜೀವಿತಾವಧಿ 3 ದಿನ ಇದೆ. It was received after 12 days. It was found that there were 3 grams of isotope in the container. The initial amount of the isotope when packed was, whether it was a 36 grams, 48 grams, 12 grams, 24 grams ಅಂದರೆ ಎಷ್ಟು ಗ್ರಾಮ್ ಇತ್ತು ಪ್ಯಾಕ್ ಮಾಡಿದಾಗ ಅನ್ನೋದು ಪ್ರಶ್ನೆ ಆಗುತ್ತೆ. ನೋಡಿ, ಇದು ಒಂಥರ ಪ್ರಾಬ್ಲಮೆಟಿಕ್ ಆಗಿರ್ತಕ್ಕಂಥ ಕ್ವಶನ್ ಆಗುತ್ತೆ, ಅಪ್ಲಿಕೇಶನ್ ಬೇಸ್ಡು ಕೂಡ ಆಗುತ್ತೆ. ಓಕೆ, ಹಾಗಾದರೆ ಸರಿಯಾದ ಉತ್ತರ 48 ಗ್ರಾಮ್ಸ್ ಆಗುತ್ತೆ. ಯಾವ ರೀತಿಯಾಗಿ 48 ಗ್ರಾಮ್ಸ್ ಆಗುತ್ತೆ ಅಂತ ನೋಡೋದಕ್ಕೆ ಮುಂಚೆ ಫಸ್ಟ್ ಆಫ್ ಆಲ್ ಐಸೋಟೋಪ್ಸ್ ಅಂದರೆ ಏನು? ಐಸೋಟೋಪ್ಸ್ ಅಂದರೆ ನೋಡಿ, ಪ್ರೋಟಾನ್ ನಂಬರ್ ಸೇಮ್ ಇರುತ್ತೆ, ನ್ಯೂಟ್ರಾನ್ ನಂಬರ್ ವೇರಿ ಆದರೆ
ಅಂಥ ಒಂದು ಎಲಿಮೆಂಟ್ಸ್ನ ವಿವಿಧ ರೂಪಗಳನ್ನು ನಾವೇನಂತ ಕರಿತೀವಿ, ಐಸೋಟೋಪ್ಗಳು ಅಂತೀವಿ. ಅಂದರೆ ನ್ಯೂಟ್ರಾನ್ ನಂಬರ್ ಚೇಂಜ್ ಆಗ್ತಾ ಹೋಗುತ್ತೆ, ಪ್ರೋಟಾನ್ ನಂಬರ್ ಸೇಮ್ ಇರುತ್ತೆ. ಸೊ ಆಲ್ ಐಸೋಟೋಪ್ಸ್ ಆಫ್ ಎ ಗಿವನ್ ಎಲಿಮೆಂಟ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಬಟ್ ಡಿಫ್ರೆಂಟ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಎಕ್ಸಾಂಪಲ್, ಹೈಡ್ರೋಜನ್ನ 3 ನಾವು ಐಸೋಟೋಪ್ಗಳನ್ನು ಬಹುರೂಪತೆಗಳಂತ ಕರಿತೀವಿ. ನೋಡೋಣ, ನೋಡಿ, ಪ್ರೋಟಿಯಂ, ಡಿಟೋರಿಯಂ ಮತ್ತು ಟ್ರೀಟಿಯಂಗಳು ಹೈಡ್ರೋಜನ್ನ ಐಸೋಟೋಪ್ಗಳಾಗ್ತವೆ. ಜಸ್ಟ್ ಐಸೋಟೋಪ್ ಅಂದ್ರೆ ಏನಂತ ತಿಳ್ಕೊಳ್ಳೋಕ್ಕೆ. ಇಲ್ಲಿ ನಾವು ರೇಡಿಯೋ ಆಕ್ಟಿವ್ ಐಸೋಟೋಪ್ ಅಂದ್ರೆ ಏನಂತ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟು ನೋಡಿ, ನ್ಯೂಟ್ರಾನ್ಗಳು ಮತ್ತು ಪ್ರೋಟಾನ್ಗಳ ಅಸ್ಥಿರ ಸಂಯೋಜನೆಯನ್ನು ಹೊಂದಿರುವ ಪರಮಾಣುಗಳನ್ನು ನಾವು ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಯುರೇನಿಯಂ 235, ಯುರೇನಿಯಂ 238 ನಮ್ಮ ಅಣುಬಾಂಬ್ಗಳ ತಯಾರಿಕೆಯಲ್ಲಿ ಬಳಸ್ತಾರಲ್ವ. ಸೊ ಇಲ್ಲೇನಾಗಿರುತ್ತೆ, ನ್ಯೂಟ್ರಾನ್ಗಳಿಗೂ ಮತ್ತು ಪ್ರೋಟಾನ್ಗಳ ಅಸ್ಥಿರ ಸಂಯೋಜನೆ ಇರುತ್ತೆ. ಓಕೆ, ಸೊ ಅವುಗಳ ನ್ಯೂಕ್ಲಿಯಸ್ನಲ್ಲಿ ಹೆಚ್ಚಿನ ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಆಟಮ್ ಬಾಂಬ್ ತಯಾರಿಕೆಯಲ್ಲಿ ಬಳಸ್ತೀವಿ. ಆಟಮ್ಸ್ ವಿತ್ ಅನ್ ಅನ್ಸ್ಟೇಬಲ್ ನ್ಯೂಕ್ಲಿಯಸ್ ರೀಗೇನ್ ಸ್ಟೆಬಿಲಿಟಿ ಬೈ ಶೆಡಿಂಗ್ ಎಕ್ಸೆಸ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್. ರೇಡಿಯೇಷನ್ ಮುಖಾಂತರ ತಮ್ಮಲ್ಲಿರ್ತಕ್ಕಂಥ ಒಂದು ಎಕ್ಸೆಸ್ ಎನರ್ಜಿನ, ಎಕ್ಸೆಸ್ ಪಾರ್ಟಿಕಲನ್ನು ಶೆಡ್ ಮಾಡ್ತವೆ ಅಥವಾ ಬಿಟ್ಕೊಡ್ತವೆ, ಚೆಲ್ತವೆ. ಆ ಒಂದು ಪ್ರಕ್ರಿಯೆಯನ್ನು ನಾವು ರೇಡಿಯೋ ಆಕ್ಟಿವ್ ಡಿಕೆ ಅಂತ ಕರಿತೀವಿ. ಅಂದರೆ ಹೀಗೆ ಈ ಒಂದು ವಿಕಿರಣವನ್ನು ಚೆಲ್ಲುವ ಪ್ರಕ್ರಿಯೆಯನ್ನು ರೇಡಿಯೇಷನ್ ಏನು ಮಾಡ್ತವೆ, ಅದು ಸ್ಟೆಬಿಲಿಟಿಯನ್ನು ಗೇನ್ ಮಾಡೋದಕ್ಕೆ. ಯಾಕಂದರೆ ರೇಡಿಯೋ ಆಕ್ಟಿವ್ ಐಸೋಟೋಪ್ಗಳು ಅನ್ಸ್ಟೇಬಲ್ ಆಗಿರ್ತವೆ ಅವುಗಳ ನ್ಯೂಟ್ರಾನ್ ಮತ್ತು ಪ್ರೋಟಾನ್ಗಳ ಸಂಖ್ಯೆಯಲ್ಲಿ. ಹಾಗಾಗಿ ಈ ಒಂದು ಸ್ಟೆಬಿಲಿಟಿಯನ್ನು ಗೇನ್ ಮಾಡ್ಕೊಳ್ಳೋದಕ್ಕೆ ಅದು ಏನು ರೇಡಿಯೇಷನ್ನ ಮಾಡ್ತಾ ಇದೆಯೋ ಆ ಒಂದು ಪ್ರಕ್ರಿಯೆಯನ್ನು ನಾವು ರೇಡಿಯೋ ಆಕ್ಟಿವ್ ಡಿಕೆ ಅಂತ ಕರಿತೀವಿ. ಈ ರೇಡಿಯೋ ಆಕ್ಟಿವ್ ಡಿಕೆಯನ್ನು ಆಫ್ ಲೈಫ್ ಟೈಮ್ ಪೀರಿಯಡ್ಗಳಲ್ಲಿ ಅರ್ಧ ಜೀವಿತಾವಧಿಯಲ್ಲಿ ಅಳಿತಾ ಹೋಗ್ತೀವಿ. ಅದಕ್ಕೋಸ್ಕರ ನಮಗೆ ಏನು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅದರಲ್ಲಿ ನೋಡಿ, 3 ದಿನಗಳ ಅರ್ಧ ಜೀವಿತಾವಧಿಯನ್ನು ಹೊಂದಿದೆ ಒಂದು ರೇಡಿಯೋ ಆಕ್ಟಿವ್ ಐಸೋಟೋಪ್. ಅಂದರೆ ಪ್ರತಿ 3 ದಿನಗಳಿಗೊಮ್ಮೆ ಅದರ ಒಂದು ಎನರ್ಜಿ ಎಷ್ಟಿದೆಯೋ ಅದು ಅರ್ಧ ಆಗ್ತಾ ಹೋಗುತ್ತೆ. ಆಫ್ ಅಂದರೆ 3 ದಿನಗಳಲ್ಲಿ ತನ್ನ ಶಕ್ತಿಯನ್ನು ಅರ್ಧ ಕಳೆದುಕೊಳ್ತಾ ಹೋಗುತ್ತೆ ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ರೇಡಿಯೋ ಆಕ್ಟಿವ್ ಡಿಕೆಯನ್ನು ನಾವು ಅರ್ಧ ಜೀವಿತಾವಧಿಯಲ್ಲಿ ಅಥವಾ ಆಫ್ ಲೈಫ್ ಟೈಮ್ ಪೀರಿಯಡಲ್ಲಿ ಅಳಿತೀವಿ ಅಂತ ಹೇಳ್ತಾ ಇದ್ವಿ. ಹಾಗಾದರೆ ಒನ್ ಆಫ್ ಲೈಫ್ ತನ್ನ ಅರ್ಧದಷ್ಟು ಅಸ್ಥಿರ ಪರಮಾಣುಗಳನ್ನು ಕಳೆದುಕೊಳ್ಳಲು ತೆಗೆದುಕೊಳ್ಳುವ ಸಮಯ ಆಗುತ್ತೆ. ಓಕೆ, ಒಂದು ಎಕ್ಸಾಂಪಲ್ ನೋಡೋದಾದರೆ, ಇಫ್ ಅನ್ ಎಲಿಮೆಂಟ್ ಆಸ್ 100 grams ಆ್ಯಂಡ್ ಇಟ್ಸ್ ಹಾಫ್ ಲೈಫ್ ಪೀರಿಯಡ್ ಈಸ್ 1 day, ದೆನ್ ಇಟ್ಸ್ ವೆಯ್ಟ್ ವಿಲ್ ಬಿ 50 grams ಆಫ್ಟರ್ 1 day. ಅಂದರೆ 1 ದಿನದ ನಂತರ ಅದು 100 ಗ್ರಾಮ್ ಇದ್ದರೆ ಅದರ ಹಾಫ್ ಲೈಫ್ ಪೀರಿಯಡ್ 1 day ಇರೋದ್ರಿಂದ 1 ದಿನದ ನಂತರ 100 ಗ್ರಾಮು 50 ಗ್ರಾಮ್ ಆಗಿರುತ್ತೆ. ಸಪೋಸ್ ಅರ್ಧ ಜೀವಿತಾವಧಿ 2 days ಆಗಿದ್ದರೆ 100 ಗ್ರಾಮು 2 ದಿನಗಳ ನಂತರ ಏನಾಗುತ್ತೆ, 50 ಗ್ರಾಮ್ ಆಗುತ್ತೆ. ಸಪೋಸ್ ಜೀವಿತಾವಧಿ ಅರ್ಧ ಜೀವಿತಾವಧಿ 5 ದಿನ ಆಗಿದ್ದರೆ ಈ 100 ಗ್ರಾಮು 5 ದಿನಗಳ ನಂತರ 50 ಗ್ರಾಮ್ ಆಗುತ್ತೆ. ಸೊ ಇಷ್ಟು ತಿಳ್ಕೊಂಡಿದ್ರೆ ಈಗ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಏನು ಹೇಳ್ತಾ ಇದ್ದಾರೆ ಪ್ರಾಬ್ಲಮಲ್ಲಿ, ಪ್ಯಾಕ್ ಮಾಡಿ ಕಳಿಸಿದ್ರು. 1ನೇ ತಾರೀಕು ಪ್ಯಾಕ್ ಮಾಡಿದರು, 12ನೇ ತಾರೀಕುವರೆಗೂ ಟ್ರಾವೆಲಲ್ಲಿತ್ತು, 13ನೇ ತಾರೀಕು ಬೆಳಗ್ಗೆ ಚೆಕ್ ಮಾಡಿದರೆ 3 ಗ್ರಾಮ್ ಇತ್ತು. ಸೊ ಅದರ ಅರ್ಧ ಜೀವಿತಾವಧಿ 3 ದಿನಗಳಿಗೆ ಒಂದೊಂದು ಸಲ ಅರ್ಧ ತೂಕವನ್ನು ಕಳೆದುಕೊಳ್ತಾ ಹೋಗುತ್ತೆ. ಓಕೆ, ಸೊ ಹಾಗಾದರೆ 1ನೇ ತಾರೀಕು ಪ್ಯಾಕ್ ಮಾಡಿದ್ರು. ಓಕೆ, 12ನೇ ತಾರೀಕು ರೀಚ್ ಆಗಿದೆ, ಅಂದರೆ 12 ದಿವಸ ಟ್ರಾವೆಲಲ್ಲಿತ್ತು. 13ನೇ ತಾರೀಕು ಬೆಳಿಗ್ಗೆ ತೆಗೆದು ನೋಡಿದ್ರೆ 3 ಗ್ರಾಮ್ ಇತ್ತು. ಅಂದರೆ ಅದ್ರ ಹಿಂದಿನ 3 ದಿನಗಳ ಬಿಫೋರ್ ಅದು 6 ಗ್ರಾಮ್ಸ್ ಆಗಿರ್ಬೇಕಾಗಿತ್ತು. ಯಾಕಂದರೆ 12, 11, 10 10ನೇ ತಾರೀಕು 6 ಗ್ರಾಮ್ ಇದ್ದರೆ ಅದರ ಒಂದು ಹಾಫ್ ಲೈಫ್ ಪೀರಿಯಡ್ 3 days ಇರೋದ್ರಿಂದ 3 ದಿನಗಳ ನಂತರ ಅದೇನು ಮಾಡಿರುತ್ತೆ, 3 ಗ್ರಾಮ್ಸು ಕಳ್ಕೊಳ್ಳುತ್ತೆ. ಅಂದರೆ 6 ಇದ್ದಿದ್ದು ಅರ್ಧ ಅದರ ಎನರ್ಜಿ ಕಳೆದೋಗಿರುತ್ತೆ. ಸೊ 10ನೇ ತಾರೀಕು 6 ಗ್ರಾಮ್ ಇದೆ ಅಂದರೆ ಅದಕ್ಕಿಂತ ಹಿಂದಿನ 3 ದಿನಗಳ ಅದೆಷ್ಟಿರಬೇಕಾಗಿತ್ತು, ಅದು ಡಬಲ್ ಅಂದರೆ 12 ಗ್ರಾಮ್ ಇರಬೇಕಾಗಿತ್ತು. ಸೊ 12 ಗ್ರಾಮ್ ಇದ್ದಿದ್ದಕ್ಕೇನೆ ಅದು 3 ದಿನಗಳ ನಂತರ 6 ಗ್ರಾಮ್ ಆಗಿತ್ತು. ಯಾಕಂದರೆ ಅದರ ಅರ್ಧ ಜೀವಿತಾವಧಿ 3 days. ಅದೇ ಥರ 7ನೇ ತಾರೀಕು 12 ಗ್ರಾಮ್ ಇದ್ದರೆ ಅದಕ್ಕಿಂತ ಹಿಂದಿನ 3 ದಿನಗಳು ಅಂದರೆ 4ನೇ ತಾರೀಕು 24 ಗ್ರಾಮ್ ಇತ್ತು. ಅದರೇ 3 ದಿನಗಳ ಹಿಂದೆ ಅಂದರೆ 1ನೇ ತಾರೀಕು ಯಾವತ್ತು ಪ್ಯಾಕ್ ಮಾಡಿದ್ರೆ ಅವತ್ತು 48 ಗ್ರಾಮ್ಗಳು ಇರಬೇಕಾಗಿತ್ತು. ಸೊ ಅರ್ಥ ಆಯ್ತು ಅನ್ಕೊಳ್ತೇನೆ. ಅದಕ್ಕೋಸ್ಕರ ಸರಿಯಾದ ಉತ್ತರ 48 ಗ್ರಾಮ್ಸ್ ಆಗುತ್ತೆ. ಓಕೆ, ಇನ್ನು 7ನೇ ಪ್ರಶ್ನೆ, ಎಪಿಸ್ಟಾಟಿಸ್ ಎಂದರೇನು ಅಥವಾ ವಾಟ್ ಈಸ್ ಮೀನ್ ಬೈ ಎಪಿಸ್ಟಾಟಿಸ್ ಅಂತ ಕೇಳ್ತಾರೆ. ಎ ಜೀನ್ ದಟ್ ಮಾರ್ಕ್ಸ್ ದಿ ಅನದರ್ ಜೀನ್ಸ್ ಎಕ್ಸ್ಪ್ರೆಷನ್ ಈಸ್ ಕಾಲ್ಡ್ ಎಪಿಸ್ಟಾಟಿಸ್. ಅಂದರೆ ವಂಶವಾಹಿ ಒಂದು ಮತ್ತೊಂದು ಜೀನಿನ ಅಭಿವ್ಯಕ್ತಿಯನ್ನು ಮರೆಮಾಚುವ ಪ್ರಕ್ರಿಯೆಯನ್ನು ನಾವು ಎಪಿಸ್ಟಾಟಿಸ್ ಅಂತ ಕರಿತೀವಿ. ಏನಿದು ವಂಶವಾಹಿ ಮತ್ತು ಜೀನ್ ಅಭಿವ್ಯಕ್ತಿಯನ್ನು ಮರೆಮಾಚೋದು ಅಂದರೆ, ಸಪೋಸ್ ಒಂದು ಜೀನ್ ಇದೆ, ಅದು ಕಲರ್ ಏರಿದೆ ಅಂದ್ಕೊಂಡ್ರೆ, ಓಕೆ ನೋಡಿ ಯೆಲ್ಲೋ ಕಲರ್ ಇದ್ದಾವೆ ಏರ್ಸು,
ಇನ್ನೊಂದು ಯಾವುದೋ ಜೀನು ಏನು ಮಾಡ್ತಾ ಇದೆ, ಈ ಒಂದು ಫೀಚರನ್ನು ಮರೆಮಾಚ್ತಾ ಇದೆ. ಓಕೆ, ಅಂದರೆ ಆ ಒಂದು ಅಭಿವ್ಯಕ್ತಿಯನ್ನು, ಈ ಒಂದು ಜೀನ್ ಏನಿದೆಯೋ ಅದರ ಅಭಿವ್ಯಕ್ತಿಯನ್ನು ಮರೆಮಾಚ್ತಾ ಇದೆ, ಮಾಸ್ಕ್ ಮಾಡ್ತಾ ಇದೆ ಇನ್ನೊಂದು ಜೀನು ನೋಡಿ. ಅದಕ್ಕೋಸ್ಕರ ಈ ರೀತಿಯ ಒಂದು ಪ್ರಕ್ರಿಯೆಯನ್ನು ಎಪಿಸ್ಟ್ಯಾಟಿಸ್ ಅಂತ ಕರಿತೀವಿ. ಅಂದರೆ ಒಟ್ಟಿನಲ್ಲಿ ಏನೋ ಒಂದು ಫೀಚರ್ ಇರುತ್ತೆ, ಆ ಫೀಚರ್ನ ಇನ್ನೊಂದು ಯಾವುದೋ ಜೀನ್ ಬಂದು ಮರೆಮಾಚುತ್ತೆ, ಅದನ್ನು ಮಾಸ್ಕ್ ಮಾಡುತ್ತೆ, ಅದ್ರದ್ದು ಏನು ಫೀಚರ್ ಇತ್ತು ಅದನ್ನು ತೋರಿಸೋದಕ್ಕೆ ಬಿಡೋದಿಲ್ಲ. ಆ ರೀತಿಯ ಒಂದು ಪ್ರೋಸೆಸ್ಸನ್ನು ನಾವು ಎಪಿಸ್ಟ್ಯಾಟಿಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಆ್ಯಕ್ಚುಲಿ ರೆಡ್ ಏರ್ ಇತ್ತು, ಬಟ್ ಈ ಜೀನ್ ಏನು ಮಾಡ್ತು, ಬಾಲ್ಡ್ನೆಸ್ ಜೀನು. ಸೊ ಅದನ್ನು ಮಾಸ್ಕ್ ಮಾಡಿ, ಸೊ ಈ ಜೀನು ಡಾಮಿನೆಂಟ್ ಜೀನ್ ಆಯಿತು. ಓಕೆ, ಸೊ ಅದನ್ನು ಎಪಿಸ್ಟ್ಯಾಟಿಸ್ ಅಂತ ಕರಿತೀವಿ, ಆ ಒಂದು ಪ್ರೋಸೆಸ್ನ. ಓಕೆ, ಅಂದರೆ ವಂಶವಾಹಿಯೊಂದು ಮತ್ತೊಂದು ಜೀನಿನ ಅಭಿವ್ಯಕ್ತಿಯನ್ನು ಮರೆಮಾಚುವ ಪ್ರಕ್ರಿಯೆಯನ್ನು ನಾವು ಎಪಿಸ್ಟ್ಯಾಟಿಸ್ ಅಂತ ಕರಿತೀವಿ. ಅಂದರೆ ಎ ಜೀನ್ ದಟ್ ಮಾರ್ಕ್ಸ್ ಅನದರ್ ಜೀನ್ಸ್ ಎಕ್ಸ್ಪ್ರೆಷನ್. ಓಕೆ, 8ನೇದು, ನಿದ್ರಾರೋಗಕ್ಕೆ ವಾಹಕ ಈ ಕೆಳಗಿನವುಗಳಲ್ಲಿ ಯಾವುದು? ದ ವೆಕ್ಟರ್ ಫಾರ್ ಸ್ಲೀಪಿಂಗ್ ಸಿಕ್ನೆಸ್ ಈಸ್ ಯಾವುದು? ಮನೆ ನೊಣ, ಸೇ ನೊಣ ಅಂತೆ, ಮರಳು ನೊಣ, ಹಣ್ಣು ನೊಣ ಅಂದರೆ ಸರಿಯಾದ ಉತ್ತರ ಸೇ ಫ್ಲೈ ಏನಿದೆಯೋ ಅದು ಈ ಒಂದು ನಿದ್ರಾರೋಗಕ್ಕೆ ವಾಹಕವಾಗಿದೆ. ಇಲ್ಲಿ ನೋಡಿ, ಇದನ್ನು ಟಿಕ್ ಫ್ಲೈ ಅಂತಲೂ ಕೂಡ ಕರೀತಾರೆ. ಇದೊಂದು ರಕ್ತ ಹೀರುವ ನೊಣದ ಜಾತಿಗೆ ಸೇರಿದೆ, ಆಫ್ರಿಕಾ ಖಂಡದ ದೇಶಗಳಲ್ಲಿ ಕಂಡುಬರುತ್ತೆ. ಸೊ ಇದ್ರ ಬಗ್ಗೆ ಕೇಳ್ಬೋದು ಪರೀಕ್ಷೆಗಳಲ್ಲಿ. ಇಲ್ಲಿದೆ ನೋಡಿ, ಇದೇ ಟಿಕ್ ಫ್ಲೈ. ಓಕೆ, ಸೊ ಇದರಿಂದ ಏನಾಗುತ್ತೆ, ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ, ಆಗ ನಿದ್ರಾವಾಹಕವಾಗಿ ಕೆಲಸ ಮಾಡುತ್ತೆ ಇದೊಂದು ಇದೆ. ಓಕೆ, ಸೊ ಬ್ರೈನಲ್ಲಿ ಸ್ವೆಲ್ಲಿಂಗ್ ಕೂಡ ಕಾಣಿಸುತ್ತಂತೆ. ಸೊ ದಿಸ್ ಇನ್ಫೆಕ್ಷನ್ ಅಟ್ಯಾಕ್ಸ್ ದಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಬ್ರೈನಿಗೆ ಎಫೆಕ್ಟ್ ಆಗಿದೆ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ದಿ ಟೋಟಲ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗ್ತದೆ. ಎಲ್ಲಿ ಕಂಡು ಬರುತ್ತೆ ಅಂದರೆ ಆಫ್ರಿಕಾ ಖಂಡದ ದೇಶಗಳಲ್ಲಿ ಕಂಡುಬರುತ್ತೆ. ಓಕೆ, 9ನೇ ಪ್ರಶ್ನೆ, ಚೇಳಿನಲ್ಲಿ ಉಸಿರಾಟವು ಈ ಮೂಲಕ ನಡೆಯುತ್ತದೆ. ರೆಸ್ಪಿರೇಷನ್ ಇನ್ ಸ್ಕಾರ್ಪಿಯನ್ ಈಸ್ ಕ್ಯಾರಿಡ್ ಔಟ್ ಬೈ ಯಾವುದರಿಂದ ಅಂದರೆ ಲಂಗ್ಸ್, ಗಿಲ್ಸ್, ಬುಕ್ ಲಂಗ್ಸ್. ಶ್ವಾಸನಾಳ ಅಂದರೆ ಸರಿಯಾದ ಉತ್ತರ ಬುಕ್ ಲಂಗ್ಸಿಂದ ಚೇಳಿನಲ್ಲಿ ಉಸಿರಾಟ ಪ್ರಕ್ರಿಯೆ ನಡೆಯುತ್ತೆ. ಓಕೆ, ಇಲ್ಲಿ ನೋಡಿ, ಇದು ಬುಕ್ ಲಂಗ್. ಯಾಕೆ ಇದಕ್ಕೆ ಬುಕ್ ಲಂಗ್ ಬಂದಿದೆ ಅಂದರೆ ಒಂಥರ ಓಪನ್ ಬುಕ್ ಥರ ಕಾಣಿಸ್ತಾ ಇದೆ. ಬುಕ್ನ ಓಪನ್ ಮಾಡಿದಾಗ ಯಾವ ಥರ ಕಾಣಿಸ್ತವೆ ನೋಡಿ ಈ ಪೇಜ್ಗಳು, ಅದೇ ರೀತಿಯಾಗಿ ಕಾಣಿಸೋದ್ರಿಂದ ಇವುಗಳನ್ನ ಬುಕ್ ಲಂಗ್ ಅಂತ ಕರೀತಾರೆ. ಇದು ಚೇಳಿನಲ್ಲಿ ಉಸಿರಾಟ ಯಾವುದರಿಂದ ಆಗುತ್ತೆ ಅಂದರೆ ಬುಕ್ ಲಂಗ್ಸಿಂದ. ನೆಕ್ಸ್ಟ್ 10ನೇ ಪ್ರಶ್ನೆ, ಡೌನ್ ಸಿಂಡ್ರೋಮ್ ಎಂಬುದು ಯಾವುದರ ಸ್ಥಳಾಂತರದಿಂದ ಸಂಭವಿಸುತ್ತದೆ? ಡೌನ್ ಸಿಂಡ್ರೋಮ್ ಅಕ್ಕರ್ಸ್ ಡ್ಯೂ ಟು ದ ಟ್ರಾನ್ಸ್ಲೊಕೇಶನ್ ಆಫ್ ಟ್ರೈಸೋಮಿ 13, ಟ್ರೈಸೋಮಿ 21, ಟ್ರೈಸೋಮಿ 23, ಟ್ರೈಸೋಮಿ 18 ಅಂದರೆ ಸರಿಯಾದ ಉತ್ತರ ಟ್ರೈಸೋಮಿ 21ನಿಂದ ಡೌನ್ ಸಿಂಡ್ರೋಮ್ ಬರುತ್ತೆ, ಅವುಗಳ ಸ್ಥಳಾಂತರದಿಂದ. ಏನಿದು ಅಂತ ನೋಡೋಣ. ನೋಡಿ, ನ್ಯೂಕ್ಲಿಯಸ್ಸಲ್ಲಿ 23 ಪೇರ್ ಕ್ರೋಮೋಸೋಮ್ಸ್ ಇರುತ್ತೆ ಅಂತ ನಮಗೆಲ್ಲ ಗೊತ್ತಿದೆ. ಓಕೆ, ಅಂದರೆ 23 pairs of chromosomes. So each 23 comes from the parent, each parent. Okay, ಸೊ ಅದರಲ್ಲಿ ಒಟ್ಟು 46 ಕ್ರೋಮೋಸೋಮ್ಗಳಿರ್ತವೆ. ಸೊ ಇಲ್ಲಿ ಏನಾಗುತ್ತೆ, ಡೌನ್ ಸಿಂಡ್ರೋಮ್ ಯಾವಾಗ ಅಕ್ಕರ್ ಆಗುತ್ತೆ ಅಂದರೆ 21ನೇ ಕ್ರೋಮೋಸೋಮಲ್ಲಿ ಒಂದು ಫುಲ್ ಅಥವಾ ಒಂದು ಪಾರ್ಷಿಯಲ್ ಎಕ್ಸ್ಟ್ರಾ ಕಾಪಿ ಆಫ್ ಕ್ರೋಮೋಸೋಮ್ ಬಂದಿರುತ್ತೆ. ಸೊ ಹಾಗಾಗಿ ಅದನ್ನು ಟ್ರೈಸೋಮಿ 21 ಅಂತ ಕರಿತೀವಿ. ಸೊ ಹಾಗಾದರೆ 23 ಪೇರ್ಸಲ್ಲಿ ಅದರಲ್ಲಿ ಎಕ್ಸಾಕ್ಟ್ಲಿ 21 ಪೇರ್ ಬರೋಣ, ಅಲ್ಲಿ ಒಂದು ಎಕ್ಸ್ಟ್ರಾ ಫುಲ್ ಅಥವಾ ಪಾರ್ಷಿಯಲ್ ಆಗಿರ್ತಕ್ಕಂಥ ಕ್ರೋಮೋಸೋಮ್ ಕಾಪಿ ಇರುತ್ತೆ. ನೋಡೋಣ. ನೋಡಿ, ಇದು ಈ ಕಡೆ. ಸೊ 1, 2ನೇ ಕ್ರೋಮೋಸೋಮ್ ಸೆಟ್ಟು, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21. ಇಲ್ಲಿ ನೋಡಿ, ಇದು 21ನೇ ಕ್ರೋಮೋಸೋಮ್. ಇಲ್ಲಿ ನೋಡಿ, ಎಲ್ಲ ಪೇರ್ಸಲ್ಲೂ 2 ಇತ್ತು, ಇಲ್ಲಿ 3 ಇದೆ ನೋಡಿ. ಹಾಗಾಗಿ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಫುಲ್ ಆಗಿ ಬರ್ಬೋದು ಅಥವಾ ಪಾರ್ಷಿಯಲ್ ಆಗಿ ಬರ್ಬೋದು 21st ಪೊಸಿಷನಲ್ಲಿ. ಇದನ್ನು ಟ್ರೈಸೋಮಿ 21 ಅಂತ ಕರಿತೀವಿ. ನೋಡಿ, ಬೇಬೀಸ್ ವಿತ್ ಡೌನ್ ಸಿಂಡ್ರೋಮ್ ಎಂಡ್ ವಿತ್ 3 ಕ್ರೋಮೋಸೋಮ್ಸ್ ಎಟ್ ದ ಪೊಸಿಷನ್ 21 ಇನ್ಸ್ಟೆಡ್ ಆಫ್ ಯೂಸುವಲ್ ಪೇರ್. ಯೂಶಲಿ ಪೇರ್ ಇರಬೇಕಾಗಿತ್ತು. ಈ 21st ಪೊಸಿಷನಲ್ಲಿ ಒಂದು ಎಕ್ಸ್ಟ್ರಾ ಫುಲ್ ಆರ್ ಪಾರ್ಷಿಯಲ್ ಕ್ರೋಮೋಸೋಮ್ ಕಾಪಿ ಬಂದಿರೋದ್ರಿಂದ ಇದನ್ನು ಡೌನ್ ಸಿಂಡ್ರೋಮ್ ಅಂತ ಕರಿತೀವಿ, ಟ್ರೈಸೋಮಿ 21 ಅಂತ ಕರಿತೀವಿ. ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಕುಂಠಿತ ಬೆಳವಣಿಗೆ ಆಗುತ್ತೆ ಮತ್ತು ಬೌದ್ಧಿಕ ಅಂಗವೈಕಲ್ಯಕ್ಕೆ ಕಾರಣವಾಗ್ತಕ್ಕಂಥದ್ದೇ ಟ್ರೈಸೋಮಿ 21. ಈ ಸಿಂಡ್ರೋಮನ್ನು, ಈ ರೋಗವನ್ನು ಡೌನ್ ಸಿಂಡ್ರೋಮ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ, ಸೊ ಕುಂಠಿತ ಬೆಳವಣಿಗೆ ಮತ್ತು ಬುದ್ಧಿ ಅಂಗವೈಕಲ್ಯಕ್ಕೆ ಕಾರಣ ಆಗುತ್ತೆ.
ನೆಕ್ಸ್ಟ್ 11ನೇ ಪ್ರಶ್ನೆ, ಸಸ್ಯಕಾಯದ ವಾಯುವಿಕೆ ಭಾಗಗಳಿಂದ ನೀರು ಹೆಚ್ಚಿಗೆ ಆವಿಯಾಗುವ ಕ್ರಿಯೆ. ವೆರಿ ಬೇಸಿಕ್ ಒನ್ನು. ಎಕ್ಸೆಸ್ ಆಫ್ ಎವಾಪರೇಷನ್ ಆಫ್ ವಾಟರ್ ಫ್ರಮ್ ಏರಿಯಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿ ಈಸ್ ಕಾಲ್ಡ್, ನಿಮಗೆಲ್ಲ ಗೊತ್ತಿದೆ, ಟ್ರಾನ್ಸ್ಪಿರೇಷನ್ ಅಥವಾ ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಅಂದರೆ ಎಲೆಗಳಿಂದ, ಕಾಂಡಗಳಿಂದ, ಹೂಗಳಿಂದ, ಸಸ್ಯದ ಭಾಗಗಳಿಂದ ಏನಾಗುತ್ತೆ, ನೀರು ಆವಿಯಾಗಿ ಹೋಗೋದನ್ನು ನಾವು ಬಾಷ್ಪ ವಿಸರ್ಜನೆ ಅಥವಾ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಓಕೆ, ಡೆಫಿನಿಷನ್ ನೋಡಿ. ಸಸ್ಯದ ಎಲೆಗಳು, ಕಾಂಡಗಳು ಮತ್ತು ಹೂಗಳ ಭಾಗಗಳಿಂದ ನೀರು ಆವಿಯಾಗುವ ಪ್ರಕ್ರಿಯೆಯನ್ನು ಬಾಷ್ಪ ವಿಸರ್ಜನೆ ಅಥವಾ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಸೆಲ್ಸಿಂದ ಅಥವಾ ಪಾರ್ಟಿಂದ ಅಂದರೆ ಎಲೆಗಳ ಮೇಲ್ಮೈಯಲ್ಲಿರ್ತಕ್ಕಂಥ ಸ್ಟೊಮ್ಯಾಟೊ ಎಂಬ ರಂಧ್ರಗಳಿಂದ ಕೂಡಿದೆ ಎಲೆಗಳಲ್ಲಿ. ಸೊ ಆ ಒಂದು ಸ್ಟೊಮ್ಯಾಟೊದಿಂದ ಇಂಗಾಲದ ಡೈಆಕ್ಸೈಡ್ ಮತ್ತು ಆಮ್ಲಜನಕ, ಸೊ ಇದರಿಂದನೇ ವರ್ಕ್ ಆಗ್ತಕ್ಕಂಥದ್ದು. ಅಂದರೆ ಇಂಗಾಲದ ಡೈಆಕ್ಸೈಡ್ ಸೇವನೆಯನ್ನು ಮತ್ತು ಆಮ್ಲಜನಕದ ಬಿಡುಗಡೆಯನ್ನು ಏನು ಮಾಡುತ್ತೆ ಸಸ್ಯಗಳ ಎಲೆಗಳಲ್ಲಿ ಥ್ರೂ ದ ಸ್ಟೊಮ್ಯಾಟೊ ಯಾವ ಥರ ಇರುತ್ತೆ ಅಂದರೆ, ಇಲ್ಲಿ ನೋಡಿ ಸ್ಟೊಮ್ಯಾಟೊದ ಸ್ಟ್ರಕ್ಚರ್, ಅದರಲ್ಲಿ ಕೆಲವೊಂದು ಪೋರಸ್ಗಳು, ರಂಧ್ರಗಳಿರ್ತವೆ, ಆ ರಂಧ್ರಗಳಿಂದ ಈ ಕೆಲಸ ಆಗುತ್ತೆ. ಓಕೆ, ಜೊತೆಗೆ ಈ ರಂಧ್ರಗಳ ಮೂಲಕ ನೀರಿನ ಆವಿ ವಾತಾವರಣಕ್ಕೆ ಹೋಗುತ್ತೆ. ನೋಡಿ, ಆಕ್ಸಿಜನ್ ಕೂಡ ಹೊರಗೆ ಬರುತ್ತೆ. ಸೊ ಇದು ತಿಳ್ಕೊಬೇಕು. ನೆಕ್ಸ್ಟ್ 12ನೇ ಪ್ರಶ್ನೆ, ಇದು ವಾತಾವರಣದಲ್ಲಿನ ಸಾರಜನಕವನ್ನು ಸ್ಥಿರೀಕರಿಸುವುದಿಲ್ಲ. ಯಾವುದು ಅಂದರೆ ಡಸನ್ ಫಿಕ್ಸ್ ದ ಅಟ್ಮಾಸ್ಫಿರಿಕ್ ನೈಟ್ರೋಜನ್. ಯಾವುದದು ಅಂದರೆ ನೋಡಿ, ನಾಸ್ಟಾಕ್, ರೈಜೋಬಿಯಂ, ಅನಾಬೆನಾ ಮತ್ತು ನೈಟ್ರೋಸಿಮೋನಸ್. ಅಂದರೆ ಸರಿಯಾದ ಉತ್ತರ ನೈಟ್ರೋಸಿಮೋನಸ್ಸು ಸಾರಜನಕವನ್ನು ಸ್ಥಿರೀಕರಣಗೊಳಿಸೋದಿಲ್ಲ, ನೈಟ್ರೋಜನ್ ಫಿಕ್ಸೇಷನ್ ಮಾಡೋದಿಲ್ಲ. ಮಿಕ್ಕಿರ್ತಕ್ಕಂಥವು ನೈಟ್ರೋಜನ್ ಫಿಕ್ಸೇಷನ್ನ ಮಾಡ್ತವೆ. ನೋಡಿ, ನಮಗೆಲ್ಲ ಗೊತ್ತಿದೆ ವಾತಾವರಣದಲ್ಲಿ 78% ಭಾಗ ಸಾರಜನಕದಿಂದ ಕೂಡಿದೆ, ಯಥೇಚ್ಛವಾಗಿದೆ ಸಾರಜನಕ, ನೈಟ್ರೋಜನ್. ಆದರೆ ಆ ಸಾರಜನಕವನ್ನು ಡೈರೆಕ್ಟಾಗಿ ನಮ್ಮ ಸಸ್ಯಗಳು ಬಳಸ್ಕೊಳ್ಳೋಕ್ಕಾಗೋದಿಲ್ಲ. ತಮ್ಮ ಬೆಳವಣಿಗೆಯಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಾರಜನಕ ಆಗುತ್ತೆ. ಆದರೆ ಏರಳವಾಗಿರ್ತಕ್ಕಂಥ ಸಾರಜನಕವನ್ನು ಬಳಸ್ಕೊಳ್ಳೋದಕ್ಕಾಗಲ್ಲ ಸಸ್ಯಗಳಿಂದ. ಹಾಗಾಗಿ ನೈಟ್ರೋಜನ್ ಫಿಕ್ಸೇಷನ್ ಆಗಲೇಬೇಕಾಗುತ್ತೆ. ಓಕೆ, ಈ ನೈಟ್ರೋಜನ್ ಫಿಕ್ಸೇಷನ್ ಅಥವಾ ಸಾರಜನಕ ಸ್ಥಿರೀಕರಣವು ಗಾಳಿಯಲ್ಲಿನ ಸಾರಜನಕವನ್ನು ಅಮೋನಿಯವಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ನೈಟ್ರೋಜನ್ ಫಿಕ್ಸೇಷನ್ ಅಥವಾ ಸಾರಜನಕ ಸ್ಥಿರೀಕರಣ ಅಂತ ಕರಿತೀವಿ. ಓಕೆ, ರೈಜೋಬಿಯಂ ಬ್ಯಾಕ್ಟೀರಿಯಾ ದ್ವಿದಳ ಧಾನ್ಯಗಳ ಬೇರುಗಳಲ್ಲಿ ಇರುತ್ತೆ, ಅದು ನೈಟ್ರೋಜನ್ ಫಿಕ್ಸೇಷನ್ನ ಮಾಡುತ್ತೆ. ಏನು ಮಾಡುತ್ತೆ ಅಂದರೆ ನೋಡಿ, ಈ ಒಂದು ನೈಟ್ರೋಜನ್ ಫಿಕ್ಸಿಂಗ್ ಪ್ರೊಕಾರಿಯೋಟ್ಸ್ ಅಂತೀವಿ ಅಥವಾ ರೈಜೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಅಮೋನಿಯಾಗಿ ಕನ್ವರ್ಟ್ ಮಾಡುತ್ತೆ. ಆ ಅಮೋನಿಯಾವನ್ನು ಸಸ್ಯಗಳು ಬಳಸ್ಕೊಂಡು ತಮ್ಮ ಬೆಳವಣಿಗೆಗೆ ಉಪಯೋಗಿಸ್ಕೊಳ್ತವೆ. ಅದೇ ನಮ್ಮ ಯೂರಿಯಾದಲ್ಲಿ ಅಮೋನಿಯಾ ಇದೆ ಅಂತ ಮಾತಾಡ್ತೀವಲ್ವ. ಸೊ ಆ ಒಂದು ಸಸ್ಯಗಳ ಬೆಳವಣಿಗೆಗೆ ಅಮೋನಿಯಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೈಟ್ರೋಜನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ನೈಟ್ರೋಜನ್ ಹೇರಳವಾಗಿದ್ದರೂ ಸಹಿತ ವಾತಾವರಣದಲ್ಲಿ ಅದನ್ನು ಡೈರೆಕ್ಟಾಗಿ ಸಸ್ಯಗಳು ಬಳಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಇಲ್ಲಿ ನಮ್ಮ ರೈಜೋಬಿಯಂ ಬ್ಯಾಕ್ಟೀರಿಯಾಗಳು ಭಾಳ ಒಂದು ಕೆಲಸವನ್ನು ಮಾಡ್ತವೆ, ಅಂದರೆ ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತವೆ. ಓಕೆ, ಅಂದರೆ ನೈಟ್ರೋಜನನ್ನು ಅಮೋನಿಯಾಗಿ ಕನ್ವರ್ಟ್ ಮಾಡ್ತವೆ, ಆ ಅಮೋನಿಯಾವನ್ನು ಸಸ್ಯಗಳು ಬಳಸ್ಕೊಳ್ತವೆ. ನಂತರ ಇಲ್ಲಿ ನೈಟ್ರೋಸಿಮೋನಸ್ ಅಂತ ಹೇಳಿದ್ವಿ, ಇದು ನೈಟ್ರೋಜನ್ ಫಿಕ್ಸೇಷನ್ ಮಾಡಲ್ಲ, ಬದಲಾಗಿ ಇದು ಏನು ಮಾಡುತ್ತೆ ಅಂದರೆ ಈ ಅಮೋನಿಯಾವನ್ನು ನೈಟ್ರೇಟ್ ಮತ್ತು ನೈಟ್ರೇಟ್ಗಳಾಗಿ NO2 ಮತ್ತು NO3ಗಳಾಗಿ ಕನ್ವರ್ಟ್ ಮಾಡುತ್ತೆ. ಹಾಗಾಗಿ ಈ ಒಂದು ಪ್ರೋಸೆಸ್ಸಲ್ಲಿ ಮತ್ತೆ ನೈಟ್ರೋಜನ್ ವಾತಾವರಣಕ್ಕೆ ಸೇರುತ್ತೆ. ಇದೊಂದು ಸೈಕಲ್, ನೈಟ್ರೋಜನ್ ಸೈಕಲ್ ಅಂತ ಕರಿತೀವಿ. ಅಂದರೆ ಈ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳು ವಾತಾವರಣದಲ್ಲಿರುವ ನೈಟ್ರೋಜನನ್ನು ಅಮೋನಿಯಾವಾಗಿ ಕನ್ವರ್ಟ್ ಮಾಡ್ತವೆ. ಈ ಬಳಸ್ಕೊಂಡಿರ್ತಕ್ಕಂಥ ಅಮೋನಿಯಾ ಮತ್ತು ಈ ಅಮೋನಿಯಾಗಳನ್ನು ಮತ್ತೆ ನೈಟ್ರೈಟ್ ಮತ್ತು ನೈಟ್ರೇಟ್ಗಳಾಗಿ ಕನ್ವರ್ಟ್ ಮಾಡ್ತಕ್ಕಂಥವು ನೈಟ್ರೋಸೋಮೋನಸ್ ಬ್ಯಾಕ್ಟೀರಿಯಾಗಳು. ಸೊ ಅವು ಏನು ಮಾಡ್ತವೆ, ಮತ್ತೆ ಅಮೋನಿಯಾದಿಂದ ನೈಟ್ರೋಜನನ್ನು ಬಿಡುಗಡೆ ಮಾಡಿ ಮತ್ತೆ ವಾತಾವರಣಕ್ಕೆ ನೈಟ್ರೋಜನನ್ನು ಕಳಿಸ್ತವೆ. ಸೊ ಈ ರೀತಿಯ ಒಂದು ಕೆಲಸ ಆಗುತ್ತೆ, ಡಿನೈಟ್ರಿಫಿಕೇಷನ್ ಅಂತ ಕೂಡ ಕರಿತೀವಿ. ಓಕೆ, ನೋಡಿ ಇದ್ರ ಮೇಲೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಬೇರೆ ರೀತಿಯ ಕ್ವಶನ್ಗಳು ಬರ್ಬೋದು. 13ನೇದು, ವಾಯುಮಂಡಲದ ಯಾವ ವಲಯದಲ್ಲಿ ರೇಡಿಯೋ ತರಂಗಗಳು ಮರಳಿ ಭೂಮಿಗೆ ಪ್ರತಿಫಲಿಸುತ್ತವೆ? ದ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್ ವಿಚ್ ರಿಫ್ಲೆಕ್ಟ್ಸ್ ದಿ ರೇಡಿಯೋ ವೇವ್ಸ್ ಬ್ಯಾಕ್ ಟು ದ ಅರ್ತ್ ಈಸ್ ಯಾವುದರಿಂದ? ಟ್ರೋಪೋಸ್ಫಿಯರಿಂದನ, ಸ್ಟಾಟೋಸ್ಫಿಯರಿಂದನ, ಅಯೋನೋಸ್ಫಿಯರಿಂದನ, ಎಕ್ಸೋಸ್ಫಿಯರಿಂದನ? ಅಂದರೆ ಸರಿಯಾದ ಉತ್ತರ ಅಯಾನುಗೋಳದಿಂದ ರೇಡಿಯೋ ತರಂಗಗಳು ಮತ್ತೆ ಮರಳಿ ನಮ್ಮ ಭೂಮಿಗೆ ಪ್ರತಿಫಲನವನ್ನು ಕಾಣ್ತವೆ. ಎಲ್ಲಿ ಬರುತ್ತೆ ಅಯಾನುಗೋಳ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಅಯೋನೋಸ್ಫಿಯರ್ ಈಸ್ ಅಯೋನೈಸ್ಡ್ ಪಾರ್ಟ್ ಆಫ್ ದ ಅರ್ಥ್ಸ್ ಅಪ್ಪರ್ ಅಟ್ಮಾಸ್ಫಿಯರ್ ಅಬೌಟ್ 60 ಕಿಲೋಮೀಟರ್ ಟು 1000 ಕಿಲೋಮೀಟರ್ವರೆಗೂ ನಾವು ಕಾಣ್ಬೋದು. ಯಾವುದನ್ನು? ಅಯೋನೋಸ್ಫಿಯರನ್ನು. ಇಲ್ಲಿ ನೋಡಿ, ಯಾವುದಾದ್ರೂ ಭಾಗ ಆಗಿದೆ ಅಂದರೆ ಥರ್ಮೋಸ್ಫಿಯರ್ದು ಟೋಟಲ್ ಪಾರ್ಟ್ ಮತ್ತು ಮೀಸೋಸ್ಫಿಯರ್ ಮತ್ತು ಎಕ್ಸ್ಪೋಸ್ಫಿಯರ್ನ ಸ್ವಲ್ಪ ಭಾಗವನ್ನು ಅಯೋನೋಸ್ಫಿಯರ್ ಒಳಗೊಂಡಿದೆ. ಹಾಗಾದರೆ ನಮ್ಮ ವಾಯುಮಂಡಲದಲ್ಲಿರ್ತಕ್ಕಂಥ ವಿವಿಧ ವಲಯಗಳನ್ನು
ನಾವು ಭಾಳ ಒಂದು ಆಲ್ರೆಡಿ ವೀಡಿಯೋಸಲ್ಲಿ ನೋಡಿದ್ದೀವಿ. ಜಸ್ಟ್ ಗ್ಲಾನ್ಸ್ ಮಾಡೋದಾದರೆ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೀಸೋಸ್ಪಿಯರ್, ಥರ್ಮೋಸ್ಪಿಯರ್ ಮತ್ತು ಎಕ್ಸೋಸ್ಪಿಯರ್ಗಳಿದ್ದಾವೆ. ಇನ್ನು ಅಯನೋಸ್ಪಿಯರ್ ಯಾವುದರ ಭಾಗ ಆಗಿದೆ ಅಂದರೆ ಮೀಸೋಸ್ಪಿಯರ್ನ ಕೆಲವೊಂದು ಭಾಗ, ಎಕ್ಸೋಸ್ಪಿಯರ್ನ ಕೆಲವೊಂದು ಭಾಗ ಮತ್ತು ಥರ್ಮೋಸ್ಪಿಯರ್ನ ಫುಲ್ ಪಾರ್ಟ್ ಏನಿದೆಯೋ ಅದು ಅಯನೋಸ್ಪಿಯರ್ ಆಗುತ್ತೆ. ಇಲ್ಲಿಂದ ಹೊರಟಿರ್ತಕ್ಕಂಥ ನಮ್ಮ ರೇಡಿಯೋ ತರಂಗಗಳು ಮತ್ತೆ ಮರಳಿ ಭೂಮಿಗೆ ಪ್ರತಿಫಲನವನ್ನು ಕಾಣ್ತವೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಓಕೆ, 14ನೇ ಪ್ರಶ್ನೆ, ತೆಳು ಸೋಪಿನ ನೊರೆಯಲ್ಲಿನ ಬಣ್ಣವು ಹಗಲಿನಲ್ಲಿ ಕಾಣಲು ಕಾರಣವೇನು? ವಾಟ್ ಕಾಜಸ್ ದ ಕಲರ್ ಆಫ್ ದ ಫೋಮ್ ಟು ಅಪಿಯರ್ ಡ್ಯೂರಿಂಗ್ ದ ಡೇ? ಅಂದರೆ ಸರಿಯಾದ ಉತ್ತರ ಬೆಳಕಿನ ವ್ಯತೀಕರಣ ಅಥವಾ ಇಂಟರ್ಫಿಯರೆನ್ಸ್ ಆಫ್ ಲೈಟ್ ಅಂತ ಕರಿತೀವಿ. ಇದು ಕೂಡ ಒಂಥರ ಅಪ್ಲೈಡ್ ಸೈನ್ಸ್ ಕ್ವಶನ್ ಥರ ಕಾಣಿಸುತ್ತೆ. ತೆಳು ಸೋಪಿನಲ್ಲಿ ಯಾಕೆ ಅದು ಒಂಥರ ಕಲರ್ ಥರ ಕಾಣಿಸುತ್ತೆ ಅಂತ ಇಲ್ಲಿ ನೋಡಿ, ಈ ಥರ ಕಲರ್ ಕಾಣುತ್ತೆ ಅಲ್ವಾ. The bright color seen in oil slick floating on water or in soap bubble are caused by interference of light ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ ರೇ ಆಫ್ ಲೈಟು ಈ ಥರ ಬರುತ್ತೆ. ಇದು ಆ ಒಂದು ಸೋಪ್ ಬಬಲ್ನ ಔಟ್ರ್ ಸರ್ಫೇಸ್, ಅಂದರೆ ಇದು ಇನ್ನರ್ ಸರ್ಫೇಸ್. ಇಲ್ಲೇನಾಗುತ್ತೆ, ಲೈಟು ರಿಫ್ಲೆಕ್ಟ್ ಆಗಿ ಕೆಲವೊಂದು ಕಡೆ ಈ ಕಡೆ ಬರುತ್ತೆ, ರಿಫ್ರಾಕ್ಟ್ ಆಗಿ ಒಳಗಡೆ ಬಂದು ಆ ಒಳಗಡೆ ಇನ್ನರ್ ಸರ್ಫೇಸಿಂದ ಮತ್ತೆ ರಿಫ್ಲೆಕ್ಟ್ ಆಗಿ ಈ ಥರ ಹೋಗುತ್ತೆ. ಸೊ ಔಟ್ರ್ ಸರ್ಫೇಸ್ ಮತ್ತು ಇನ್ನರ್ ಸರ್ಫೇಸ್ ಈ ರೀತಿಯ ಒಂದು ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ ಕೆಲಸಗಳು ನಡೆಯುತ್ತೆ. ಇಲ್ಲಿ ನೋಡಿ, ಮೊದಲನೇ ವೇವು ಇಲ್ಲಿ ಬಂದು ಇಲ್ಲಿ ರಿಫ್ಲೆಕ್ಟ್ ಆಯಿತು, ಒಳಗಡೆ ಬಂದು ಇಲ್ಲಿ ರಿಫ್ರಾಕ್ಟ್ ಆಗಿ ಬಂದು ಅಂದರೆ ವಕ್ರೀಭವನಗೊಂಡು ಒಳಗಡೆ ಬಂದು ಒಳಗಿನ ಪದರದಿಂದ ಮತ್ತೆ ಪ್ರತಿಫಲನ ಹೊಂದಿ ಮುಂದಕ್ಕೆ ಹೋಗ್ತಾ ಇದೆ. ಇನ್ನೊಂದು ರೇನ ಲೈಟು ಹೊರಪದರದಿಂದ ಬಂದು ಅಲ್ಲಿನೇ ರಿಫ್ಲೆಕ್ಟ್ ಆಗಿ ಅಥವಾ ಪ್ರತಿಫಲನ ಆಗಿ ಅದ್ರ ಜೊತೆ ಇಂಟರ್ಫಿಯರೆನ್ಸ್ ಆಗ್ತಾ ಇದೆ. ಸೊ ಈ ರೀತಿಯ ಒಂದು ಇಂಟರ್ಫಿಯರೆನ್ಸಿಂದ, ಓಕೆ, ವ್ಯತೀಕರಣದಿಂದ ಏನಾಗ್ತಾ ಇದೆ, ಬೆಳಕಿನ ವ್ಯತೀಕರಣ ಅಥವಾ ಇಂಟರ್ಫಿಯರೆನ್ಸ್ ಆಫ್ ಲೈಟ್ ಅಂತ ಏನು ಕರಿತೀವಿ, ಅದರಿಂದಾಗಿ ಸೋಪ್ ಬಬಲಲ್ಲಿ ಈ ಒಂದು ಕಲರ್ಸ್ ಕಾಣ್ತಾ ಹೋಗ್ತವೆ. ಓಕೆ, ಸೊ ಇಷ್ಟು ಒಂದು ಜಸ್ಟ್ ಗ್ಲಾನ್ಸ್ ಮಾಡ್ಕೊಳ್ಳೋಣ ಅಂತ. ಓಕೆ, ನೆಕ್ಸ್ಟ್ 15ನೇ ಪ್ರಶ್ನೆ, ನೈಸರ್ಗಿಕ ಹಸಿರುಮನೆ ಪರಿಣಾಮವು ಅಂದರೆ ಗ್ರೀನ್ ಹೌಸ್ ಎಫೆಕ್ಟ್, ನ್ಯಾಚುರಲಿ ಏನು ಕರಿತೀವಿ, ಇದು 80% ಯಾವ ಅನಿಲದಿಂದ ಉಂಟಾಗುತ್ತೆ? ಅಬೌಟ್ 80% ಆಫ್ ದ ನ್ಯಾಚುರಲ್ ಗ್ರೀನ್ ಹೌಸ್ ಎಫೆಕ್ಟ್ ಇಸ್ ಡ್ಯೂ ಟು ಇಂಗಾಲದ ಡೈಆಕ್ಸೈಡ, ಮೀಥೇನ, ನೀರಾವಿ ಅಂದರೆ ವಾಟರ್ ವೇಪರ, ಓಝೋನ್. ಅಂದರೆ ಸರಿಯಾದ ಉತ್ತರ ವಾಟರ್ ವೇಪರಿಂದ, ನೀರಾವಿಯಿಂದಾಗಿ ಈ ಒಂದು ನ್ಯಾಚುರಲ್ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಆಗ್ತಾ ಇದೆ. ಹಾಗಾದರೆ ಗ್ರೀನ್ ಹೌಸ್ ಗ್ಯಾಸ್ ಯಾವ್ಯಾವ ಇದಾವೆ ಅಂದರೆ ವಾಟರ್ ವೇಪರ್ H2O, ಕಾರ್ಬನ್ ಡೈಆಕ್ಸೈಡ್ CO2, ಮೀಥೇನ್ CH4, ನೈಟ್ರಸ್ ಆಕ್ಸೈಡ್ N2O, ಓಝೋನ್ O3 ಇಂದಾಗಿ ಈ ಒಂದು ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಆಗ್ತಾ ಇದೆ. ಮತ್ತು ಇನ್ನು ಆರ್ಟಿಫಿಷಿಯಲ್ ಕೆಮಿಕಲ್ಸ್ನ ತೆಗೆದುಕೊಂಡಾಗ CFCs ಅಂತ ಕರಿತೀವಲ್ವ, ಕ್ಲೋರೋ ಫ್ಲೋರೋ ಕಾರ್ಬನ್ಸ್, ಅವುಗಳಿಂದನೂ ಕೂಡ ಗ್ರೀನ್ ಹೌಸ್ ಎಫೆಕ್ಟ್ ಆಗುತ್ತೆ. ಏನಿದೆ ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಸುಮ್ಮನೆ ಒಂದು ಗ್ಲಾನ್ಸ್ ಮಾಡ್ಕೊಳ್ಳೋದಾದರೆ ಇಲ್ಲಿ ನೋಡಿ, ಸೂರ್ಯನ ಕಿರಣಗಳು ಭೂಮಿಯನ್ನು ಬರ್ತವೆ, ಭೂಮಿಯಿಂದ ಮತ್ತೆ ಇನ್ಫ್ರಾರೆಡ್ ರೇಸು ಹೊರಗಡೆ ಹೋಗ್ತವೆ. ಆದರೆ ಕೆಲವೊಂದು ನಮ್ಮ ಅರ್ಥನ ಅಟ್ಮಾಸ್ಫಿಯರಿಂದ ತಪ್ಪಿಸ್ಕೊಂಡು ಮೇಲೆ ಹೋಗ್ತವೆ, ಬಟ್ ಕೆಲವೊಂದು ಏನಾಗ್ತವೆ ಮತ್ತು ಭೂಮಿಗೆ ಪ್ರತಿಫಲನವನ್ನು ಹೊಂದಿ ಭೂಮಿ ಹೀಟ್ ಆಗೋದಕ್ಕೆ ಕಾರಣ ಆಗುತ್ತೆ. ಇದನ್ನು ಒಂಥರ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ. ಓಕೆ, ಇದು ಕಾರಣ ಏನಂದರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಇನ್ಫ್ರಾರೆಡ್ ರೇಸ್ ಮತ್ತು ಭೂಮಿಗೆ ವಾಪಸ್ ಬರ್ತಾ ಇದ್ದೀವಿ, ಹಾಗಾಗಿ ನಮ್ಮ ಭೂಮಿ ಜಾಸ್ತಿ ಹೀಟ್ ಆಗ್ತಾ ಇದೆ ಅಲ್ವಾ. ಸೊ ಇದಕ್ಕೆಲ್ಲ ಬೇರೆ ಬೇರೆ ರೀಸನ್ಸ್ ಇದ್ದಾವೆ. ಸೊ ಇಷ್ಟು ಗ್ರೀನ್ ಹೌಸ್ ಎಫೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 16, ಒಂದು ಮಳೆ ಹನಿಯು ದುಂಡಾಗಿರಲು ಕಾರಣವಾದ ಭೌತಿಕ ವಿದ್ಯಮಾನವು ಈ ಕೆಳಗಿನವುಗಳಲ್ಲಿ ಯಾವುದು? ಅಂದರೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫಿಸಿಕಲ್ ಫೆನಾಮಿನನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಪೆರಿಕಲ್ ಶೇಪ್ ಆಫ್ ಎ ರೈನ್ ಡ್ರಾಪ್? ಯಾಕೆ ಮಳೆ ಹನಿ ದುಂಡಾಗಿರುತ್ತೆ ಅಲ್ವಾ. ಸೊ ಈ ಒಂದು ಭೌತಿಕ ವಿದ್ಯಮಾನಕ್ಕೆ ಏನಂತ ಕರಿತೀವಿ ಅಂದರೆ ವಿಸ್ಕಾಸಿಟಿ, ಫ್ರಿಕ್ಷನ್, ಬಯಾನ್ಸಿ, ಸರ್ಫೇಸ್ ಟೆನ್ಷನ್. ಅಂದರೆ ಸರಿಯಾದ ಉತ್ತರ ಸರ್ಫೇಸ್ ಟೆನ್ಷನ್ ಆಗುತ್ತೆ ಅಥವಾ ಮೇಲ್ಮೈ ಸೆಳೆತ ಅಂತ ಕರಿತೀವಿ. ಇಲ್ಲಿ ನೋಡಿ, ಸರ್ಫೇಸ್ ಟೆನ್ಷನ್. ಓಕೆ, ಇಲ್ಲೇನಾಗುತ್ತೆ, ನೀರಿನ ಅಣುಗಳು ಒಟ್ಟಿಗೆ ಅಂಟಿಕೊಳ್ಳೋ ಪ್ರವೃತ್ತಿಯನ್ನು ಹೊಂದಿರ್ತವೆ. ಸರ್ಫೇಸ್ ಟೆನ್ಷನ್ ಅಂದ್ರೇನು, ಮೇಲ್ಮೈ ಸೆಳೆತವು ಹನಿಯ ಮೇಲ್ಮೈನ ಎಲ್ಲ ಭಾಗಗಳಲ್ಲಿಯೂ ಒಂದೇ ವಿಧದ ಸೆಳೆತದಿಂದಾಗಿ ಮಳೆ ಹನಿ ದುಂಡಾಗಿರಲು ಕಾರಣ ಆಗಿದೆ. ಅಂದರೆ ಈ ಹನಿಯಲ್ಲೇನಿದೆ ಎಲ್ಲ ಭಾಗಗಳು ಒಂದೇ ರೀತಿಯ ಒಂದು ಸೆಳೆತ ಇರುತ್ತೆ, ಹಾಗಾಗಿ ಇದು ದುಂಡಾಗಿ ಕಾಣಿಸುತ್ತೆ. ಓಕೆ, ಸೊ ಇದು ಕೂಡ ಒಂದು ಅಪ್ಲಿಕೇಶನ್ ಬೇಸ್ಡ್ ಸೈನ್ಸ್ ಕ್ವಶನ್ ಆಗುತ್ತೆ. 17ನೇದು, ಮಾನವ ದೇಹದ ಅತಿ ದೊಡ್ಡ ಗ್ರಂಥಿಯನ್ನು ಹೆಸರಿಸಿ. ನೇಮ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಹ್ಯೂಮನ್ ಬಾಡಿ. ಸೊ ಲಾಸ್ಟ್ ಟೈಮ್ ನಾವು ನೋಡ್ತಾ ಇದ್ವಿ ಎಂಡೋಕ್ರೈನ್ ಗ್ಲ್ಯಾಂಡು, ಎಕ್ಸೋಕ್ರೈನ್ ಗ್ಲ್ಯಾಂಡು, ನಾಳರಹಿತ ನಾಳ ಸಹಿತ ಗ್ರಂಥಿಗಳು ಅಂತ. ಹಾಗಾದರೆ ಮಾನವ ದೇಹದಲ್ಲಿರ್ತಕ್ಕಂಥ ಅತಿ ದೊಡ್ಡ ಗ್ರಂಥಿ ಯಕೃತ್ ಆಗುತ್ತೆ, ಲಿವರ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಲಿವರ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಆರ್ಗನ್ ಇನ್ ಅವರ್ ಬಾಡಿ. ಇಟ್ ವೈಸ್ 1.5 kg ಅಷ್ಟು ಕೂಡ ದೊಡ್ಡದಿರುತ್ತಂತೆ ಅಡಲ್ಟ್ಸ್. ಓಕೆ, ಇದರದ್ದು
ಆ್ಯಂಡ್ ಇಟ್ ಹ್ಯಾಸ್ ಮೋರ್ ದ್ಯಾನ್ 500 ಡಿಫ್ರೆಂಟ್ ವೈಟಲ್ ಫಂಕ್ಷನ್ಸ್. 500ಕ್ಕೂ ಅಧಿಕ ಕೆಲಸಗಳನ್ನು ಮಾಡುತ್ತೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಆಗ್ಬೋದು, ಇದು ಯಾವ ರಸವನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ, ಸೊ ವೆರಿ ಫೇಮಸ್, ಬೈಲ್ ದ್ರಾವಣವನ್ನು, ಬೈಲ್ ರಸವನ್ನು ಪ್ರೊಡ್ಯೂಸ್ ಮಾಡುತ್ತೆ ಲಿವರ್. ಓಕೆ, ಇದ್ರ ಫಂಕ್ಷನ್ ಏನಂದರೆ ಇಟ್ ಹೆಲ್ಪ್ಸ್ ಇನ್ ಕ್ಯಾರಿ ಅವೇ ದ ವೇಸ್ಟ್ ಆ್ಯಂಡ್ ಬ್ರೇಕ್ ಡೌನ್ ದ ಫ್ಯಾಟ್ಸ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್ ಡ್ಯೂರಿಂಗ್ ದ ಡೈಜೆಷನ್. 18ನೇ ಪ್ರಶ್ನೆ, ಅಕೌಸ್ಟಿಕ್ ವಿಧಾನಗಳಿಂದ ನೀರೊಳಗಿನ ವಸ್ತುಗಳ ದೂರ ಮತ್ತು ದಿಕ್ಕನ್ನು ಕಂಡುಹಿಡಿಯಲು ಮತ್ತು ನಿರ್ಧರಿಸಲು ಯಾವ ತಂತ್ರವನ್ನು ಬಳಸಲಾಗುತ್ತೆ? ವಿಚ್ ಟೆಕ್ನಿಕ್ ಯೂಸ್ಡ್ ಫಾರ್ ಡಿಟೆಕ್ಟಿಂಗ್ ಆ್ಯಂಡ್ ಡಿಟರ್ಮೈನಿಂಗ್ ದ ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್ ಆಫ್ ವಾಟರ್ ಆಬ್ಜೆಕ್ಟ್ಸ್ ಬೈ ಅಕೌಸ್ಟಿಕ್ ಮೀನ್ಸ್ ಅಂದರೆ ರೇಡಾರ್, ಸೋನಾರ್, ಆಮ್ಮೀಟರ್, ಡೈನಮೋಮೀಟರ್. ಅಂದರೆ ನೀರೊಳಗಡೆ ಎಷ್ಟು ಆಳ ಇದೆ, ಓಕೆ, ಅಥವಾ ಈಗ ಮೀನುಗಳು ಇದಾವೋ ಇಲ್ಲ ಅಂತ ಕಂಡುಹಿಡಿಯೋದು, ಅಥವಾ ಸಬ್ಮೆರೈನ್ಸ್ ಎಷ್ಟು ದೂರದಲ್ಲಿದ್ದಾವೆ ಅಂತ ಕಂಡುಹಿಡಿಯೋದಕ್ಕೆ ಈ ಒಂದು ಟೆಕ್ನಿಕ್ಕನ್ನು ಅಕೌಸ್ಟಿಕ್ ಮೆಥಡ್ಸಿಂದ ಬಳಸ್ತಾರೆ. ಸೊ ಯಾವ ತಂತ್ರಜ್ಞಾನ ಅಂದರೆ ಅದು ಸೋನಾರ್ ಆಗುತ್ತೆ. ಸೋನಾರ್ ಅಂದರೆ ಸೌಂಡ್ ನೇವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ. ಓಕೆ, ಸೊ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂದರೆ, ಸಪೋಸ್ ಇಲ್ಲೊಂದು ಹಡಗು ಇದೆ, ಇಲ್ಲಿಂದ ಒಂದು ಟ್ರಾನ್ಸ್ಮಿಟರ್ ಇರುತ್ತೆ, ಟ್ರಾನ್ಸ್ಮಿಟರಿಂದ ಒಂದು ವೇವ್ ಟ್ರಾನ್ಸ್ಮಿಟ್ ಆಗಿ ನೋಡಿ ಸೀ ಬೆಡ್ಗೆ, ಓಕೆ, ಇಲ್ಲಿಂದ ಮತ್ತೆ ಅದು ರಿಫ್ಲೆಕ್ಟ್ ಆಗಿ ಈ ಥರ ಬರುತ್ತೆ. ಓಕೆ, ಸೊ ಇಲ್ಲಿ ರಿಸೀವರ್ ಇರುತ್ತೆ. ಸೊ ಅಂದರೆ ಈ ಒಂದು ವೇವು ಎಷ್ಟೊತ್ತು ತೆಗೆದುಕೊಳ್ತು ಸೀ ಬೆಡ್ಗೆ ಹೋಗಿ ಮತ್ತೆ ವಾಪಸ್ ಬರೋದಕ್ಕೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ರಿಸೀವರ್ ಏನು ಮಾಡುತ್ತೆ, ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ ಆ ವೇವ್ಗಳನ್ನು. ಆಗ ಎಷ್ಟು ಆಳ ಇದೆ ಸಮುದ್ರದ ಒಂದು ತಳ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅಥವಾ ಇನ್ನೊಂದು ಯಾವುದೋ ಸಬ್ಮೆರೈನ್ ಇದ್ರೆ ಅದೆಷ್ಟು ದೂರದಲ್ಲಿದೆ, ಅಥವಾ ಇಲ್ಲಿ ಯಾವುದೋ ಫಿಶ್ಗಳಿದ್ರೆ ಅವೆಷ್ಟು ದೂರದಲ್ಲಿದ್ದಾವೆ ಅನ್ನೋದನ್ನು. ಯಾಕಂದರೆ ಈ ವೇವ್ ಹೋಗಿ ಅವಿಗೆ ತಗಲಿದಾಗ ಮತ್ತು ವಾಪಸ್ ರಿಫ್ಲೆಕ್ಟ್ ಆಗ್ತಕ್ಕಂಥ ವೇವು, ಸೊ ಅದರ ವೇವ್ ಲೆಂತ್ ಮೇಲೆ, ಅದರ ಡಿಸ್ಟೆನ್ಸ್ ಮೇಲೆ ಕಂಡುಹಿಡಿದು ಕೊನೆಗೆ ಈ ಒಂದು ಡಿಸ್ಟೆನ್ಸನ್ನು, ಆಳವನ್ನು ಕಂಡುಹಿಡಿಯೋದಕ್ಕೆ ಈ ಸೋನಾರ್ ಟೆಕ್ನಾಲಜಿಯನ್ನು ಬಳಸ್ತಾರೆ. ಓಕೆ, 19ನೇ ಪ್ರಶ್ನೆ, ಸಂವಹನದಲ್ಲಿ ಬಳಸುವ ಆಪ್ಟಿಕಲ್ ಫೈಬರು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಅಂದರೆ ಆಪ್ಟಿಕಲ್ ಫೈಬರ್ ಯೂಸ್ಡ್ ಇನ್ ಕಮ್ಯುನಿಕೇಷನ್ ವರ್ಕ್ಸ್ ಆನ್ ವಿಚ್ ಪ್ರಿನ್ಸಿಪಲ್ ಅಂತ. ನೋಡಿ, ಆಪ್ಟಿಕಲ್ ಫೈಬರ್ಗಳನ್ನ ಕಮ್ಯುನಿಕೇಷನ್ ವರ್ಕಲ್ಲಿ ಬಳಸ್ತಾ ಇದ್ದೀವಿ, ಅದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್, ರಿಫ್ರಾಕ್ಷನ್, ಸ್ಕ್ಯಾಟರಿಂಗ್, ಡಿಸ್ಪರ್ಷನ್. ಅಂದರೆ ಸರಿಯಾದ ಉತ್ತರ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ ಅಥವಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಯಾವ ಥರ ವರ್ಕ್ ಆಗುತ್ತೆ ಫೈಬರ್ ಆಪ್ಟಿಕ್ಸಲ್ಲಿ ಅಂದರೆ, ನೋಡಿ ಇಲ್ಲೊಂದು ಲೈಟ್ ರೇ ಹೋಗ್ತಾ ಇದೆ. ಓಕೆ, ಸೊ ಇದೇನಾಗ್ತಾ ಇದೆ, ನೆಕ್ಸ್ಟು ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಕಂಪ್ಲೀಟ್ಲಿ, ಮತ್ತು ಇಲ್ಲಿ ಪ್ರತಿಫಲನವನ್ನು ಕಾಣ್ತಾ ಇದೆ. ಸೊ ಇಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದರೆ ಲೈಟಿನ ಒಂದು ಲೈಟ್ ರೇ, ಬೆಳಕಿನ ಕಿರಣ ಏನಾಗುತ್ತೆ, ಈ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಹೋಗ್ಬೇಕಾದ್ರೆ ಇಲ್ಲಿ ರಿಫ್ರಾಕ್ಷನ್ ಆಗ್ತಾ ಇಲ್ಲ, ವಕ್ರೀಭವನ ಆಗ್ತಾ ಇಲ್ಲ ಕಂಪ್ಲೀಟ್ ಅದೇನಾಗ್ತಾ ಇದೆ, ಪ್ರತಿಫಲನಗೊಳ್ತಾ ಇದೆ. ಈ ರೀತಿಯ ಕಂಪ್ಲೀಟ್ ಪ್ರತಿಫಲನಗೊಳ್ಬೇಕಂದ್ರೆ ಅಲ್ಲಿ ಈ ಒಂದು ಬೆಳಕಿನ ಕಿರಣ ಯಾವ ಆ್ಯಂಗಲಲ್ಲಿ ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಆ್ಯಂಗಲನ್ನು ನಾವು ಕ್ರಿಟಿಕಲ್ ಆ್ಯಂಗಲ್ ಅಂತ ಕರಿತೀವಿ. ಸಪೋಸ್ ಆ ಆ್ಯಂಗಲ್ ಕ್ರಿಟಿಕಲ್ ಆ್ಯಂಗಲ್ಗಿಂತಲೂ ಜಾಸ್ತಿ ಇದ್ದಾಗ ಆಗ ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರತಿಫಲನ ಆಗುತ್ತೆ, ಯಾವುದೇ ವಕ್ರೀಭವನ ಕಾಣೋದಿಲ್ಲ. ಸೊ ಈ ರೀತಿಯಾಗಿ ಬೆಳಕಿನ ಕಿರಣ ಕಂಪ್ಲೀಟ್ ಆಗಿ ಪ್ರತಿಫಲನ ಆಗ್ತಕ್ಕಂಥ ಮತ್ತು ಜೀರೋ ವಕ್ರೀಭವನ ಆಗ್ತಕ್ಕಂಥ ಪ್ರೋಸೆಸ್ಸನ್ನು ನಾವು ಕನ್ನಡದಲ್ಲಿ ಹೇಳೋದಾದರೆ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ, ಇಂಗ್ಲೀಷಲ್ಲಿ ಹೇಳೋದಾದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಸೊ ಇಷ್ಟು ತಿಳ್ಕೊಂಡಿದ್ರೆ ಸಾಕು. ಒಟ್ಟಿನಲ್ಲಿ ಸ್ವಲ್ಪ ಡೀಪ್ ಅನಿಸ್ಬೋದು. ಆಪ್ಟಿಕಲ್ ಫೈಬರಲ್ಲಿ ಯಾವ ಒಂದು ಪ್ರಿನ್ಸಿಪಲ್ ವರ್ಕ್ ಆಗುತ್ತೆ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ವರ್ಕ್ ಆಗುತ್ತೆ. ಸೊ ಇಲ್ಲಿ ವಕ್ರೀಭವನ ಜೀರೋ ಇರುತ್ತೆ, ಪ್ರತಿಫಲನ ಕಂಪ್ಲೀಟ್ ಆಗಿರುತ್ತೆ ಅನ್ನೋದು ತಿಳ್ಕೋಬೇಕು. ಮತ್ತು ಯಾವ ಆ್ಯಂಗಲ್ ಅಂದರೆ ಅದು ಕ್ರಿಟಿಕಲ್ ಆ್ಯಂಗಲ್ ಅಂತ ಕರಿತೀವಿ. ಇಷ್ಟು ತಿಳ್ಕೊಂಡ್ರೆ ಸಾಕು. ಓಕೆ, ಇದ್ರದ್ದು ಅಪ್ಲಿಕೇಶನ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲೆಲ್ಲ ಅಂದರೆ ನೋಡಿ, ನಾವು ನೀರಲ್ಲಿರುವಾಗ ಮೇಲ್ಗಡೆ ಇರ್ತಕ್ಕಂಥ ಗಿಡ ಏನಾಗುತ್ತೆ, ಸ್ವಲ್ಪ ಬಾಗಿದ ಥರ ಕಾಣಿಸುತ್ತೆ ಅಲ್ವಾ. ಸೊ ನಾವು ನೀರಲ್ಲಿ ಇಟ್ಕೊಂಡು ನೋಡಿದಾಗ ಅಥವಾ ಇಲ್ಲಿರ್ತಕ್ಕಂಥ ಮನುಷ್ಯ ನೇರವಾಗಿ ನಿಂತಿದ್ರು ಸಹಿತ ಸ್ವಲ್ಪ ಬಾಗಿದ ಥರ ಕಾಣಿಸ್ತಾರೆ. ಸೊ ಅದು ಒಂದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ನ ಒಂದು ಎಕ್ಸಾಂಪಲ್ಲು. ಅಥವಾ ನಾವು ಮಿರೇಜಸ್ ಅಂತ ಕರಿತೀವಿ, ಅಥವಾ ಮರೀಚಿಕೆಗಳು ಅಂತ ಕರಿತೀವಿ. ಅಂದರೆ ಒಂದು ಬಿಸಿಯಾದ ದಿನದಲ್ಲಿ ನಾವು ರಸ್ತೆ ಮುಖಾಂತರ ಹೋಗ್ತಿರ್ಬೇಕಾದ್ರೆ ದೂರದಲ್ಲಿ ರಸ್ತೆಯಲ್ಲಿ ಏನೋ ನೀರು ನಿಂತಿರೋ ಥರ ಕಾಣಿಸುತ್ತೆ ಅಲ್ವಾ. ಸೊ ಅದು ಆ್ಯಕ್ಚುಲಿ ಬಿಕಾಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆ ಥರ ಕಾಣಿಸುತ್ತೆ. ಹತ್ರ ಹೋಗಿ ನೋಡಿದಾಗ ಅಲ್ಲೇನು ನೀರೇ ಇರಲ್ಲ ಅಲ್ವಾ. ಸೊ ಅದಕ್ಕೆ ಕಾರಣ ಏನಾಗುತ್ತೆ, ಇವುಗಳನ್ನು ಮರೀಚಿಕೆಗಳಂತೀವಿ. ಅದಕ್ಕೆ ಕಾರಣ ಈ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ, ಅಥವಾ ಇಂಗ್ಲೀಷಲ್ಲಿ ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಸೊ ಮಿರೇಜ್ಗಳು ನೆನ್ಪಿಡ್ಬೇಕು. ಸೊ ಇಲ್ಲಿ ನೋಡಿ ಯಾವ ಥರ ನೀರು ನಿಂತಿದೆಯೋ ಅನಿಸುತ್ತೆ. ಇವನ್ನ ಯಾಕೆ ಮಿರೇಜ್ಗಳು ಅಥವಾ ಮರೀಚಿಕೆಗಳಂದರೆ ಈ
ಮರಳುಗಾಡಿನಲ್ಲೂ ಸಹಿತ ಇದೇ ರೀತಿಯ ಒಂದು ಫೆನಾಮಿನ ವರ್ಕ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಇವುಗಳನ್ನ ಮಿರೇಜ್ಗಳು ಅಥವಾ ಮರೀಚಿಕೆಗಳು ಅಂತ ಕರಿತೀವಿ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟು ಅದಕ್ಕೆ ಕಾರಣ ಆಗುತ್ತೆ. 20ನೇ ಪ್ರಶ್ನೆ ಮತ್ತು ಈ ಒಂದು ಸಾಮಾನ್ಯ ವಿಜ್ಞಾನದ ಮೇಲೆ ನಾವೇನು ಕ್ವಶನ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ ಅದರ 2ನೇ ಭಾಗದ ಕೊನೆಯ ಪ್ರಶ್ನೆ ಆಗುತ್ತೆ. ವಾಹನಗಳಲ್ಲಿ ಹೈಡ್ರಾಲಿಕ್ ಬ್ರೇಕ್ಗಳೇನು ಫಂಕ್ಷನ್ ಆಗ್ತವೆ, ಅದರ ಕಾರ್ಯತತ್ವ ಏನು? ವಾಟ್ ಈಸ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ದ ಹೈಡ್ರಾಲಿಕ್ ಬ್ರೇಕ್ಸ್ ಇನ್ ಆಟೋಮೊಬೈಲ್ಸ್? ಅಂದರೆ ನ್ಯೂಟನ್ಸ್ ಲಾನ, ಆರ್ಕಿಮಿಡೀಸ್ ಪ್ರಿನ್ಸಿಪಲ್, ಲೆಂಜ್ ಲಾನ ಅಥವಾ ಪ್ಯಾಸ್ಕಲ್ಸ್ ಲಾ? ಅಂದರೆ ಸರಿಯಾದ ಉತ್ತರ ಪ್ಯಾಸ್ಕಲ್ಸ್ ಲಾ ಮುಖಾಂತರ ನಮ್ಮ ವಾಹನಗಳಲ್ಲಿ ಹೈಡ್ರಾಲಿಕ್ ಬ್ರೇಕ್ಗಳು ಫಂಕ್ಷನ್ ಆಗ್ತವೆ. ಸೊ ಯಾವ ರೀತಿಯಾಗಿ ಆಗ್ತವೆ? ಸಪೋಸ್ ನೋಡಿ, ಇದು ಒಂದು ಇಲ್ಲಿ ಫ್ಲೂಯಿಡ್ ಇದೆ ಅಥವಾ ಲಿಕ್ವಿಡ್ ಇದೆ, ಇಲ್ಲೊಂದು ಪಿಸ್ಟನ್ ಇದೆ, ಆ ಪಿಸ್ಟನ್ನಿಂದ ಪ್ರೆಷರ್ ಹಾಕ್ತಾ ಇದ್ದೀವಿ. ಈ ಪ್ರೆಷರ್ ಹಾಕಿದಾಗ ಅಥವಾ ಆ ಒಂದು ಫೋರ್ಸ್ ಹಾಕಿದಾಗ ಈ ಫೋರ್ಸು ಇಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ ಪ್ರೆಷರು ಈ ಫ್ಲೂಯಿಡಲ್ಲಿ ಎಲ್ಲ ಕಡೆ ಒಂದೇ ಪ್ರೆಷರ್ ಇರುತ್ತೆ ಅಂತಕ್ಕಂಥದ್ದು ಪ್ಯಾಸ್ಕಲ್ಸ್ ಲಾನ ಪ್ರಿನ್ಸಿಪಲ್ ಆಗುತ್ತೆ. ಅಂದರೆ ಅಕಾರ್ಡಿಂಗ್ ಟು ದ ಪ್ಯಾಸ್ಕಲ್ಸ್ ಪ್ರಿನ್ಸಿಪಲ್, ದ ಒರಿಜಿನಲ್ ಪ್ರೆಷರ್ P1 ಎಕ್ಸರ್ಟೆಡ್ ಆನ್ ದ ಸ್ಮಾಲ್ ಪಿಸ್ಟನ್ A1 ವಿಲ್ ಪ್ರೊಡ್ಯೂಸ್ ಈಕ್ವಲ್ ಪ್ರೆಷರ್ P2. ಅಂದರೆ ಈ P1 ಏನು ಪ್ರೆಷರ್ ಕ್ರಿಯೇಟ್ ಆಯಿತು, ಈ ಪಿಸ್ಟನ್ನ ಪುಷ್ ಮಾಡಿದಾಗ ಆ ಪ್ರೆಷರು ಈ ಒಂದು ಲಿಕ್ವಿಡಲ್ಲಿ ಎಲ್ಲ ಭಾಗಗಳಲ್ಲೂ ಸೇಮ್ ಪ್ರೆಷರ್ ಇರುತ್ತೆ ಅಂತ. ಓಕೆ, ಈ ಫೋರ್ಸಿಂದ ಈ ಪ್ರೆಷರ್ ಕ್ರಿಯೇಟ್ ಆಯಿತು, ಆ ಪ್ರೆಷರು P2 P1 ಎಲ್ಲ ಒಂದೇ ಇರುತ್ತೆ. ಆದರೆ ಇಲ್ಲಿ ಫೋರ್ಸ್ ನೋಡಿ, ಈ ಕಾರನ್ನು ಲಿಫ್ಟ್ ಮಾಡೋಷ್ಟು ಫೋರ್ಸ್ ಕ್ರಿಯೇಟ್ ಆಗ್ತಾ ಇದೆ. ಅಂದರೆ ಇಲ್ಲಿ ಜಾಸ್ತಿ ಓಪನಿಂಗ್ ಇದೆ, ಅದಕ್ಕಾಗಿ ಜಾಸ್ತಿ ಫೋರ್ಸ್ ಕ್ರಿಯೇಟ್ ಆಗ್ತಾ ಇದೆ. ಬಟ್ ಪ್ರೆಷರ್ ಮಾತ್ರ ಸೇಮ್ ಎಲ್ಲ ಕಡೆ ಅಂತಕ್ಕಂಥದ್ದು ಪ್ಯಾಸ್ಕಲ್ ಲಾದ ಪ್ರಿನ್ಸಿಪಲ್ ಆಗುತ್ತೆ. ಸೊ ಇಷ್ಟು ತಿಳ್ಕೊಳ್ಳೋಣ ಇದ್ರ ಬಗ್ಗೆ. ಓಕೆ, ಸೊ ಇದೇ ಒಂದು ಪ್ರಿನ್ಸಿಪಲ್ನ ನಮ್ಮ ಹೈಡ್ರಾಲಿಕ್ ಬ್ರೇಕ್ ಸಿಸ್ಟಮಲ್ಲಿ ಬಳಸ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಸಿಲಿಂಡ್ರ್ ಇದೆ, ಇಲ್ಲಿ ಇನ್ನೊಂದು ಸಿಲಿಂಡ್ರ್ ಇದೆ, ಇಲ್ಲಿ ಒಂದು ಪಿಸ್ಟನ್ನ ನಾವು ಬ್ರೇಕನ್ನು ಪ್ರೆಸ್ ಮಾಡಿದಾಗ ಕಾರ್ಗಳಲ್ಲಿ ಈ ಪಿಸ್ಟನ್ ಏನು ಮಾಡುತ್ತೆ, ಇಲ್ಲಿ ಫೋರ್ಸ್ ಕೊಡುತ್ತೆ. ಆ ಫೋರ್ಸಿಂದ ಇಲ್ಲೊಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ ಪ್ರೆಷರು ಇಲ್ಲಿರ್ತಕ್ಕಂಥ ಪ್ರೆಷರ್ಗೆ ಈಕ್ವಲ್ ಆಗುತ್ತೆ. ಆ ಪ್ರೆಷರಿಂದ ಒಂದಷ್ಟು ಫೋರ್ಸ್ ಕ್ರಿಯೇಟ್ ಆಗಿ ಬ್ರೇಕು ಹೋಲ್ಡ್ ಆಗುತ್ತೆ. ಸೊ ಇದು ಹೈಡ್ರಾಲಿಕ್ ಡ್ರಮ್ ಬ್ರೇಕ್ ಸಿಸ್ಟಮ್. ಆದರೆ ಈ ಕಡೆ ಹೈಡ್ರಾಲಿಕ್ ಡಿಸ್ಕ್ ಬ್ರೇಕ್ ಸಿಸ್ಟಮ್ನ ಬಳಸ್ತೀವಿ. ಓಕೆ, ಸೊ ಇಷ್ಟು ತಿಳ್ಕೊಳ್ಬೇಕು. ಒಟ್ಟಿನಲ್ಲಿ ನಮ್ಮ ಹೈಡ್ರಾಲಿಕ್ ಬ್ರೇಕ್ಗಳು ಯಾವ ಕಾರ್ಯತತ್ವದ ಮೇಲೆ ವರ್ಕ್ ಆಗ್ತವೆ ಅಂದರೆ ಪ್ಯಾಸ್ಕಲ್ನ ಕಾರ್ಯತತ್ವದ ಮೇಲೆ, ಪ್ಯಾಸ್ಕಲ್ ಲಾನ ಮೇಲೆ. ಅಂದರೆ ಇಲ್ಲೇನಾಗುತ್ತೆ, ಪ್ಯಾಸ್ಕಲ್ ಲಾದಲ್ಲಿ ಪ್ರೆಷರು ಹೈಡ್ರಾಲಿಕ್ ಲಿಕ್ವಿಡಲ್ಲಿ ಎಲ್ಲ ಕಡೆ ಒಂದೇ ಪ್ರೆಷರ್ ಇರುತ್ತೆ. ಮೊದಲನೇ ಪ್ರಶ್ನೆ ನೋಡಿ, ಸಮೀಪ ದೃಷ್ಟಿ ಇರುವ ಒಬ್ಬ ವ್ಯಕ್ತಿಯಲ್ಲಿ ಬಿಂಬವು ಅವನ ಕಣ್ಣುಗಳಲ್ಲಿ ಎಲ್ಲಿ ಮೂಡುತ್ತದೆ ಅನ್ನೋದು ಪ್ರಶ್ನೆ ಆಗುತ್ತೆ. ವೆನ್ ಎ ಪರ್ಸನ್ ಹ್ಯಾಸ್ ಶಾರ್ಟ್ ಸೈಟ್, ದ ಇಮೇಜ್ ಇನ್ ಇಸ್ ಐಸ್ ಎಲ್ಲಿ ಬೀಳುತ್ತೆ ಅಂದರೆ ನೋಡಿ, ರೆಟಿನಾದ ಮುಂಭಾಗದಲ್ಲಿ ಮೂಡುತ್ತದೆ. ಅಂದರೆ ಫಾಲ್ಸ್ ಇನ್ ಫ್ರಂಟ್ ಆಫ್ ದ ರೆಟಿನಾ. ರೆಟಿನಾದ ಹಿಂಭಾಗದಲ್ಲಿ ಮೂಡುತ್ತದೆ. ಮೊದಲನೇದು ಮುಂಭಾಗದಲ್ಲಿ, ಆಪ್ಷನ್ ಬಿ ರೆಟಿನಾದ ಹಿಂಭಾಗದಲ್ಲಿ ಮೂಡುತ್ತದೆ. ಅಂದರೆ ಫಾಲ್ಸ್ ಬಿಹೈಂಡ್ ಇಸ್ ರೆಟಿನಾ. ಅಥವಾ ಆ ಒಂದು ಬಿಂಬ ರೆಟಿನಾ ಮೇಲೆಯೇ ಮೂಡುತ್ತದೆಯೇ ಅಂದರೆ ಫಾಲ್ಸ್ ಎಕ್ಸಾಕ್ಟ್ಲಿ ಆನ್ ಇಸ್ ರೆಟಿನಾ. 4ನೇ ಆಪ್ಷನ್ನು ಬಿಂಬ ಮೂಡುವುದೇ ಇಲ್ಲ ಅಂತಕ್ಕಂಥ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಹಾಗಾದರೆ ಸಮೀಪ ದೃಷ್ಟಿ ದೋಷ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯಲ್ಲಿ ಇಮೇಜ್ ಅಥವಾ ಬಿಂಬ ಅವನ ಕಣ್ಣುಗಳಲ್ಲಿ ರೆಟಿನಾದ ಮುಂಭಾಗದಲ್ಲಿ ಮೂಡುತ್ತದೆ. ಅಂದರೆ ಫಾಲ್ಸ್ ಇನ್ ಫ್ರಂಟ್ ಆಫ್ ದ ರೆಟಿನಾ ಅಂತ. ಸರ್ ರೆಟಿನಾ ಅಂದ್ರೇನು, ಇಮೇಜ್ ಏನು, ಬಿಂಬ ಏನು? ಸೊ ಅರ್ಥ ಆಗ್ತಾ ಇಲ್ಲ ಸರ್ ಅಂದರೆ ಒಂದು ಇಮೇಜ್ ಮುಖಾಂತರ ನೋಡೋಣ, ಅರ್ಥ ಆಗುತ್ತೆ. ಓಕೆ ನೋಡಿ, ನಾರ್ಮಲ್ ವಿಷನ್ ಇರ್ತಕ್ಕಂಥವ್ರಿಗೆ ಆ ಒಂದು ಫೋಕಲ್ ಪಾಯಿಂಟು ಎಕ್ಸಾಕ್ಟ್ಲಿ ಈ ರೆಟಿನಾದ ಮೇಲೇ ಬೀಳುತ್ತೆ. ನಾರ್ಮಲ್ ಇರೋರಿಗೆ ನೋಡಿ, ರೆಟಿನಾ ಮೇಲೆ ಬಿದ್ದಿದೆ, ಇದು ರೆಟಿನಾ. ಓಕೆ, ಇದು ಕಾರ್ನಿಯಾ, ಇದು ಲೆನ್ಸ್ ಆಗುತ್ತೆ. ಓಕೆ, ಸೊ ರೆಟಿನಾ ಮೇಲೆ ಬಿದ್ದರೆ ಅದು ನಾರ್ಮಲ್ ವಿಷನ್ ಆಗುತ್ತೆ. ಬಟ್ ಸಮೀಪ ದೃಷ್ಟಿ ದೋಷ ಇರ್ತಕ್ಕಂಥ ವ್ಯಕ್ತಿಯ ಒಂದು ಕಣ್ಣುಗಳಲ್ಲಿ ಈ ಒಂದು ಫೋಕಲ್ ಪಾಯಿಂಟು ಬಿಂಬ ಎಲ್ಲಿ ಮೂಡುತ್ತೆ ಅಂದರೆ ರೆಟಿನಾದ ಮುಂಭಾಗದಲ್ಲಿ. ನೋಡಿ, ಇಲ್ಲಿ ರೆಟಿನಾ ಇದೆ, ಸೊ ಇದು ಮುಂಭಾಗದಲ್ಲಿ ಬಿದ್ದಿದೆ ಫೋಕಲ್ ಪಾಯಿಂಟ್. ಇನ್ನು ದೂರದೃಷ್ಟಿ ಇರ್ತಕ್ಕಂಥ ವ್ಯಕ್ತಿಯಲ್ಲಿ ಈ ರೆಟಿನಾದ ಹಿಂಭಾಗದಲ್ಲಿ, ಇದು ರೆಟಿನಾ ನೋಡಿ ಹಿಂಭಾಗದಲ್ಲಿ. ಸೊ ಇದು ಈ ಎರಡು ವ್ಯತ್ಯಾಸಗಳು ಗೊತ್ತಿರಬೇಕು. ಹಾಗಾದರೆ ಸಮೀಪ ದೃಷ್ಟಿ ದೋಷ ಅಂದ್ರೇನು, ದೂರದೃಷ್ಟಿ ದೋಷ ಅಂದ್ರೇನು? ಓಕೆ ನೋಡಿ, ಮೊದಲನೇದು ಸಮೀಪ ದೃಷ್ಟಿ ದೋಷ ಅಥವಾ ನಿಯರ್ ಸೈಟೆಡ್ನೆಸ್ ಅಂತ ಕರಿತೀವಿ. ಸೊ ಇದರಲ್ಲಿ ವ್ಯಕ್ತಿಯು ಹತ್ತಿರದ ವಸ್ತುಗಳನ್ನು ಚೆನ್ನಾಗಿ ನೋಡಬಲ್ಲ, ಆದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ನೋಡಿ, ಸಮೀಪ ದೃಷ್ಟಿ ದೋಷದಲ್ಲಿ ಹತ್ತಿರದ ವಸ್ತುಗಳು ಚೆನ್ನಾಗಿ ಕಾಣಿಸ್ತವೆ, ದೂರದ ವಸ್ತುಗಳು ಸರಿಯಾಗಿ ಕಾಣಿಸೋದಿಲ್ಲ. ಅದು ಸಮೀಪ ದೃಷ್ಟಿ ದೋಷ ಅಥವಾ ನಿಯರ್ ಸೈಟೆಡ್ನೆಸ್ ಅಂತ ಕರಿತೀವಿ. ಇದು ಯಾಕಾಗುತ್ತಂದರೆ
ಐಬಾಲ್ ಏನಾಗಿರುತ್ತೆ ಟೂ ಲಾಂಗ್ ಆಗಿರುತ್ತೆ. ನೋಡಿ, ಇದು ನಾರ್ಮಲ್ ವಿಷನಲ್ಲಿ ಐಬಾಲ್ ಇಷ್ಟು ಲಾಂಗ್ ಇದ್ದರೆ ಇದು ಸ್ವಲ್ಪ ಲೆಂತ್ ಜಾಸ್ತಿ ಇದೆ. ಹಾಗಾಗಿ ಫೋಕಲ್ ಪಾಯಿಂಟು ಎಕ್ಸಾಕ್ಟ್ ಆಗಿ ರೆಟಿನಾ ಮೇಲೆ ಬೀಳೋ ಬದಲಾಗಿ ಈ ಲಾಂಗ್ ಆಗಿರೋದ್ರಿಂದ ಐಬಾಲು ಅದು ರೆಟಿನಾದ ಮುಂಭಾಗದಲ್ಲಿ ಮೂಡ್ತಾ ಇದೆ. ಓಕೆ, ಇದು ಸಮೀಪ ದೃಷ್ಟಿ ದೋಷ. ಓಕೆ, ಇನ್ನು ದೂರದೃಷ್ಟಿ ದೋಷ ಇರ್ತಕ್ಕಂಥ ವ್ಯಕ್ತಿಗಳಿಗೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸ್ತವೆ, ಆದರೆ ಹತ್ತಿರದ ವಸ್ತುಗಳು ಚೆನ್ನಾಗಿ ಕಾಣಿಸಲ್ಲ, ಮಸುಕಾಗಿ ಕಾಣಿಸ್ತವೆ. ಇದಕ್ಕೆ ಕಾರಣ ಏನಂದರೆ ಈ ಐಬಾಲ್ ಏನಾಗಿರುತ್ತೆ ನಾರ್ಮಲ್ ವಿಷನ್ಗಿಂತಲೂ ಚಿಕ್ಕದಾಗಿರುತ್ತೆ. ನೋಡಿ ಎಷ್ಟು ಚಿಕ್ಕದಾಗಿದೆ. ಅದೇ ಶಾರ್ಟ್ ಸೈಟೆಡ್ನೆಸ್ಸಲ್ಲಿ ಅಥವಾ ಸಮೀಪ ದೃಷ್ಟಿ ದೋಷದಲ್ಲಿ ನೋಡಿ ಎಷ್ಟು ಐಬಾಲ್ ಎಷ್ಟು ಲೆಂತ್ ಇತ್ತು. ಈ ದೂರದೃಷ್ಟಿ ದೋಷದಲ್ಲಿ ಐಬಾಲು ಚಿಕ್ಕದಾಗಿರುತ್ತೆ. ಹಾಗಾಗಿ ಆ ಫೋಕಲ್ ಪಾಯಿಂಟು ರೆಟಿನಾ ಮೇಲೆ ಬೀಳೋ ಬದಲಾಗಿ ಈ ಒಂದು ಐಬಾಲು ಲೆಂತ್ ಚಿಕ್ಕದಿರೋದ್ರಿಂದ ಫೋಕಲ್ ಪಾಯಿಂಟು ಅದನ್ನು ದಾಟಿ ಹಿಂದೆ ಬೀಳ್ತಾ ಇದೆ ಫೋಕಲ್ ಪಾಯಿಂಟು. ಸೊ ಹಾಗಾಗಿ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸ್ತವೆ, ಹತ್ತಿರದ ವಸ್ತುಗಳು ಮಸುಕಾಗಿ ಕಾಣಿಸ್ತವೆ ದೂರದೃಷ್ಟಿ ದೋಷದಲ್ಲಿ. ಸೊ ಇಷ್ಟು ತಿಳ್ಕೋಬೇಕು, ಕಾರಣ ಏನು ಅಂತಲೂ ನೋಡ್ಕೋಬೇಕು. ಓಕೆ, ಸೊ ಹಾಗಾಗಿ ಸಮೀಪ ದೃಷ್ಟಿ ದೋಷ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯಲ್ಲಿ ಬಿಂಬವು ಅವನ ಕಣ್ಣುಗಳಲ್ಲಿ ರೆಟಿನಾದ ಮುಂಭಾಗದಲ್ಲಿ ಮೂಡುತ್ತದೆ ಅನ್ನೋದು ಸರಿಯಾಗುತ್ತೆ. ನೋಡಿ, ಇದು ರೆಟಿನ ಮುಂಭಾಗದಲ್ಲಿ ಬಿದ್ದಿದೆ. ಇನ್ನು ದೂರದೃಷ್ಟಿ ದೋಷದಲ್ಲಿ ಫೋಕಲ್ ಪಾಯಿಂಟ್ ಬಿಂಬವು ಆ ರೆಟಿನಾದ ಹಿಂದ್ಗಡೆ ಬೀಳುತ್ತೆ. ಇಷ್ಟು ತಿಳ್ಕೋಬೇಕು. ಓಕೆ, ಇನ್ನು ಸೊ ಆ ಒಂದು ಪ್ರೋಸೆಸ್ನ ಸಮೀಪ ದೃಷ್ಟಿ ದೋಷಿಯನ್ನು ಮಯೋಪಿಯಾ ಅಂತ ಕರಿತೀವಿ, ಈ ದೂರದೃಷ್ಟಿ ದೋಷವನ್ನು ಹೈಪರೋಪಿಯಾ ಅಂತ ಕರಿತೀವಿ. ಸೊ ಕಾಜಸ್ ನೋಡೋದಾದರೆ, ಡಿಫ್ರೆನ್ಸಸ್ ನೋಡೋದಾದರೆ, ಇದು ಕಾರಣ ಏನಂದ್ರೆ ಮಯೋಪಿಯಾಕ್ಕೆ ಐಬಾಲು ಟೂ ಲಾಂಗ್ ಆಗಿರುತ್ತೆ, ಇಲಾಂಗೇಟ್ ಆಗಿರುತ್ತೆ. ಇನ್ನು ಹೈಪರೋಪಿಯಾಗೆ ಕಾರಣ ಏನಂದರೆ ಐಬಾಲು ಶಾರ್ಟ್ ಆಗಿರುತ್ತೆ, ಚಿಕ್ಕದಾಗಿರುತ್ತೆ. ಹಾಗಾಗಿ ರೆಟಿನಾದ ಹಿಂಭಾಗದಲ್ಲಿ ಅದರ ಫೋಕಲ್ ಪಾಯಿಂಟ್ ಬೀಳುತ್ತೆ. ಇನ್ನು ಮಯೋಪಿಯಾದಲ್ಲಿ ಅಥವಾ ಸಮೀಪ ದೃಷ್ಟಿ ದೋಷದಲ್ಲಿ ರೆಟಿನಾ ಇಲ್ಲಿದ್ದರೆ ಅದರ ಮುಂಭಾಗದಲ್ಲಿ ಬಿದ್ದಿರುತ್ತೆ. ಓಕೆ, ಇನ್ನು ಇಮೇಜು ಯಾವ ರೀತಿಯಾಗಿ ಫಾರ್ಮ್ ಆಗುತ್ತೆ ಅಂದರೆ, ಸೊ ಇಮೇಜು ನಿಯರ್ ಇರ್ತಕ್ಕಂಥ ಮಯೋಪಿಯಾದಲ್ಲಿ ಹತ್ತಿರ ಇರ್ತಕ್ಕಂಥವು ಚೆನ್ನಾಗಿ ಕಾಣಿಸ್ತವೆ, ದೂರದಲ್ಲಿರೋವು ಚೆನ್ನಾಗಿ ಕಾಣಿಸಲ್ಲ. ಹೈಪರೋಪಿಯಾದಲ್ಲಿ ದೂರವು ಚೆನ್ನಾಗಿ ಕಾಣಿಸ್ತವೆ, ಹತ್ತಿರವು ಚೆನ್ನಾಗಿ ಕಾಣಿಸಲ್ಲ. ಓಕೆ, ಇನ್ನು ಶೇಪ್ ಯಾವ ಥರ ಇರುತ್ತೆ ಐಬಾಲ್ದಂದರೆ ಮಯೋಪಿಯಾದಲ್ಲಿ ಅಥವಾ ಸಮೀಪ ದೃಷ್ಟಿ ದೋಷದಲ್ಲಿ ಟೂ ಲಾಂಗ್ ಆಗಿರುತ್ತೆ ಐಬಾಲು, ಹೈಪರೋಪಿಯಾದಲ್ಲಿ ಅಥವಾ ದೂರದೃಷ್ಟಿ ದೋಷದಲ್ಲಿ ಐಬಾಲು ಚಿಕ್ಕದಾಗಿರುತ್ತೆ. ಇವುಗಳಿಗೆ ಟ್ರೀಟ್ಮೆಂಟ್ ಏನು ಅಂದರೆ ಮಯೋಪಿಯಾವನ್ನು ಸಮೀಪ ದೃಷ್ಟಿ ದೋಷವನ್ನು ಕಾಂಕೇವ್ ಲೆನ್ಸನ್ನು ಬಳಸಿ ಒಂದು ಒಳ್ಳೆ ಅಪ್ರಾಪ್ರಿಯೇಟ್ ಆಗಿರತಕ್ಕಂಥ ಫೋಕಲ್ ಲೆಂತ್ಗೆ ಸೆಟ್ ಮಾಡಿ ಕಾಂಕೇವ್ ಲೆನ್ಸ್ ಮುಖಾಂತರ ಸಮೀಪ ದೃಷ್ಟಿ ದೋಷವನ್ನು ಹೋಗಲಾಡಿಸ್ಕೋಬೋದು. ಅಂದರೆ ನೋಡಿ, ನಿಯರ್ ಸೈಟೆಡ್ನೆಸ್ಸಲ್ಲಿ ಸಮೀಪ ದೃಷ್ಟಿ ದೋಷದಲ್ಲಿ ಕಾಂಕೇವ್ ಲೆನ್ಸನ್ನು ಬಳಸಬೇಕು. ಕಾಂಕೇವ್ ಲೆನ್ಸ್ ಅಂದರೆ ಈ ಥರ ಇರುತ್ತೆ. ಓಕೆ, ನೆಕ್ಸ್ಟ್ ಹೈಪರೋಪಿಯಾ ಅಥವಾ ದೂರದೃಷ್ಟಿ ದೋಷವನ್ನು ಕಾನ್ವೆಕ್ಸ್ ಲೆನ್ಸ್ಗಳನ್ನು ಬಳಸಿ ನಾವು ಹೋಗಲಾಡಿಸ್ಕೋಬೋದು. ಕಾನ್ವೆಕ್ಸ್ ಲೆನ್ಸ್ ಅಂದರೆ ಈ ಥರ ಇರುತ್ತೆ. ಓಕೆ, ಇಷ್ಟು ತಿಳ್ಕೊಬೇಕು ಇದ್ರ ಬಗ್ಗೆ. ನೆಕ್ಸ್ಟು ಎರಡನೇ ಪ್ರಶ್ನೆ, ಸಮೀಪ ದೃಷ್ಟಿಯಿಂದ ಬಳಲುತ್ತಿರುವ ವ್ಯಕ್ತಿಯು ದೃಷ್ಟಿ ಸರಿಪಡಿಸಲು ಯಾವ ರೀತಿಯ ಮಸೂರವನ್ನು ಬಳಸಲಾಗುತ್ತದೆ? ನೋಡಿ, ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನು. ವಾಟ್ ಟೈಪ್ ಆಫ್ ಲೆನ್ಸ್ ಈಸ್ ಯೂಸ್ ಟು ಕರೆಕ್ಟ್ ವಿಷನ್ ಆಫ್ ಎ ಪರ್ಸನ್ ಸಫರಿಂಗ್ ಫ್ರಮ್ ಮಯೋಪಿಯಾ? ಸೊ ಈಗ ತಾನೇ ನೋಡಿದ್ವಿ, ಮಯೋಪಿಯಾ ಅಥವಾ ಸಮೀಪ ದೃಷ್ಟಿ ದೋಷವನ್ನು ಹೋಗ್ಲಾಡಿಸ್ಕೋಬೇಕಂದ್ರೆ ಕಾಂಕೇವ್ ಲೆನ್ಸ್ಗಳನ್ನು ಬಳಸಬೇಕು. ಕಾಂಕೇವ್ ಲೆನ್ಸ್ ಅಂದ್ರೆ ಏನು ನೋಡಿ, ನಿಮ್ನ ದರ್ಪಣ ಅಥವಾ ಒಳಗೆ ಬಾಗಿರ್ತಕ್ಕಂಥ ದರ್ಪಣವಾಗುತ್ತೆ. ಓಕೆ, ಅಥವಾ ನಿಮ್ನ ಮಸೂರ ಅಂತ ಕರಿತೀವಿ. ಆ್ಯಕ್ಚುಲಿ ನಿಮ್ನ ಮಸೂರ ಆಗಬೇಕದು. ಓಕೆ, ಕಾಂಕೇವ್ ಲೆನ್ಸ್ ಅಂದರೆ. ನೆಕ್ಸ್ಟು ಇಲ್ಲಿ ನೋಡಿ, ನಾರ್ಮಲ್ ವಿಷನ್ ಇರುತ್ತೆ, ಎಕ್ಸಾಕ್ಟಾಗಿ ಐಬಾಲ್ ಮೇಲೆ ಬೀಳುತ್ತೆ. ಬಟ್ ನಿಯರ್ ಸೈಟೆಡ್ನೆಸ್ ಅಥವಾ ಸಮೀಪ ದೃಷ್ಟಿ ದೋಷದಲ್ಲಿ ಐಬಾಲ್ಗಿಂತ ಮುಂದೆ ಬೀಳುತ್ತೆ. ಓಕೆ, ಸೊ ಕಾಂಕೇವ್ ಲೆನ್ಸ್ ಈ ಥರ ಇರುತ್ತೆ, ಕಾನ್ವೆಕ್ಸ್ ಲೆನ್ಸ್ ಈ ಥರ ಇರುತ್ತೆ. ಸೊ ನೆಕ್ಸ್ಟ್ ಮೂರನೇ ಪ್ರಶ್ನೆ, ಅಪಾರದರ್ಶಕವಾದ ಒಂದು ಕಾಗದದ ಹಾಳೆಯು ನಮಗೆ ಕೆಂಪಾಗಿ ಕಾಣಲು ಕಾರಣವೇನೆಂದರೆ ಎ ಒಪೆಕ್ ಶೀಟ್ ಆಫ್ ಪೇಪರ್ ಲುಕ್ಸ್ ರೆಡ್ ಟು ಅವರ್ ಐಸ್ ಬಿಕಾಸ್ ಇಟ್ ಈಸ್, ಅದು ಕೆಂಪು ಬೆಳಕನ್ನು ಪ್ರತಿಫಲಿಸುತ್ತದೆ, ಅಂದರೆ ರಿಫ್ಲೆಕ್ಟಿಂಗ್ ದ ರೆಡ್ ಲೈಟ್. ಓಕೆ, ಸೊ ಇಲ್ಲಿ ನಾವು ಒಂದು ಎಕ್ಸಾಂಪಲ್ ತೆಗೆದುಕೊಂಡು ನೋಡೋಣ. ಇದು ಏನು ರಿಫ್ಲೆಕ್ಷನ್ನು, ಯಾಕೆ ಕಲರ್ ಬೇರೆ ಬೇರೆ ಕಲರ್ಗಳು ಕಾಣ್ತವೆ ಅನ್ನೋದಾದರೆ, ಇಲ್ಲಿ ನೋಡಿ, ಒಂದು ಎಲೆ ಇದೆ, ಹಸಿರು ಎಲೆ. ಹಸಿರಾಗಿ ಕಾಣೋದಕ್ಕೆ ಕಾರಣ ಏನಂದರೆ ವಸ್ತುಗಳು ವಿಭಿನ್ನ ಬಣ್ಣಗಳಲ್ಲಿ ಗೋಚರಿಸುತ್ತವೆ. ಏಕೆಂದರೆ ಅವು ಕೆಲವು ಬಣ್ಣಗಳನ್ನು, ಕೆಲವು ತರಾಂಗಾಂತರಗಳನ್ನು ಹೀರಿಕೊಳ್ತವೆ, ಇತರ ಬಣ್ಣಗಳನ್ನು ಪ್ರತಿಬಿಂಬಿಸ್ತವೆ ಅಥವಾ ರವಾನಿಸುತ್ತವೆ. ಸೊ ಈ ಒಂದು ಫೆನಾಮಿನ ಈವನ್ ಗ್ರೀನ್ ಲೀವ್ಸಲ್ಲೂ ನಾವು ಕಾಣ್ಬೋದು. ಗ್ರೀನ್ ಲೀವ್ಸಲ್ಲಿ ಅಥವಾ ಹಸಿರು ಎಲೆಗಳಲ್ಲಿ ಹಸಿರಾಗಿ ಕಾಣೋದಕ್ಕೆ ಕಾರಣ ಏನಂದರೆ ನೋಡಿ, ಪ್ಲಾಂಟ್ಸ್ ಆರ್ ಗ್ರೀನ್ ಬಿಕಾಸ್ ದರ್ ಸೆಲ್ಸ್ ಕಂಟೈನ್ ಕ್ಲೋರೋಪ್ಲಾಸ್ಟ್ಸ್.
ಅವು ಕ್ಲೋರೋಪ್ಲಾಸ್ಟ್ಗಳನ್ನು ಒಳಗೊಂಡಿರ್ತವೆ. ಈ ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥ ಪಿಗ್ಮೆಂಟ್ ಏನು ಮಾಡುತ್ತೆ, ಅದರೊಳಗಿರ್ತಕ್ಕಂಥ ಪಿಗ್ಮೆಂಟು ಕ್ಲೋರೋಫಿಲ್ಲು ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಯಾವುದನ್ನು, ಡೀಪ್ ಬ್ಲೂ ಮತ್ತು ರೆಡ್ ಲೈಟ್ಗಳನ್ನು, ಮತ್ತು ಅದು ಈ ಗ್ರೀನ್ ಲೈಟನ್ನು ಅದರ್ ಸ್ಪೆಕ್ಟ್ರಮ್ನ ಬಿಟ್ಕೊಡುತ್ತೆ. ಹಾಗಾಗಿ ಸನ್ಲೈಟಲ್ಲಿರ್ತಕ್ಕಂಥ ಡೀಪ್ ಬ್ಲೂ ಮತ್ತು ರೆಡ್ ಲೈಟ್ಗಳು ಅಬ್ಸರ್ವ್ ಆಗಿ ಉಳಿದಿರ್ತಕ್ಕಂಥ ಸ್ಪೆಕ್ಟ್ರಮ್ ನಮಗೆ ಕಾಣಿಸೋದ್ರಿಂದ ಅದು ಗ್ರೀನ್ ಆಗಿ ಕಾಣಿಸುತ್ತೆ. ಇದೇ ಫೆನಾಮಿನ ಸೊ ಬೇರೆ ಕಡೆ ಎಲ್ಲ ನಮ್ಗೆ ವರ್ಕ್ ಆಗುತ್ತೆ. ಹಾಗಾಗಿ ಕಲರು ಬೇರೆ ಬೇರೆ ಥರ ಕಾಣಿಸ್ತವೆ. ಓಕೆ, ಇನ್ನು 4ನೇ ಪ್ರಶ್ನೆ, ಗೋಬರ್ ಅನಿಲದ ಪ್ರಮುಖ ಘಟಕ ಯಾವುದು? ವಾಟ್ ಈಸ್ ದ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದ ಗೋಬರ್ ಗ್ಯಾಸ್? ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ಸಲ್ಫರ್, ನೈಟ್ರೋಜನ್. ಅಂದರೆ ಸರಿಯಾದ ಉತ್ತರ ಮೀಥೇನ್ ಆಗುತ್ತೆ. CH4 ಅಂತ ಕರಿತೀವಿ. ಅದು ಗೋಬರ್ ಗ್ಯಾಸಲ್ಲಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಘಟಕ. ಅಂದರೆ ಎಷ್ಟು ಕಾಂಪೋಸಿಷನ್ ಇದೆ ಅಂದರೆ ನೋಡಿ, ಮೀಥೇನ್ CH4 55 to 65% ಮೀಥೇನೇ ಇರುತ್ತೆ. ಇನ್ನು 35 to 45% ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಇನ್ನು ಬೇರೆ ಬೇರೆವು ನೈಟ್ರೋಜನ್, ಹೈಡ್ರೋಜನ್ನು, ಕಾರ್ಬನ್ ಮೊನಾಕ್ಸೈಡು ಕೂಡ ಇರ್ತವೆ ಗೋಬರ್ ಗ್ಯಾಸಲ್ಲಿ. ಓಕೆ, ಇನ್ನು 5ನೇ ಪ್ರಶ್ನೆ, ಸೂರ್ಯನು ಭೂಮಿಯನ್ನು ಬಿಸಿ ಮಾಡುತ್ತಾನೆ. ಸನ್ ಈಟ್ಸ್ ದ ಅರ್ತ್ ಥ್ರೂ. ಯಾವುದರಿಂದ? ವಾಹಕತೆಯಿಂದ ಅಂದರೆ ಕಂಡಕ್ಷನಿಂದನ, ಸಂವಹನ ಅಥವಾ ಕನ್ವೆಕ್ಷನಿಂದನ, ವಿಕಿರಣಶೀಲತೆ ರೇಡಿಯೇಷನ್ ಇಂದನ, ಅಥವಾ ನನ್ ಆಫ್ ದಿ ಅಬವ್. ಅಂದರೆ ಸರಿಯಾದ ಉತ್ತರ ಸೂರ್ಯನು ತನ್ನ ಒಂದು ವಿಕಿರಣಶೀಲತೆಯಿಂದ ಅಥವಾ ರೇಡಿಯೇಷನಿಂದ ಭೂಮಿಯನ್ನು ಬಿಸಿ ಮಾಡ್ತಾನೆ ಅಲ್ವಾ. ಸೊ ವೆರಿ ಈಸಿ ಕ್ವೆಶನ್ ಅನಿಸುತ್ತೆ, ರೇಡಿಯೇಷನ್ ಆಗ್ತಾ ಇದೆ. ಬಟ್ ಇಲ್ಲಿ ನಾನು ಕಂಡಕ್ಷನ್ ಅಂದ್ರೇನು, ಕನ್ವೆಕ್ಷನ್ ಅಂದ್ರೇನು ಅಂತ ಸಹಿತನು ನಿಮ್ಗೆ ಅರ್ಥ ಮಾಡಿಸ್ತೇನೆ. ಓಕೆ, ನೋಡಿ, ಮೊದಲನೇದು ರೇಡಿಯೇಷನ್. ರೇಡಿಯೇಷನ್ ಅಂದ್ರೇನು ನೋಡಿ, ಕಿರಣಗಳು ಅಥವಾ ಅಲೆಗಳು ಅಥವಾ ಕಣಗಳ ರೂಪದಲ್ಲಿ ವಿಕಿರಣಗೊಳ್ಳುವ ಅಥವಾ ಹರಡುವ ಶಕ್ತಿಯನ್ನು ನಾವು ರೇಡಿಯೇಷನ್ ಅಂತ ಕರಿತೀವಿ. ಅಂದರೆ ಈಗ ಸೂರ್ಯನಿಂದ ರೇಡಿಯೇಟ್ ಆಗ್ತಾ ಇದೆ, ರೇಡಿಯೇಷನ್ ಬರ್ತಾ ಇದೆ. ಅಥವಾ ಒಂದು ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ನೋಡಿ, ಇಲ್ಲಿ ಬೆಂಕಿಯಿಂದ ಒಂದಷ್ಟು ರೇಡಿಯೇಷನ್ ಬರ್ತಾ ಇರುತ್ತೆ ಅಲ್ವಾ. ಸೊ ನಮಗೆ ಫೀಲ್ ಆಗುತ್ತೆ ಆ ಬೆಂಕಿ ಹತ್ರ ನಾವು ಕೈಗಳನ್ನು ಇಟ್ಕೊಂಡಾಗ. ಸೊ ಆ ಒಂದು ಪ್ರಕ್ರಿಯೆಯನ್ನು ನಾವು ರೇಡಿಯೇಷನ್ ಅಂತ ಕರಿತೀವಿ. ಅಲ್ಲೇನಾಗ್ತಾ ಇರುತ್ತೆ, ಸೊ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ರೇಡಿಯೇಟ್ ಆಗ್ತಾ ಇರುತ್ತೆ ಅಥವಾ ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತೆ ಇನ್ ದ ಫಾರ್ಮ್ ಆಫ್ ರೇಸ್, ವೇವ್ಸ್ ಅಥವಾ ಪಾರ್ಟಿಕಲ್ಸ್ ಮುಖಾಂತರ. ಸೊ ಅದನ್ನು ರೇಡಿಯೇಷನ್ ಅಂತ ಕರಿತೀವಿ. ಇನ್ನು 2ನೇದು ಕಂಡಕ್ಷನ್. ಓಕೆ, ಕಂಡಕ್ಷನ್ ಅಂದರೆ ಕನ್ನಡದಲ್ಲಿ ವಾಹಕತೆ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಎ ಪ್ರೋಸೆಸ್ ಬೈ ವಿಚ್ ಈಟ್ ಎನರ್ಜಿ ಈಸ್ ಟ್ರಾನ್ಸ್ಮಿಟೆಡ್ ಥ್ರೂ ದ ಕೊಲಿಜನ್ ಬಿಟ್ವೀನ್ ದ ನೈಬರಿಂಗ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್. ಅಂದರೆ ನೆರೆಯ ಪರಮಾಣುಗಳು ಅಥವಾ ಅಣುಗಳ ನಡುವಿನ ಘರ್ಷಣೆಯ ಮೂಲಕ ಶಾಖ ಶಕ್ತಿಯನ್ನು ಹರಡುವ ಪ್ರಕ್ರಿಯೆ. ಈಗ ಗ್ಯಾಸ್ ಸ್ಟವ್ ಮತ್ತು ಪ್ಯಾನ್ ಇಟ್ಟಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಫ್ಲೇಮ್ ಬರ್ತಾ ಇದೆ, ಇಲ್ಲಿ ಮೇಲ್ಗಡೆ ಒಂದು ಪ್ಯಾನ್ ಇದೆ. ಆ ಪ್ಯಾನ್ಗೆ ಈಟು ಟ್ರಾನ್ಸ್ಫರ್ ಪ್ರೋಸೆಸ್ನ ಕಂಡಕ್ಷನ್ ಅಥವಾ ವಾಹಕತೆ ಅಂತ ಕರಿತೀವಿ. ಟ್ರಾನ್ಸ್ಫರ್ ಆಫ್ ಈಟ್ ಆರ್ ಎಲೆಕ್ಟ್ರಿಕ್ ಕರೆಂಟ್ ಫ್ರಮ್ ಒನ್ ಸಬ್ಸ್ಟೆನ್ಸ್ ಟು ಅನದರ್ ಬೈ ಡೈರೆಕ್ಟ್ ಕಾಂಟ್ಯಾಕ್ಟ್. ನೋಡಿ, ಈ ಒಂದು ಫ್ಲೇಮ್ಗೆ ಆ ಪಾತ್ರೆಯನ್ನಿಟ್ಟಾಗ ಅದು ಆ ಒಂದು ಈಟು ಅದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ಅದನ್ನು ವಾಹಕತೆ ಅಥವಾ ಕಂಡಕ್ಷನ್ ಅಂತ ಕರಿತೀವಿ. ಇನ್ನು 3ನೇದು ಕನ್ವೆಕ್ಷನ್. ಕನ್ವೆಕ್ಷನ್ ಅಂದರೆ ಇಲ್ಲಿ ನೋಡಿ, ಹೀಟ್ ಮಾಡ್ತಾ ಏನಾಗುತ್ತೆ, ಇಲ್ಲಿ ಕೆಳಗಡೆ ಪೋರ್ಷನ್ ನೀರು ಬಿಸಿ ಆಗುತ್ತೆ. ಆವಾಗ ಮೇಲ್ಗಡೆ ತಂಪಿರುತ್ತೆ, ಕೆಳಗಡೆ ಬಿಸಿ ಇರುತ್ತೆ. ಇಲ್ಲಿರ್ತಕ್ಕಂಥ ಅಣುಗಳು ಈ ಒಂದು ಮೀಡಿಯಮಿಂದ, ಅಂದರೆ ಇಲ್ಲಿ ಹೀಟ್ ಇದೆ, ಇಲ್ಲಿ ಕೋಲ್ಡ್ ಇದೆ, ಹೀಟ್ ಕಡೆಯಿಂದ ಕೋಲ್ಡ್ ಕಡೆ ಹೋಗ್ತವೆ, ಕೋಲ್ಡ್ ಕಡೆಯಿಂದ ಹೀಟ್ ಕಡೆ ಬರ್ತವೆ. ಈ ಒಂದು ಸರ್ಕ್ಯುಲರ್ ಪ್ರೋಸೆಸ್ ಇದೆ ನೋಡಿ, ಇಲ್ಲಿಂದ ಇಲ್ಲಿಗೆ ಹೋಗೋದು, ಇದನ್ನು ನಾವು ಕನ್ವೆಕ್ಷನ್ ಅಂತ ಕರಿತೀವಿ. ಅಂದರೆ ಟ್ರಾನ್ಸ್ಫರ್ ಆಫ್ ಹೀಟ್ ಥ್ರೂ ದ ಫ್ಲೂಯಿಡ್, ಲಿಕ್ವಿಡ್ ಆರ್ ಗ್ಯಾಸ್ ಕಾಸ್ಡ್ ಬೈ ಮಾಲಿಕ್ಯುಲಾರ್ ಮೋಷನ್. ಓಕೆ, ಇದನ್ನು ಕನ್ವೆಕ್ಷನ್ ಅಥವಾ ಸಂವಹನ ಅಂತ ಕರಿತೀವಿ. ಅಂದರೆ ಗಾಳಿ ಅಥವಾ ನೀರಿನಂತಹ ಬಿಸಿಯಾದ ದ್ರವದ ಚಲನೆಯಿಂದ ಶಾಖವನ್ನು ವರ್ಗಾಯಿಸುವ ಪ್ರಕ್ರಿಯೆ. ನೋಡಿ ಯಾವ ಥರ ರೊಟೇಟ್ ಆಗ್ತಾ ಇದೆ, ಇಲ್ಲಿಂದ ಹೋಗಿ ಮತ್ತೆ ಕೆಳಗಡೆ ಬರ್ತಾ ಇದೆ. ಕೆಳಗೆ ಬಿಸಿ ಆದಾಗ ಮೇಲ್ಗಡೆ ತಂಪಾಗಿರುತ್ತೆ, ಹಾಗಾಗಿ ಆ ಪ್ರೋಸೆಸ್ ಆಗ್ತಾ ಇದೆ. ಈವನ್ ಇಲ್ಲೂ ಸಹಿತ ನೋಡಿ, ವಾರ್ಮ್ ಏರ್ ಮೇಲ್ಗಡೆ ಹೋಗುತ್ತೆ, ತಂಪೇರ್ ಕೆಳಗಡೆ ಬರುತ್ತೆ, ಈ ರೀತಿಯ ಒಂದು ಪ್ರೋಸೆಸ್ ಆಗುತ್ತೆ. ಓಕೆ, ನೆಕ್ಸ್ಟು, ಕೆಳಗಿನವುಗಳಲ್ಲಿ ಯಾವುದು ಉರಿಯುವ ಅನಿಲ ಅಥವಾ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಎ ಇನ್ಫ್ಲಾಮೇಬಲ್ ಗ್ಯಾಸ್? ಓಕೆ, ಆಕ್ಸಿಜನ್, ನೈಟ್ರೋಜನ್, ಹೈಡ್ರೋಜನ್, ನನ್ ಆಫ್ ದಿ ಅಬವ್. ಅಂದರೆ ಸರಿಯಾದ ಉತ್ತರ ಹೈಡ್ರೋಜನ್ ಅಂತಕ್ಕಂಥದ್ದು ಒಂದು ಇನ್ಫ್ಲಾಮೇಬಲ್ ಗ್ಯಾಸ್ ಅಥವಾ ಉರಿಯುವ ಅನಿಲ ಆಗುತ್ತೆ. ಸೊ ಹಾಗಾದರೆ ಗ್ಯಾಸ್ಗಳಲ್ಲಿ ನಾವು ಮೇಜರ್ ಆಗಿ ನೋಡೋದಾದರೆ ಒಂದು ಆಕ್ಸಿಡೈಸರ್ಸ್ ಅಂತ ಕರಿಬೋದು, ಇನ್ನೊಂದು ಇನರ್ಟ್ ಗ್ಯಾಸಸ್ ಅಂತ ಕರಿಬೋದು, ಫ್ಲಾಮೇಬಲ್ ಗ್ಯಾಸಸ್ ಅಂತ ಕರಿಬೋದು, ಬೇರೆ ಬೇರೆ ಇದ್ದಾವೆ. ಈ ಮೂರುಗಳ ಬಗ್ಗೆ ಎಕ್ಸಾಮಲ್ಲಿ ಕೇಳ್ಬೋದು, ಹಾಗಾಗಿ ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ಳೋಣ. ಮೊದಲನೇದು ಆಕ್ಸಿಡೈಸರ್ಸ್ ಅಂದ್ರೇನು ನೋಡಿ, ದಹನ ಕ್ರಿಯೆಗೆ ಸಹಕಾರಿಯಾಗುವಂಥವನ್ನ ನಾವು ಆಕ್ಸಿಡೈಸರ್ಸ್ ಅಂತ ಕರಿತೀವಿ. ಅಂದರೆ ಆಕ್ಸಿಡೈಸರ್ಸ್ ಆರ್ ನಾಟ್ ಫ್ಲಾಮೇಬಲ್ ಬೈ ದೆಮ್ಸೆಲ್ಫ್. ಅವುಗಳಷ್ಟು ಅವಕ್ಕೆ ಏನವು
ದಹನವನ್ನು ಮಾಡ್ಕೊಳ್ಳಲ್ಲ, ಬಟ್ ಏನು ಮಾಡ್ತಾವೆ ಅವು ಕಾಂಟ್ರಿಬ್ಯೂಟ್ ಟು ದ ಕಂಬಷನ್ ಆ್ಯಸ್ ಅನ್ ಆಕ್ಸಿಡೆಂಟ್. ಆ ದಹನ ಪ್ರಕ್ರಿಯೆಗೆ ಅವು ಸಹಕಾರಿ ಮಾಡ್ತವೆ. ಯೂಶಲಿ ಆಕ್ಸಿಜನ್ ನೋಡಿ, ಬೆಂಕಿ ಉರಿಬೇಕಾದ್ರೆ ಆಕ್ಸಿಜನ್ ಜಾಸ್ತಿ ಬಂದಷ್ಟು ಅದು ಜಾಸ್ತಿ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಇದನ್ನು ಆಕ್ಸಿಡೈಸರ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಲು ಆಕ್ಸಿಜನ್, ಕ್ಲೋರಿನ್, ನೈಟ್ರೋಜನ್ ಡೈಆಕ್ಸೈಡ್ ಇವೆಲ್ಲ ಆಕ್ಸಿಡೈಸರ್ಗಳಾಗ್ತವೆ. ಸೊ ಇನ್ನು ಎಕ್ಸಾಮಲ್ಲಿ ಇನರ್ಟ್ ಗ್ಯಾಸಸ್ ಅಂತ ಕೇಳ್ತಾ ಇರ್ತಾರೆ, ಜಡ ಅನಿಲಗಳಂತ. ಅವೇನಂತ ನೋಡೋಣ. ಈ ಜಡ ಅನಿಲಗಳು ದಹನ ಪ್ರಕ್ರಿಯೆಗಳಲ್ಲಿ ಭಾಗವಹಿಸೋದಿಲ್ಲ. ಈ ಆಕ್ಸಿಜನ್ ಥರ ಅವು ಇನ್ವಾಲ್ವ್ ಆಗಲ್ಲ ಈ ಒಂದು ದಹನ ಪ್ರಕ್ರಿಯೆಯಲ್ಲಿ. ಬದಲಾಗಿ ಅವು ಇತರ ವಸ್ತುಗಳೊಂದಿಗೆ ಪ್ರತಿಕ್ರಿಯಿಸೋದಿಲ್ಲ. ಅಂಥವು ಈಲಿಯಮ್ಮು, ನೈಟ್ರೋಜನ್ನು, ನಿಯಾನ್ ಇವುಗಳು ಇನರ್ಟ್ ಗ್ಯಾಸಸ್ ಅಂತ ಕರಿತೀವಿ. ಓಕೆ. ಇನ್ನು ಫ್ಲಾಮೆಬಲ್ ಅಥವಾ ಉರಿಯುವ, ದಹಿಸುವ ಅನಿಲಗಳು, ಗ್ಯಾಸ್ಗಳು ಯಾವಂದರೆ ಗಾಳಿ ಮತ್ತು ಆಮ್ಲಜನಕದೊಂದಿಗೆ ಸರಿಯಾದ ಸಾಂದ್ರತೆಯಲ್ಲಿ ಸಂಪರ್ಕಕ್ಕೆ ಬಂದರೆ ಇವು ಸ್ಫೋಟಗೊಳ್ಳುತ್ತವೆ. ಅಂಥವುಗಳನ್ನು ನಾವು ಫ್ಲಾಮೆಬಲ್ ಗ್ಯಾಸಸ್ ಅಂತ ಕರಿತೀವಿ. ಯಾವಿರ್ಬೋದು? ಅಮೋನಿಯಾ, ಬ್ಯೂಟೇನ್, ಮೀಥೇನ್, ಪ್ರೋಪಿಲಿನ್ ಇವೆಲ್ಲ ನೋಡಿ ಸ್ವಲ್ಪ ಗಾಳಿಯೊಂದಿಗೆ ಅಥವಾ ಆಮ್ಲಜನಕದೊಂದಿಗೆ ಒಂದಷ್ಟು ಸರಿಯಾದ ಸಾಂದ್ರತೆಯಲ್ಲಿ ಬಂದರೆ ಸಾಕವು ದಹಿಸ್ತವೆ ಅಥವಾ ಸ್ಫೋಟಗೊಳ್ತವೆ. ನಮ್ಮ ಗ್ಯಾಸ್ ಸಿಲಿಂಡರ್ ನೋಡಿದ್ದೀವಲ್ವ, ಸೊ ಆ ರೀತಿಯಾಗಿ. ಸೊ ಅದಕ್ಕೋಸ್ಕರ ಅವುಗಳನ್ನು ಫ್ಲಾಮೆಬಲ್ ಗ್ಯಾಸಸ್ ಅಥವಾ ಉರಿಯುವ, ದಹಿಸುವ ಅನಿಲಗಳು ಅಂತ ಕರಿತೀವಿ. ಸೊ ಇವುಗಳ ಬಗ್ಗೆ ಎಕ್ಸಾಮಲ್ಲಿ ಕೇಳಿರೋದ್ರಿಂದ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಸಿಮಿಲರ್ ಒಂದು ಕ್ವಶನ್ನು, ಸುಡುವ ಮತ್ತು ದಹಿಸುವ ವಸ್ತುಗಳ ನಡುವಿನ ವ್ಯತ್ಯಾಸವೇನು? ನೋಡಿ, ನೋಡೋದಕ್ಕೆ ಸೇಮ್ ಅನಿಸ್ತಾ ಇದೆ, ಬಟ್ ದರ್ ಇಸ್ ಎ ಡಿಫ್ರೆನ್ಸ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫ್ಲಾಮೆಬಲ್ ಆ್ಯಂಡ್ ಕಂಬಷಿಬಲ್ ಮಟೀರಿಯಲ್ಸ್? ಓಕೆ, ಕಂಬಷನ್ನು, ಇನ್ಫ್ಲಾಮೇಷನ್ ಅಂತ ಕರಿತಾ ಇರ್ತೀವಲ್ವ. ಸೊ ಹಾಗಾದರೆ ಫ್ಲಾಮೆಬಲ್ಗೂ ಮತ್ತು ಕಂಬಷಿಬಲ್ಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ನೋಡಿ. ಸೊ ಫ್ಲಾಮೆಬಲ್ ಆ್ಯಂಡ್ ಕಂಬಷಿಬಲ್ ಮಟೀರಿಯಲ್ಸ್ ಡಿಫರ್ ಬೇಸ್ಡ್ ಆನ್ ದ ಟೆಂಪರೇಚರ್ಸ್ ದೇ ಮಸ್ಟ್ ಬಿ ಎಕ್ಸ್ಪೋಸ್ಡ್ ಇನ್ ಆರ್ಡರ್ ಟು ಕ್ಯಾಚ್ ಫೈರ್. ಈಗ ಫ್ಲಾಮೆಬಲ್ ಮಟೀರಿಯಲು, ಕಂಬಷಿಬಲ್ ಮಟೀರಿಯಲ್ ಎರಡೂ ಇರ್ತವೆ. ಸೊ ಅವುಗಳಿಗೆ ಎಷ್ಟು ಟೆಂಪ್ರೇಚರ್ ಕೊಟ್ಟರೆ ಅವು ಫೈರನ್ನು ಕ್ಯಾಚ್ ಮಾಡ್ಕೊಳ್ತವೆ ಅನ್ನೋದಿಲ್ಲಿ ಮ್ಯಾಟ್ರ್ ಆಗುತ್ತೆ. ಅಂದರೆ ಬೆಂಕಿ ಒತ್ತಿಕೊಳ್ಳಲು ಬೇಕಾದ ತಾಪಮಾನವನ್ನು ಆಧರಿಸಿ ನಾವು ವೆದರ್ ಇಟ್ ಈಸ್ ಎ ಕಂಬಷಿಬಲ್ ಅಥವಾ ಫ್ಲಾಮೆಬಲ್ ಅಂತ ನಾವು ಡಿಸೈಡ್ ಮಾಡ್ಬೋದು. ಈಗ ನೋಡಿ, ಫ್ಲಾಮೆಬಲ್ ಆದರೆ ಒಂದು ಸ್ವಲ್ಪ ಟೆಂಪ್ರೇಚರ್ ಅಥವಾ ಒಂದು ಸ್ವಲ್ಪ ವೆರಿ ಲೆಸ್ ಟೆಂಪ್ರೇಚರ್ ಕೊಟ್ಟರು ಅದು ಬೆಂಕಿ ಹತ್ಕೊಳ್ಳುತ್ತೆ. ಕಂಬಷಿಬಲ್ ಅಂದರೆ ಈಗ ಸಪೋಸ್ ನಾವು ಕಟ್ಟಿಗೆ ಇದೆ, ಕಟ್ಟಿಗೆ ಒಂದು ಉರಿಯುವ ಒಂದು ವಸ್ತು ಆಗುತ್ತೆ, ಅದಕ್ಕೆ ಜಾಸ್ತಿ ಟೆಂಪ್ರೇಚರ್ ಕೊಟ್ಟಾಗ ಅದು ಒತ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಡಿಫ್ರೆನ್ಸನ್ನು ನಾವು ತಿಳ್ಕೋಬೇಕು. ಓಕೆ. ಇನ್ನು 8ನೇ ಪ್ರಶ್ನೆ, ಈಜುಕೊಳವು ನಿಜವಾದ ಆಳಕ್ಕಿಂತ ಕಡಿಮೆ ಆಳವಾಗಿ ಕಾಣಿಸಿಕೊಳ್ಳಲು ಕಾರಣವೇನೆಂದರೆ? ಅಂದರೆ ದ ರೀಸನ್ ಫಾರ್ ಎ ಸ್ವಿಮ್ಮಿಂಗ್ ಪೂಲ್ ಟು ಅಪಿಯರ್ ಲೆಸ್ ಡೀಪ್ ದ್ಯಾನ್ ದ ಆ್ಯಕ್ಚುಯಲ್ ಡೆಪ್ತ್. ನೋಡಿ, ಸ್ವಿಮ್ಮಿಂಗ್ ಪೂಲು ಎಷ್ಟು ಆಳ ಇದೆಯೋ ಅಷ್ಟು ಆಳ ಕಾಣಿಸ್ತಾ ಇರಲ್ಲ, ಅದರ ಒಂದು ತಳ ಮೇಲ್ಗಡೆ ಇದೆ ಅನಿಸ್ತಾ ಇರುತ್ತೆ. ಆ್ಯಕ್ಚುಯಲ್ ಆಗಿ ನೋಡಿದಾಗ ಅದು ಇನ್ನಷ್ಟು ಆಳನೇ ಇರುತ್ತೆ. ಸೊ ಕಾರಣ ಏನಾಗಿರ್ಬೋದು ಅಂದರೆ ನೋಡಿ, ಬೆಳಕಿನ ಪ್ರತಿಫಲನ ಅಂದರೆ ರಿಫ್ಲೆಕ್ಷನ್ ಆಫ್ ಲೈಟ್, ಬೆಳಕಿನ ವಕ್ರೀಭವನ ರಿಫ್ರಾಕ್ಷನ್ ಆಫ್ ಲೈಟ್, ಬೆಳಕಿನ ಪ್ರಸರಣ ಡಿಸ್ಪರ್ಷನ್ ಆಫ್ ಲೈಟ್, ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಬೆಳಕಿನ ವಕ್ರೀಭವನ ಅಥವಾ ರಿಫ್ರಾಕ್ಷನ್ ಆಫ್ ಲೈಟ್ ಈಸ್ ರೀಸನ್ ಫಾರ್ ಸ್ವಿಮ್ಮಿಂಗ್ ಪೂಲ್ ಟು ಅಪಿಯರ್ ಲೆಸ್ ಡೀಪ್ ದ್ಯಾನ್ ದ ಆ್ಯಕ್ಚುಯಲ್ ಡೆಪ್ತ್. ಅಂದರೆ ಈಜುಕೊಳ ಅದರ ನಿಜವಾದ ಆಳ ಎಷ್ಟಿದೆಯೋ ಅದಕ್ಕಿಂತಲೂ ಕಡಿಮೆ ಆಳ ಕಾಣಿಸೋದಕ್ಕೆ ಕಾರಣ ಬೆಳಕಿನ ವಕ್ರೀಭವನ. ಸೊ ಯಾವ ಥರ ವರ್ಕ್ ಆಗುತ್ತೆ ನೋಡಿ, ಎಫೆಕ್ಟ್ಸ್ ಆಫ್ ರಿಫ್ರಾಕ್ಷನ್ ಇನ್ ಡೈಲಿ ಲೈಫು. ಮೀನು ಆಳದಲ್ಲಿದೆ, ಬಟ್ ಅವನಿಗೆ ಸ್ವಲ್ಪ ಮೇಲ್ಗಡೆ ಇದ್ದಂಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿ ನೋಡಿ, ರಿಯಲ್ ಡೆಪ್ತ್ ಇಷ್ಟಿದ್ರೆ ಆ ಒಂದು ಈಜುಕೊಳದಲ್ಲಿ ನಮಗೆ ಕಾಣಿಸ್ತಾ ಇರೋದು ಮೇಲ್ಗಡೆ ಇಷ್ಟೇ ಇದೆಯೇನೋ ಅನಿಸ್ತಾ ಇರುತ್ತೆ ಅಲ್ವಾ. ಇದನ್ನು ಅಪರೆಂಟ್ ಡೆಪ್ತ್ ಅಂತೀವಿ, ಇದು ರಿಯಲ್ ಡೆಪ್ತ್. ಓಕೆ, ನಿಜವಾದ ಆಳ ಇದು ಆ ಒಂದು ಕಾಲ್ಪನಿಕವಾಗಿರ್ತಕ್ಕಂಥ ಆಳ ಅಂತ ಕರಿಬೋದು. ಓಕೆ. ನೆಕ್ಸ್ಟು ರಿಫ್ರಾಕ್ಷನ್ ಆಫ್ ಲೈಟ್ ಅಥವಾ ಬೆಳಕಿನ ವಕ್ರೀಭವನ ಅಂದ್ರೇನು? ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹಾದು ಹೋಗುವಾಗ ತನ್ನ ದಿಕ್ಕನ್ನು ಬದಲಾವಣೆ ಮಾಡ್ಕೊಳ್ಳುತ್ತೆ. ಆ ಒಂದು ಪ್ರಕ್ರಿಯೆಯನ್ನು ನಾವು ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ಓಕೆ, ಅಂದರೆ ಇಲ್ಲಿ ನೋಡಿ, ನೀರಿನಿಂದ ಈ ಗಾಳಿಗೆ ಬರುವಾಗ ಅಂದರೆ ಮಾಧ್ಯಮ ಚೇಂಜ್ ಆಗ್ತಾ ಇದೆ, ಮೀಡಿಯಂ ಚೇಂಜ್ ಆಗ್ತಾ ಇದೆ. ಈ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಅಂದರೆ ನೀರಿನಿಂದ ಗಾಳಿಗೆ ಬರಬೇಕಾದ್ರೆ ನೋಡಿ ಏನಾಗ್ತಾಯಿದೆ, ಅದರ ಒಂದು ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ಇಲ್ಲಿ ಚೇಂಜ್ ಆಗ್ತಾ ಇದೆ, ಈ ಥರ ಡೈವರ್ಷನ್ ತೆಗೆದುಕೊಳ್ತಾ ಇದೆ. ಸೊ ಈ ರೀತಿಯ ಒಂದು ಪ್ರಕ್ರಿಯೆಯನ್ನು ಬೆಳಕಿನ ವಕ್ರೀಭವನ ಅಥವಾ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಓಕೆ. ಸೊ ನೋಡಿ, ಅದಕ್ಕೋಸ್ಕರ ಏನಾಗ್ತಾ ಇದೆ, ಆ್ಯಕ್ಚುಲಿ ಮೀನು ಇಲ್ಲಿದ್ದರೂ ಸಹಿತನು ಹ್ಯೂಮನ್ ಕಣ್ಣಿಗೆ ಏನು ಕಾಣಿಸ್ತಾ ಇದೆಯೋ ಅದು
ಇಷ್ಟೇ ಹತ್ತಿರದಲ್ಲಿದೆಯೋ ಅನ್ನೋ ಕಾಣಿಸ್ತಾ ಇದೆ. ಸೊ ಡಿ ಎ ದೂರದಲ್ಲಿದೆ ಅಂತ ನಮಗೆ ಕಾಣಿಸ್ತಾ ಇರುತ್ತೆ, ಅದು ಆ್ಯಕ್ಚುಲಿ ರಿಯಲ್ ಇಷ್ಟು ದೂರದಲ್ಲಿರುತ್ತೆ. ಸೊ ಇದನ್ನು ನಾವು ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಜೊತೆಗೆ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ, ಒಂದು ಪಾತ್ರೆಯಲ್ಲಿ ನೋಡಿ ನೀರನ್ನು ಹಾಕಿ ಒಂದು ಕಡ್ಡಿಯನ್ನು ಇಟ್ಟರೆ ಅದು ಬಾಗಿದೆಯೇನೋ ಅನಿಸ್ತಾ ಇರುತ್ತೆ ಅಲ್ವಾ. ಸೊ ಅದಕ್ಕೂ ಸಹಿತನೂ ಎಕ್ಸಾಂಪಲ್ ಏನಂದರೆ, ಸೊ ದಿಸ್ ಈಸ್ ಎನ್ ಎಕ್ಸಾಂಪಲ್, ಸೇಮ್ ಎಕ್ಸಾಂಪಲ್, ಬಿಕಾಸ್ ರಿಫ್ರಾಕ್ಷನ್ ಆಫ್ ಲೈಟೇ ಅದಕ್ಕೂ ಕೂಡ ಕಾರಣ ಆಗಿರುತ್ತೆ. ಅದು ಒಂದು ಕಟ್ಟಿಗೆ ಬಾಗಿರೋ ಥರ ಕಾಣಿಸುತ್ತಲ್ವ, ಅದು ಕೂಡ ಬೆಳಕಿನ ವಕ್ರೀಭವನದ ಒಂದು ಎಕ್ಸಾಂಪಲ್. ಓಕೆ. 9ನೇದು, ಡೈನಾಮೋವನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಯಾವ ಶಕ್ತಿಯು ಪರಿವರ್ತಿಸಲು ಬಳಸಲಾಗುತ್ತದೆ. ಓಕೆ, ಅಂದರೆ ಡೈನಾಮೋ ಈಸ್ ಯೂಸ್ ಟು ಕನ್ವರ್ಟ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಇನ್ನೊಂದು ಯಾವುದೋ ಎನರ್ಜಿಗೆ ಕನ್ವರ್ಟ್ ಮಾಡೋದಕ್ಕೆ ಡೈನಾಮೋವನ್ನು ಬಳಸ್ತೀವಿ. ಒಂದು ಮೆಕ್ಯಾನಿಕಲ್ ಶಕ್ತಿ ಅಂದರೆ ಯಾಂತ್ರಿಕ ಶಕ್ತಿಯನ್ನು ಇನ್ಯಾವುದೋ ಶಕ್ತಿಯನ್ನಾಗಿ ಪರಿವರ್ತಿಸಲು ಬಳಸ್ತೀವಿ. ಯಾವ ಶಕ್ತಿಯನ್ನಾಗಿ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಹಾಗಾದರೆ ಡೈನಾಮೋವನ್ನು, ಯಾಂತ್ರಿಕ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ, ಚಲನ ಶಕ್ತಿಯಾಗಿ, ವಿದ್ಯುತ್ ಶಕ್ತಿಯಾಗಿ ಅಥವಾ ಸಂಭಾವ್ಯ ಶಕ್ತಿಯಾಗಿ, ಅಂದರೆ ಸರಿಯಾದ ಉತ್ತರ ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಮಾಡಲು ನಾವು ಡೈನಾಮೋವನ್ನು ಬಳಸ್ತೀವಿ. ಓಕೆ, ಅಂದರೆ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಡೈನಾಮೋವನ್ನು ಬಳಸ್ತೀವಿ. ಓಕೆ, ಸೊ ಡೈನಾಮೋ ಕಂಡುಹಿಡಿದಿರ್ತಕ್ಕಂಥವ್ರು ಮೈಕಲ್ ಫ್ಯಾರಡೆ ಅವರು. ಸೊ ಡೈನಾಮೋವನ್ನು ನಮ್ಮ ಸೈಕಲ್ಗಳಲ್ಲಿ ಬಳಸ್ತೀವಿ. ನೋಡಿ, ಇಲ್ಲಿ ಸೈಕಲ್ ಇದೆ, ಇದು ಡೈನಾಮೋ. ಓಕೆ, ಇದು ರೊಟೇಟ್ ಆಗ್ತಾ ಇರುತ್ತೆ. ರೊಟೇಟ್ ಆದಂಗೆಲ್ಲ ಇಲ್ಲಿ ಒಂದು ಎಲೆಕ್ಟ್ರಿಕಲ್ ಎನರ್ಜಿ ಉತ್ಪಾದನೆ ಆಗುತ್ತೆ. ಆ ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಇಲ್ಲಿರ್ತಕ್ಕಂಥ ಲೈಟು ಆನ್ ಆಗುತ್ತೆ. ಓಕೆ, ಸೊ ಇದು ಡೈನಾಮೋ ವರ್ಕ್ ಆಗೋದು ಯಾವ ಥರ ಅಂದರೆ, ಇಲ್ಲಿ ನೋಡಿ ರೊಟೇಟಿಂಗ್ ನಾಬ್ ಇಲ್ಲಿರುತ್ತೆ, ಇದೇ ನಾಬ್ ಇಲ್ಲಿದೆ ನೋಡಿ. ಈ ನಾಬು ಈ ಟೈರ್ ಮೂವ್ ಆದಂಗೆಲ್ಲ, ಅಂದರೆ ಸೈಕಲ್ ಮೂವ್ ಆದಂಗೆಲ್ಲ ಈ ಒಂದು ನಾಬು ರೊಟೇಟ್ ಆಗ್ತಾ ಹೋಗುತ್ತೆ. ರೊಟೇಟ್ ಆದಂಗೆಲ್ಲ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಒಂದು ಮ್ಯಾಗ್ನೆಟು, ಒಂದು ಅಯಸ್ಕಾಂತ ರೊಟೇಟ್ ಆಗುತ್ತೆ. ಈ ರೊಟೇಟ್ ಆದಂಗೆಲ್ಲ ಈ ಒಂದು ಐರನ್ ಕೋರ್ಗೆ ತಾಮ್ರದ ತಂತಿಗಳನ್ನು, ಕಾಪರ್ ಕಾಯಿಲನ್ನು ಸುತ್ತಿರ್ತಾರೆ. ಹಾಗಾಗಿ ಈ ಒಂದು ಅಯಸ್ಕಾಂತ ಮತ್ತು ತಾಮ್ರ, ಸೊ ಇವೆರಡರ ಮಧ್ಯೆ ಈ ಅಯಸ್ಕಾಂತ ರೊಟೇಟ್ ಆದಂಗೆಲ್ಲ ಅಲ್ಲಿ ಒಂದು ಎಲೆಕ್ಟ್ರಿಕಲ್ ಎನರ್ಜಿ ಉತ್ಪಾದನೆ ಆಗುತ್ತೆ. ಆ ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಈ ಲೈಟು ಬೆಳಗುತ್ತೆ. ಸೊ ಇದು ಡೈನಾಮೋದ ಫಂಕ್ಷನಾಲಿಟಿ. ಓಕೆ, ಮೋಸ್ಟ್ಲಿ ಅರ್ಥ ಆಯಿತು ಅಂದ್ಕೊಳ್ತೇನೆ ಸಿಂಪಲ್ಲಾಗಿ. ಓಕೆ, ನೆಕ್ಸ್ಟು 10ನೇ ಪ್ರಶ್ನೆ, ಸೂರ್ಯನ ಶಕ್ತಿಯ ಉತ್ಪಾದನೆಯ ಪ್ರಕ್ರಿಯೆಯನ್ನು ಹೆಸರಿಸಿ. ನೇಮ್ ದ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಎನರ್ಜಿ ಇನ್ ದ ಸನ್. ಪರಮಾಣು ಸಮ್ಮಿಳನ ಅಂದರೆ ನ್ಯೂಕ್ಲಿಯರ್ ಫ್ಯೂಷನ್, ಪರಮಾಣು ವಿದಳನ ನ್ಯೂಕ್ಲಿಯರ್ ಫಿಷನ್, ಯಾಂತ್ರಿಕ ಶಕ್ತಿ ಮೆಕ್ಯಾನಿಕಲ್ ಎನರ್ಜಿ, ಉಷ್ಣ ಶಕ್ತಿ ಥರ್ಮಲ್ ಎನರ್ಜಿಯಿಂದನ ಅಂದರೆ ಆ್ಯಕ್ಚುಲಿ ಸೂರ್ಯನಲ್ಲಿ ಶಕ್ತಿ ಉತ್ಪಾದನೆ ಆಗುತ್ತಲ್ವ, ಅದು ಯಾವುದರ ಒಂದು ಪ್ರೋಸೆಸ್ ಅಂದರೆ ಅದನ್ನು ಪರಮಾಣು ಸಮ್ಮಿಳನ ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ಓಕೆ, ನೋಡಿ, ಸೂರ್ಯನ ಶಕ್ತಿಯು ಸೂರ್ಯನೊಳಗಿನಿಂದಲೇ ಉತ್ಪತ್ತಿಯಾಗುತ್ತೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಲೈಕ್ ಮೋಸ್ಟ್ ಸ್ಟಾರ್ಸ್, ಸನ್ ಈಸ್ ಮೇಡ್ ಅಪ್ ಆಫ್ ಮೋಸ್ಟ್ಲಿ ಹೈಡ್ರೋಜನ್ ಆ್ಯಂಡ್ ಹೀಲಿಯಂ ಆಟಮ್ಸಿಂದನೇ ಸೂರ್ಯ ಆಗಿರ್ತಾನೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಪರಮಾಣು ಸಮ್ಮಿಳನ ಅಂತಕ್ಕಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆ ಪ್ರಕ್ರಿಯೆಯಿಂದ ಸೂರ್ಯನಲ್ಲಿ ಶಕ್ತಿ ಉತ್ಪಾದನೆ ಆಗುತ್ತೆ. ಅದನ್ನು ಇಂಗ್ಲೀಷಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂದರೆ ನೋಡಿ, ಇಲ್ಲಿ ಒಂದು ಡ್ಯೂಟೋರಿಯಂ ಅಂತಕ್ಕಂಥದ್ದು ಹೈಡ್ರೋಜನ್ನ ಒಂದು ಐಸೋಟೋಪ್. ಅದರಲ್ಲಿ ಒಂದು ಪ್ರೋಟಾನ್ ಇದೆ, ಒಂದು ನ್ಯೂಟ್ರಾನ್ ಇದೆ. ಓಕೆ, ಇನ್ನೊಂದು ಟ್ರೀಟಿಯಂ ಅಂತಕ್ಕಂಥದ್ದು ಇನ್ನೊಂದು ಹೈಡ್ರೋಜನ್ನ ಐಸೋಟೋಪ್. ಅದರಲ್ಲಿ ಒಂದು ಪ್ರೋಟಾನ್ ಇದೆ, 2 ನ್ಯೂಟ್ರಾನ್ಗಳಿದ್ದಾವೆ. ಐಸೋಟೋಪ್ಸ್ ಅಂದ್ರೇನು, ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಐಸೋಟೋಪ್ ಅಂದರೆ ಒಂದು ಎಲಿಮೆಂಟ್ನ ವಿವಿಧ ರೂಪಗಳು, ಒಂದು ಮೂಲ ವಸ್ತುವಿನ ಬೇರೆ ಬೇರೆ ರೂಪಗಳು. ಅಂದರೆ ಒಂದೇ ಒಂದು ಪ್ರೋಟಾನ್ ನಂಬರ್ ಸೇಮ್ ಇರುತ್ತೆ, ನ್ಯೂಟ್ರಾನ್ ನಂಬರ್ ಬೇರೆ ಬೇರೆ ಆಗ್ತಾ ಇದೆ. ನೋಡಿ, ಇಲ್ಲಿ ಪ್ರೋಟಾನ್ ನಂಬರ್ ಒಂದೇ ಇದೆ, ಇಲ್ಲೂ 1 ಇದೆ, ಇಲ್ಲೂ 1 ಇದೆ. ನ್ಯೂಟ್ರಾನ್ ನಂಬರ್ ಬೇರೆ ಆಗ್ತಾ ಇದೆ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಸೊ ಹೀಗಾಗಿ ಈ 2 ಹೈಡ್ರೋಜನ್ನ ಬಹುರೂಪತೆಗಳಾಗ್ತವೆ. ಸೊ ಇವೆರಡು ಕಂಬೈನ್ ಆಗಿ ಫ್ಯೂಷನ್ ಆಗಿ ಏನಾಗುತ್ತೆ, ಒಂದು ಹೀಲಿಯಂ ರೆಡಿ ಆಗುತ್ತೆ. ಜೊತೆಗೆ ಹೀಲಿಯಮಲ್ಲಿ ಏನಿರುತ್ತೆ, 2 ನ್ಯೂಟ್ರಾನ್ಗಳು, 2 ಪ್ರೋಟಾನ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಅಡಿಷ್ನಲ್ ನ್ಯೂಟ್ರಾನ್ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಜೊತೆಗೆ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ಬರುತ್ತೆ. ಸೊ ಈ ಒಂದು ಪ್ರೋಸೆಸ್ಸನ್ನು ನಾವು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ಸೊ 2 ಇಲ್ಲಿ ಡ್ಯೂಟೋರಿಯಂ ಮತ್ತು ಟ್ರೀಟಿಯಂ ಏನಾಗ್ತಾ ಇದೆ, ಫ್ಯೂಷನ್ ಆಗ್ತಾ ಇದ್ದಾವೆ. ಏನೇನು ಕೊಡುತ್ತೆ, ಒಂದು ಹೀಲಿಯಂನ ಕೊಡುತ್ತೆ, ಇನ್ನೊಂದು ಎಕ್ಸ್ಟ್ರಾ ಅಡಿಷ್ನಲ್ ನ್ಯೂಟ್ರಾನ್ನ ಕೊಡುತ್ತೆ. ಜೊತೆಗೆ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಈ ಒಂದು ಪ್ರೋಸೆಸ್ಸನ್ನು ಸನ್ಸ್ ನ್ಯೂಕ್ಲಿಯರ್ ಫ್ಯೂಷನ್ ಎನರ್ಜಿ ಅಂತ ಕರಿತೀವಿ. ಸೂರ್ಯನ ಶಕ್ತಿ ನ್ಯೂಕ್ಲಿಯರ್ ಫ್ಯೂಷನಿಂದ ಅಥವಾ ಪರಮಾಣು ಸಮ್ಮಿಳನದಿಂದ ಉಂಟಾಗುತ್ತೆ. ಓಕೆ, ಇನ್ನೊಂದು ಹರ್ಡ್ಸ್ ಇದರ ಯಾವುದರ SI ಯೂನಿಟು ಅಂತ. ಓಕೆ,
ಅಂದರೆ ಹರ್ಟ್ಸ್ ಅಂತಕ್ಕಂಥದ್ದು ಯಾವುದರ ಎಸ್ ಐ ಯೂನಿಟ್ ಅಂದರೆ ಫ್ರೀಕ್ವೆನ್ಸಿ, ವೇವ್ ಲೆಂತ್, ಆಂಪ್ಲಿಟ್ಯೂಡ್, ಎನರ್ಜಿ ಅಂದರೆ ಸರಿಯಾದ ಉತ್ತರ ನೋಡಿ ಫ್ರೀಕ್ವೆನ್ಸಿಯ ಒಂದು ಎಸ್ ಐ ಯೂನಿಟ್ ಆಗುತ್ತೆ ಹರ್ಟ್ಸ್ ಅಂತಕ್ಕಂಥದ್ದು. ಓಕೆ, ಹಾಗಾದರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಎಸ್ ಐ ಯೂನಿಟ್ಸಲ್ಲಿ ಕೆಲವೊಂದನ್ನು ಭಾಳ ಎಕ್ಸಾಮಲ್ಲಿ ಕೇಳ್ತಾರೆ, ಒಂದು ಗ್ಲಾನ್ಸ್ ಮಾಡ್ಕೊಳ್ಳೋದಾದರೆ ಓಕೆ ನೋಡಿ ಲೆಂತು ಅದರ ಒಂದು ಎಸ್ ಐ ಯೂನಿಟ್ಟು ಮೀಟರ್ ಆಗುತ್ತೆ, ಸಿಂಬಲ್ಲು ಎಮ್ ಆಗುತ್ತೆ, ಮಾಸು ಕಿಲೋಗ್ರಾಮು ಕೆ ಜಿ ಸಿಂಬಲ್ ಆಗುತ್ತೆ, ಟೈಮು ಸೆಕೆಂಡ್ ಈಸ್ ಎಸ್ ಐ ಯೂನಿಟ್. ನೋಡಿ ಟೈಮನ್ನು ನಾವು ಸೆಕೆಂಡು, ಮಿನಿಟು, ಅವರ್ ಅಂತೆಲ್ಲ ಕರಿಬೋದು, ಬಟ್ ಎಸ್ ಐ ಯೂನಿಟ್ ಅಂದರೆ ಯಾವುದು ಸೆಕೆಂಡ್ ಆಗುತ್ತೆ. ಎಲೆಕ್ಟ್ರಿಕ್ ಕರೆಂಟು ಆ್ಯಂಪಿಯರು, ಥರ್ಮೋಡೈನಮಿಕ್ ಟೆಂಪ್ರೇಚರು ಕೆಲ್ವಿನ್ನು, ಅಮೌಂಟ್ ಆಫ್ ಸಬ್ಸ್ಟೆನ್ಸು ಮೋಲು, ಲ್ಯೂಮಿನಸ್ ಇಂಟೆನ್ಸಿಟಿ ಕ್ಯಾಂಡೆಲ್ ಆಗುತ್ತೆ. ಇನ್ನು ಬೇರೆ ಬೇರೆ ನೋಡೋದಾದರೆ ಡಿರೈವ್ಡ್ ಯೂನಿಟ್ಸ್ ಅಂತ ಕರಿತೀವಿ, ಫ್ರೀಕ್ವೆನ್ಸಿ ಹರ್ಟ್ಸ್, ಇದೇ ಕ್ವೆಶನ್ ಬಂದಿರತಕ್ಕಂಥದ್ದು, ಅದ್ರ ಸಿಂಬಲ್ಲು ಎಚ್ ಜೆಡ್. ಓಕೆ, ಫೋರ್ಸು ನ್ಯೂಟನಲ್ಲಿ ಅಳಿತೀವಿ, ಪ್ರೆಷರು ಪ್ಯಾಸ್ಕಲ್ಲು, ಎನರ್ಜಿ ಜೌಲು, ಪವರು ವ್ಯಾಟು, ಎಲೆಕ್ಟ್ರಿಕ್ ಚಾರ್ಜು ಕೌಲಂಬು, ಎಲೆಕ್ಟ್ರಿಕ್ ಪೊಟೆನ್ಷಿಯಲು ವೋಲ್ಟು, ಎಲೆಕ್ಟ್ರಿಕ್ ರೆಸಿಸ್ಟೆನ್ಸು ಓಮು ಅಂದರೆ ವಿದ್ಯುತ್ ಪ್ರತಿರೋಧ ಅಂತ ಕರಿತೀವಿ, ಸೆಲ್ಸಿಯಸ್ ಟೆಂಪ್ರೇಚರು ಡಿಗ್ರಿ ಸೆಲ್ಸಿಯಸಲ್ಲಿ ಹೇಳ್ತೀವಿ. ಓಕೆ, ಸೊ ಇವು ಕನ್ನಡದಲ್ಲಿ ಕೆಲವೊಂದು ವರ್ಡ್ಸನ್ನು ನೀವು ಗೂಗಲಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೋಡಿ. ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೇನು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೇನಂತ, ಇದು ವಿದ್ಯುದಾವೇಶ ಕಣ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ವಿದ್ಯುತ್ ಸಾಮರ್ಥ್ಯ ಇರಬೇಕು, ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅಂದರೆ ವಿದ್ಯುತ್ ಪ್ರತಿರೋಧ ಇರಬೇಕು. ಸ್ವಲ್ಪ ನೋಡ್ಕೊಳ್ಳಿ, ಓಕೆ, ಗೂಗಲಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು. ಓಕೆ, ಇನ್ನು ಬೇರೆ ಬೇರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. 10⁻² ಅಂದರೆ ಎಕ್ಟೋ ಆಗುತ್ತೆ, 10⁻³ ಅಂದರೆ ಕಿಲೋ ಆಗುತ್ತೆ, 10⁻6 ಅಂದರೆ ಮೆಗಾ ಆಗುತ್ತೆ, 10⁻9 ಅಂದರೆ ಗಿಗಾ ಆಗುತ್ತೆ, 10⁻12 ಅಂದರೆ ಟೆರಾ ಆಗುತ್ತೆ. ಇದು ಕೂಡ ನೆನ್ಪಿಟ್ಕೊಂಡ್ರಿ, ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನು 10⁻2 ಸೆಂಟಿ, 10⁻3 ಮಿಲಿ, 10⁻−6 ಆ್ಯಕ್ಚುಲಿ ಇವು ಮೈನಸ್, 10⁻−6 ಮೈಕ್ರೋ, 10⁻−9 ನ್ಯಾನೋ, 10⁻−12 ಪೀಕೋ. ಇವೆಲ್ಲ ವೆರಿ ಇಂಪಾರ್ಟೆಂಟ್, ಒಂದ್ಸಲ ಗ್ಲಾನ್ಸ್ ಮಾಡ್ಕೊಂಡಿರ್ಬೇಕು. ಓಕೆ, ನೆಕ್ಸ್ಟು 12ನೇ ಪ್ರಶ್ನೆ, ಪರಮಾಣು ವಿದಳನ ಮತ್ತು ಪರಮಾಣು ಸಮ್ಮಿಳನ ಎಂದರೇನು? ಅಂದರೆ ನ್ಯೂಕ್ಲಿಯರ್ ಫಿಷನ್ ಮತ್ತು ನ್ಯೂಕ್ಲಿಯರ್ ಫ್ಯೂಷನ್ ಅಲ್ವಾ. ನ್ಯೂಕ್ಲಿಯರ್ ಫ್ಯೂಷನ್ನು ಸನ್ನಲ್ಲಿ ಆಗುತ್ತೆ, ಶಕ್ತಿ ಉತ್ಪಾದನೆ ಆಗುತ್ತಲ್ವ, ಅದು ಪ್ರೋಸೆಸ್ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಈಗ ತಾನೇ ನೋಡಿದ್ವಿ. ಇನ್ನು ನ್ಯೂಕ್ಲಿಯರ್ ಫಿಷನ್ ಅಂದರೆ ಏನು ಅದನ್ನು ಕೂಡ ನೋಡ್ತಾ ಹೋಗೋಣ. ಓಕೆ, ಈ ಒಂದು ಡೈಗ್ರಾಮಲ್ಲಿ ನ್ಯೂಕ್ಲಿಯರ್ ಫಿಷನ್ ಮತ್ತು ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ ನಮ್ಮ ಪರಮಾಣು ವಿದಳನ ಮತ್ತು ಪರಮಾಣು ಸಮ್ಮಿಳನಕ್ಕೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ನೋಡೋದಾದರೆ, ಫಸ್ಟ್ ನ್ಯೂಕ್ಲಿಯರ್ ಫಿಷನ್ ಯಾವ ಥರ ಆಗುತ್ತೆ ಅಂದರೆ ಯುರೇನಿಯಂ 235 ಈ ಒಂದು ಎಲಿಮೆಂಟಿಗೆ ಒಂದು ಎಕ್ಸ್ಟ್ರಾ ನ್ಯೂಟ್ರಾನ್ ಬಂದಾಗ ಅದು ಯುರೇನಿಯಂ 236 ಆಗುತ್ತೆ. ನಂತರ ಅದು ಫಿಷನ್ ಆಗಿ ವಿದಳನ ಆಗಿ ಎರಡಾಗುತ್ತೆ, ಒಂದು ಬೇರಿಯಂ 144 ಮತ್ತು ಇನ್ನೊಂದು ಕ್ರಿಪ್ಟಾನ್ 89 ಆಗುತ್ತೆ, 3 ನ್ಯೂಟ್ರಾನ್ಗಳು ಬರ್ತವೆ. ಇದೇ ಒಂದು ಪ್ರೋಸೆಸ್ಸು ನಮ್ಮ ಅಣುವಿದ್ಯುತ್ ಸ್ಥಾವರಗಳಲ್ಲಾಗುತ್ತೆ, ನ್ಯೂಕ್ಲಿಯರ್ ರಿಯಾಕ್ಟರ್ಸಲ್ಲಿ. ಓಕೆ, ಹಾಗಾಗಿ ಒಂದು ಹೆಚ್ಚಿನ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಇದು ನ್ಯೂಕ್ಲಿಯರ್ ಫಿಷನ್ ಅಂದರೆ ಒಂದು ಎಲಿಮೆಂಟು ಎರಡಾಗಿ ಡಿವೈಡ್ ಆಗ್ತಾ ಇದೆ, ಫಿಷನ್ ಆಗ್ತಾ ಇದೆ, ವಿದಳನ ಆಗ್ತಾ ಇದೆ. ಓಕೆ, ಇನ್ನು ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ ಕಂಬೈನ್ ಆಗೋದು. ಓಕೆ, ಅಂದರೆ ಸಮ್ಮಿಳನ ಆಗೋದು, ಪರಮಾಣು ಸಮ್ಮಿಳನ ಅಂತ ಕರಿತೀವಿ. ನಾವು ಆಲ್ರೆಡಿ ಮಾತಾಡಿದ್ವಿ, ಡ್ಯೂಟೋರಿಯಂ ಮತ್ತು ಟ್ರೀಟಿಯಂ ಅಂತಕ್ಕಂಥವು ಹೈಡ್ರೋಜನ್ನ ಐಸೋಟೋಪ್ಗಳಾಗ್ತವೆ. ಅವೆರಡು ಇಲ್ಲಿ ಫ್ಯೂಷನ್ ಆಗ್ತವೆ, ಸಮ್ಮಿಳನ ಆಗ್ತವೆ. ಆ ಸಮ್ಮಿಳನದಲ್ಲಿ ಒಂದು ನ್ಯೂಟ್ರಾನ್ ಎಕ್ಸ್ಟ್ರಾ ಬರುತ್ತೆ ಮತ್ತು ಹೀಲಿಯಂ ಕ್ರಿಯೇಟ್ ಆಗುತ್ತೆ, ಜೊತೆಗೆ ಬಹಳಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದೇ ಸೂರ್ಯನಲ್ಲಿ ಆಗ್ತಕ್ಕಂಥ ಒಂದು ಕ್ರಿಯೆ ಆಗುತ್ತೆ ನ್ಯೂಕ್ಲಿಯರ್ ಫ್ಯೂಷನ್. ಇದನ್ನು ನಾವು ಭೂಮಿ ಮೇಲೆ ಮಾಡೋಕ್ಕಾಗಲ್ಲ, ಯಾಕಂದರೆ ಅದಕ್ಕೆ ಎನಾರ್ಮಸ್ ಭಾಳಷ್ಟು ಒಂದು ಟೆಂಪ್ರೇಚರ್ ಬೇಕಾಗುತ್ತೆ, ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಕಷ್ಟ. ಸೊ ಹಾಗಾಗಿ ನಾವು ನ್ಯೂಕ್ಲಿಯರ್ ಫಿಷನನ್ನು ನಾವು ಬಳಸ್ತೀವಿ. ಪರಮಾಣು ವಿದಳನ ಕ್ರಿಯೆಯಿಂದ ನ್ಯೂಕ್ಲಿಯರ್ ರಿಯಾಕ್ಟರ್ಸಲ್ಲಿ ನಾವು ಅಣುವಿದ್ಯುತ್ ಸ್ಥಾವರಗಳಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಬಳಸ್ತೀವಿ. ಓಕೆ, ಇಷ್ಟು ನೆನ್ಪಿಡಬೇಕು. ನೆಕ್ಸ್ಟು 13ನೇದು, ಕೋಟಾ ನೋಟುಗಳ ಪತ್ತೆಗೆ ಬಳಕೆ ಮಾಡುವ ವಿಕಿರಣ ಯಾವುದು? ಓಕೆ, ವಾಟ್ ಈಸ್ ದ ರೇಡಿಯೇಷನ್ ಯೂಸ್ ಫಾರ್ ದ ಡಿಟೆಕ್ಷನ್ ಆಫ್ ದ ಕೌಂಟರ್ಫೀಟ್ ನೋಟ್ಸ್? ಕೋಟಾ ನೋಟುಗಳಂತ ಕರಿತೀವಲ್ವ. ಸೊ ಅಲ್ಲಿ ಯಾವ ಒಂದು ರೇಸನ್ನು ಬಳಸ್ತಾರೆ ಅಂದರೆ ಅತಿ ನೇರಳೆ ವಿಕಿರಣ ಅಥವಾ ಅಲ್ಟ್ರಾ ವೈಲೆಟ್ ರೇಸ್ ಏನಿದೆಯೋ ಅವುಗಳನ್ನು ಬಳಸ್ತಾರೆ. ಓಕೆ, ಸೊ ಯಾವ ಥರ ಅಂದರೆ ಆ್ಯಕ್ಚುಲಿ ನೋಟುಗಳಲ್ಲಿ ಇನ್ವಿಸಿಬಲ್ ಫ್ಲೂರೋಸೆಂಟ್ ಫಾಸ್ಫರಸ್ನ ಬಳಸಿರ್ತಾರೆ, ಜೊತೆಗೆ ಅಲ್ಟ್ರಾ ವೈಲೆಟ್ ಇಂಕನ್ನು ಬಳಸಿರ್ತಾರೆ. ಸೊ ಹಾಗಾಗಿ ಇವುಗಳನ್ನು ನಾವು ಯು ವಿ ಬೆಳಕಿನಲ್ಲಿ ಮಾತ್ರ ನೋಡ್ಬೋದು. ಸೊ ಯು ವಿ ಡಿಟೆಕ್ಟರ್ಗಳು ನೋಟುಗಳಲ್ಲಿನ ಯು ವಿ ಗುರುತುಗಳು ಅಸ್ತಿತ್ವದಲ್ಲಿದ್ದರೆ ಬೆಳಕನ್ನು ಹೊರಸೂಸುತ್ತವೆ. ಸೊ ಹಾಗಾಗಿ ಕೋಟಾ ನೋಟುಗಳಲ್ಲಿ ಯಾವ ಒಂದು ರೇಸನ್ನು ಬಳಸ್ತಾರೆ ಅಂದರೆ ನೇರಳಾತೀತ ಅಥವಾ ಅತಿ ನೇರಳೆ ವಿಕಿರಣಗಳು ಅಥವಾ ಅಲ್ಟ್ರಾ ವೈಲೆಟ್ ರೇಸನ್ನು ಬಳಕೆ ಮಾಡೋ ಮುಖಾಂತರ ಅದು ರಿಯಲ್ ನೋಟ ಅಥವಾ ಕೋಟಾ ನೋಟ ಅಂತ ಕಂಡುಹಿಡ್ಬೋದು. ಓಕೆ,
14ನೇದು ವರ್ಮಿ ಕಾಂಪೋಸ್ಟಿಂಗ್ ಅನ್ನು ಮಾಡುವ ಜೀವಿಗಳು ಯಾವ್ಯಾವು? ಆರ್ಗಾನಿಸಮ್ಸ್ ದಟ್ ಮೇಕ್ ವರ್ಮಿ ಕಂಪೋಸ್ಟಿಂಗ್ ಅಂದರೆ ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ? ಎರೆಹುಳು ಅಥವಾ ಅರ್ಥವರ್ಮ ಆಗುತ್ತೆ. ಓಕೆ, ನೋಡಿ, ಎರೆಹುಳುಗಳು ಸಾವಯವ ತ್ಯಾಜ್ಯ ವಸ್ತುಗಳನ್ನು ತಿಂದು ಅದನ್ನು ಅವುಗಳ ಜೀರ್ಣಾಂಗ ವ್ಯವಸ್ಥೆಯ ಮುಖಾಂತರ ಅರಳಿನ ರೂಪದ ವರ್ಮಿ ಕ್ಯಾಸ್ಟನ್ನು ನೀಡುತ್ತವೆ. ಸೊ ಹಾಗಾಗಿ ಈ ವರ್ಮಿ ಕ್ಯಾಸ್ಟು ಮತ್ತು ಆ ಒಂದು ಫುಡ್ ವೇಸ್ಟು, ಆ ಒಂದು ಮಟೀರಿಯಲನ್ನು ಏನು ರೆಡಿ ಮಾಡ್ತವೆ ಈ ಎರೆಹುಳುಗಳು, ಅದೆಲ್ಲವನ್ನು ನಾವು ವರ್ಮಿ ಕಾಂಪೋಸ್ಟ್ ಅಂತ ಕರಿತೀವಿ. ಸೊ ಅದು ಯಾವ ಥರ ಆಗುತ್ತೆ ಅಂದರೆ ನೋಡಿ, ಈ ಒಂದು ವೆಜಿಟೇಬಲ್ ಅಥವಾ ಇನ್ನಿತರ ವೇಸ್ಟ್ಗಳನ್ನು ನಾವು ಈ ಒಂದು ಎರೆಹುಳುಗಳನ್ನು ಬಳಸಿ ವರ್ಮಿ ಕಾಂಪೋಸ್ಟನ್ನು ತಯಾರನ್ನು ಮಾಡ್ಬೋದು. ಓಕೆ, ನೆಕ್ಸ್ಟು 15ನೇದು ಸಮಾನಾಂತರವಾದ 2 ಫಾಲ್ಟ್ಗಳು ಕುಸಿಯುವ ಮುಖಾಂತರ ಉಂಟಾಗುವ ಕಣಿವೆ ಯಾವುದು ಅಂದರೆ ದ ವ್ಯಾಲಿ ಕಾಸ್ಡ್ ಬೈ ದ ಕೊಲ್ಯಾಪ್ಸ್ ಆಫ್ 2 ಪ್ಯಾರಲಲ್ ಫಾಲ್ಸ್ ಅಂದರೆ ಅದು ರಿಫ್ಟ್ ಕಣಿವೆ ಆಗುತ್ತೆ. ಯಾವ ಥರ ಇರುತ್ತೆ ರಿಫ್ಟ್ ಕಣಿವೆ ಅಂದರೆ ನೋಡಿ, ಈ ಥರ ಕುಸಿದಿರುತ್ತೆ 2 ಕಡೆಯಿಂದ, ಇದನ್ನು ರಿಫ್ಟ್ ಕಣಿವೆ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ 16ನೇದು ಈ ಕೆಳಗಿನವುಗಳಲ್ಲಿ ಯಾವುದು ಕೊಲೆಸ್ಟ್ರಾಲ್ನಿಂದ ಪಡೆಯಲಾಗುವುದಿಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ನಾಟ್ ಬಿ ಒಬ್ಟೈನ್ ಫ್ರಮ್ ದ ಕೊಲೆಸ್ಟ್ರಾಲ್ ಅಂದರೆ ಸ್ಟಿರಾಯ್ಡ್ ಹಾರ್ಮೋನ್ಗಳು, ಬೈಲ್ ದ್ರಾವಣಗಳು, ಆಲ್ಡೋಸ್ಟಿರಾನ್ಸ್ ಮತ್ತು ಗ್ಲುಕಗನ್ಸ್. ಅಂದರೆ ಸರಿಯಾದ ಉತ್ತರ ಗ್ಲುಕಗನ್ಸ್ನ ಮಾತ್ರ ನಾವು ಕೊಲೆಸ್ಟ್ರಾಲ್ನಿಂದ ಪಡೆಯೋಕ್ಕಾಗೋದಿಲ್ಲ. ಮಿಕ್ಕಿರ್ತಕ್ಕಂಥ ಬೈಲ್ ಅಥವಾ ಸ್ಟಿರಾಯ್ಡ್ ಹಾರ್ಮೋನ್ಸ್ ಮತ್ತು ಆಲ್ಡೋಸ್ಟಿರಾನ್ಗಳನ್ನು ಕೊಲೆಸ್ಟ್ರಾಲ್ನಿಂದ ಕ್ರಿಯೇಟ್ ಆಗುತ್ತವೆ. ಓಕೆ, ನೋಡಿ, ಎಲ್ಲ ಸ್ಟಿರಾಯ್ಡ್ ಹಾರ್ಮೋನ್ಗಳನ್ನು ಕೊಲೆಸ್ಟ್ರಾಲ್ನಿಂದ ಪಡಿತೀವಿ. ಪಿತ್ತರಸ ಲವಣಗಳು ಅಥವಾ ಬೈಲ್ ಸಾಲ್ಟ್ಸ್ ಅಂತ ಏನು ಕರಿತೀವಿ, ಪಿತ್ತರಸದಲ್ಲಿರ್ತವೆ. ಅದರ ಪ್ರಾಥಮಿಕ ಅಂಶಗಳಲ್ಲಿ ಒಂದಾಗಿದೆ ಬೈಲ್ ಸಾಲ್ಟ್ಸು. ದೇಹದಲ್ಲಿನ ಕೊಬ್ಬಿನ ಅಥವಾ ಫ್ಯಾಟ್ನ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತವೆ ಈ ಒಂದು ಬೈಲ್ ಸಾಲ್ಟ್ಸ್. ಓಕೆ, ಸೊ ಅವುಗಳನ್ನು ಸಹಿತ ನಾವು ಈ ಒಂದು ಕೊಲೆಸ್ಟ್ರಾಲ್ನಿಂದ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಆಲ್ಡೋಸ್ಟಿರಾನ್ಸ್ ಅಂತಕ್ಕಂಥದ್ದು ಹಾರ್ಮೋನು ಏನು ಮಾಡುತ್ತೆ ಅದು ಅಂದರೆ ದೇಹದಲ್ಲಿನ ಉಪ್ಪು ಮತ್ತು ನೀರನ್ನು ನಿಯಂತ್ರಿಸಿ ರಕ್ತದೊತ್ತಡದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇನ್ನು ಗ್ಲುಕಗನ್ನು ಕೊಲೆಸ್ಟ್ರಾಲ್ನಿಂದ ಪಡೆಯೋದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಅದೇನು ಮಾಡುತ್ತೆ ಅಂದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡುತ್ತೆ ಗ್ಲುಕಗನ್ನು. ಅದೆಲ್ಲಿ ಉತ್ಪಾದನೆ ಆಗುತ್ತೆ ಅಂದರೆ ಪ್ಯಾಂಕ್ರಿಯಾಸಲ್ಲಿ ಅಥವಾ ನಮ್ಮ ಮೆದೋಜೀರಕ ಗ್ರಂಥಿಯಲ್ಲಿ ಉತ್ಪಾದನೆ ಆಗುತ್ತೆ. ಓಕೆ, ಸೊ ಹಾಗಾದರೆ ಕೊಲೆಸ್ಟ್ರಾಲ್ ಅಂದ್ರೇನು? ಸೊ ಇಲ್ಲಿ 2 ಟೈಪ್ ಆಫ್ ಕೊಲೆಸ್ಟ್ರಾಲ್ ಇರುತ್ತೆ. ಒಂದು ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ LDL, ಇನ್ನೊಂದು ಹೈ ಡೆನ್ಸಿಟಿ ಲಿಪೋಪ್ರೋಟೀನ್, ಇದು ಆ್ಯಕ್ಚುಲಿ HDL ಆಗಬೇಕು. ಓಕೆ, ಹಾಂ, ಸೊ ಇಲ್ಲಿ ಕೊಲೆಸ್ಟ್ರಾಲ್ ಅಂದರೆ ಒಂದು ಸಬ್ಸ್ಟೆನ್ಸು, ಅದು ನಮ್ಮ ಬಾಡಿಲಿರುತ್ತೆ. ಅದು ಜಾಸ್ತಿ ಲಿವರಲ್ಲೇ ಪ್ರೊಡ್ಯೂಸ್ ಆಗುತ್ತೆ. ಕೆಲವೊಂದು ನಾವೇನು ಆಹಾರ ತೆಗೆದುಕೊಳ್ತೀವಿ ಅದರಿಂದನೂ ಬರುತ್ತೆ. ಅದರಲ್ಲಿ 2 ಟೈಪ್ಸ್ ಅಂತ ಹೇಳ್ತಾ ಇದೆ, LDL ಮತ್ತು HDL. LDL ಆ್ಯಕ್ಚುಲಿ ಬ್ಯಾಡ್ ಕೊಲೆಸ್ಟ್ರಾಲು, HDL ಒಳ್ಳೆ ಕೊಲೆಸ್ಟ್ರಾಲು. ಓಕೆ, ಸೊ ಇಷ್ಟು ತಿಳ್ಕೊಬೇಕು. ಕೊಲೆಸ್ಟ್ರಾಲ್ ಬೇಕು, ಬಟ್ ಸರಿಯಾದ ಪ್ರಮಾಣದಲ್ಲಿರಬೇಕು. ಅದು ಜಾಸ್ತಿ ಆದರೆ ಭಾಳ ತೊಂದರೆ ಆಗುತ್ತೆ. ಓಕೆ, ನೋಡಿ, ಬೀಫು, ಫಿಶು, ಚಿಕನ್, ಮಿಲ್ಕಲ್ಲೂ ಕೂಡ ಕೊಲೆಸ್ಟ್ರಾಲ್ ಇರೋದನ್ನು ನಾವು ನೋಡ್ತೀವಿ. ಓಕೆ, ನೆಕ್ಸ್ಟು 17ನೇ ಪ್ರಶ್ನೆ, ಭೂಮಿಯ ಮೇಲ್ಮೈಗೆ ಹತ್ತಿರವಿರುವ ವಾತಾವರಣದ ಪದರ ಯಾವುದು? ವೆರಿ ಬೇಸಿಕ್ ಕ್ವಶನ್. ದ ಲೇಯರ್ ಆಫ್ ಅಟ್ಮಾಸ್ಫಿಯರ್ ಕ್ಲೋಸ್ ಟು ದ ಅರ್ಥ್ಸ್ ಸರ್ಫೇಸ್ ಈಸ್ ಕಾಲ್ಡ್ ಆ್ಯಕ್ಚುಲಿ ಟ್ರೋಪೋಸ್ಫಿಯರ್ ಅಲ್ವಾ, ಟ್ರೋಪೋಮಂಡಲ ಅಂತ ಏನು ಕರಿತೀವಿ. ಅದು ನಮ್ಮ ಭೂಮಿಗೆ ಹತ್ತಿರ ಇರ್ತಕ್ಕಂಥ ಒಂದು ವಲಯ ಆಗುತ್ತೆ ನಮ್ಮ ವಾತಾವರಣದಲ್ಲಿ. ಸೊ ಹಾಗಾದರೆ ಒಂದು ಗ್ಲಾನ್ಸು, ಟ್ರೋಪೋಸ್ಫಿಯರ್ 0 to 12 ಕಿಲೋಮೀಟರ್, ಸ್ಟಾಟೋಸ್ಫಿಯರ್ 12 to 50, ಮೀಸೋಸ್ಫಿಯರ್ 50 to 80, ಥರ್ಮೋಸ್ಫಿಯರ್ 80 to 700, ಎಕ್ಸೋಸ್ಫಿಯರ್ 700 to 1,90,000. ಇನ್ನು ಓಝೋನ್ ಲೇಯರ್ ಎಲ್ಲಿ ಬರುತ್ತೆ ಅಂದರೆ ಸ್ಟಾಟೋಸ್ಫಿಯರ್ ಮತ್ತು ಟ್ರೋಪೋಸ್ಫಿಯರ್ ಮಧ್ಯದಲ್ಲಿ ಬರುತ್ತೆ, ಅರೌಂಡ್ 20 to 30 ಕಿಲೋಮೀಟರ್ ಅರೌಂಡ್ ದೂರದಲ್ಲಿ. ಓಕೆ, ಇನ್ನು 18ನೇ ಪ್ರಶ್ನೆ, ಭೂಮಿಯ ಸುತ್ತ ತಿರುಗಲು ಚಂದ್ರ ಎಷ್ಟು ದಿನಗಳನ್ನು ತೆಗೆದುಕೊಳ್ತಾನೆ? ಹೌ ಮೆನಿ ಡೇಸ್ ಡಸ್ ದ ಮೂನ್ ಟೇಕ್ ಟು ರಿವಾಲ್ವ್ ಅರೌಂಡ್ ದ ಅರ್ತ್? ಸೊ ಸರಿಯಾದ ಉತ್ತರ 27.32 ಡೇಸನ್ನು ತೆಗೆದುಕೊಳ್ತಾನೆ. ಭೂಮಿಯ ಸುತ್ತ ತಿರುಗಲು ಚಂದ್ರ ಅಷ್ಟು ದಿನಗಳನ್ನು ತೆಗೆದುಕೊಳ್ತಾನೆ. ಸೊ ನೋಡಿ, ಚಂದ್ರ ಭೂಮಿಯ ಏಕೈಕ ಸ್ವಾಭಾವಿಕ ಉಪಗ್ರಹ ಆಗಿದೆ ಅಲ್ವಾ. ಇನ್ನು ಭೂಮಿ ಸೂರ್ಯನ ಸುತ್ತ ತಿರುಗಿದರೆ ಚಂದ್ರ ನಮ್ಮ ಭೂಮಿಯ ಸುತ್ತ ತಿರುಗ್ತಾನೆ, ಯಾಕಂದರೆ ನಮ್ಮ ಭೂಮಿಯ ಉಪಗ್ರಹ ಆಗಿದೆ ಮತ್ತು ನ್ಯಾಚುರಲ್ ಸ್ಯಾಟಲೈಟ್ ಕೂಡ ಮೂನ್. ಓಕೆ, 19ನೇದು, ಗಾಳಿಯ ಒತ್ತಡವನ್ನು ಯಾವುದರಿಂದ ಅಳೆಯಲಾಗುತ್ತದೆ? ಏರ್ ಪ್ರೆಷರ್ ಈಸ್ ಮೆಜರ್ಡ್ ಬೈ ಬ್ಯಾರೋಮೀಟರ್. ಓಕೆ, ಸೊ ಹಾಗಾದರೆ ಕೆಲವೊಂದು ಈ ಯಾವುದರಿಂದ ಯಾವುದನ್ನು ಅಳಿತಾರೆ ಅಂತಕ್ಕಂಥ ಪ್ರಶ್ನೆಗಳನ್ನು ಕೂಡ ಬರ್ತವೆ. ಹಾಗಾಗಿ ಇಲ್ಲೊಂದು ಲಿಸ್ಟ್ ಕೊಟ್ಟಿದ್ದೀನಿ, ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ಒಂದು ಎಕ್ಸಾಂಪಲ್ ಹೇಳೋದಾದರೆ ಅನಿಮೋಮೀಟ್ರು ಸ್ಪೀಡ್ ಆಫ್ ವಿಂಡು, ಇನ್ನು ಆಮ್ಮೀಟ್ರು ಎಲೆಕ್ಟ್ರಿಕ್ ಕರೆಂಟು, ಬ್ಯಾರೋಮೀಟರ್ ನೋಡಿ ಅಟ್ಮಾಸ್ಫಿಯರಿಕ್ ಪ್ರೆಷರು, ಇನ್ನು ವೆರಿ ಇಂಪಾರ್ಟೆಂಟ್ ಆಗ್ತಕ್ಕಂಥವು ಎಲೆಕ್ಟ್ರೋ ಕಾರ್ಡಿಯೋಗ್ರಾಫು ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಆಫ್ ದ ಹಾರ್ಟು, ಇನ್ನು ಗ್ಯಾಲ್ವನೋಮೀಟ್ರು ಎಲೆಕ್ಟ್ರಿಸಿಟಿ, ಹೈಡ್ರೋಮೀಟ್ರು ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಲಿಕ್ವಿಡ್ಸು, ಹೈಗ್ರೋಮೀಟ್ರು ಡೆನ್ಸಿಟಿ ಆಫ್ ಏರ್ ನೋಡಿ, ಡೆನ್ಸಿಟಿ ಆಫ್ ಏರು ಹೈಗ್ರೋಮೀಟ್ರು, ಸ್ಪೀಡ್ ಆಫ್ ಏರ್ ಅಥವಾ ವಿಂಡು ಆನಿಮೋಮೀಟ್ರು. ಓಕೆ,
ನೆಕ್ಸ್ಟ್ ಯಾವ ಇಂಪಾರ್ಟೆಂಟ್ ಆಗ್ತವೆ, ಲ್ಯಾಕ್ಟೋಮೀಟ್ರು, ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಮಿಲ್ಕು, ನೆಕ್ಸ್ಟು ಸೀಸ್ಮೋಮೀಟರ್ಸು, ಮೂಮೆಂಟ್ ಆಫ್ ದ ಅರ್ತ್ ಸರ್ಫೇಸು, ಥರ್ಮೋಮೀಟ್ರು, ಟೆಂಪ್ರೇಚರು, ವಿಸ್ಕಾಮೀಟ್ರು, ವಿಸ್ಕಾಸಿಟಿ ಆಫ್ ಫ್ಲೂಯಿಡು, ವೋಲ್ಟ್ ಮೀಟ್ರು, ವೋಲ್ಟೇಜನ್ನು ಮೆಜರ್ ಮಾಡೋದಕ್ಕೆ. ಓಕೆ, ಇನ್ನು ಲಾಸ್ಟ್ ಒನ್ನು ನೋಡಿ, ಜನರಲ್ ಸೈನ್ಸ್ ಮೇಲೆ ನಾವು ಒಂದಷ್ಟು ಕ್ವಶನ್ ಸೀರೀಸ್ನ ಮಾಡ್ತಾ ಇದ್ದೀವಿ. ಅದರ 3ನೇ ಭಾಗದ ಕೊನೆಯ ಪ್ರಶ್ನೆ ಆಗುತ್ತೆ, 20ನೇ ಪ್ರಶ್ನೆ. ಆಲಿಗೋಟ್ರೋಪಿಕ್ ಸರೋವರ ಎಂದ್ರೇನು, ಅಥವಾ ಅದು ಏನನ್ನು ಒಳಗೊಂಡಿರುತ್ತೆ? ಆ್ಯನ್ ಆಲಿಗೋಟ್ರೋಪಿಕ್ ಲೇಕ್ ಆ್ಯಸ್ ಕಡಿಮೆ ಪೋಷಕಾಂಶಗಳು ಮತ್ತು ಕಡಿಮೆ ಉತ್ಪಾದಕತೆಯನ್ನು ಹೊಂದಿರುತ್ತೆ. ಅಂದರೆ ಲೋ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಲೋ ಪ್ರಾಡಕ್ಟಿವಿಟಿ, ಆಲಿಗೋಟ್ರೋಪಿಕ್ ಸರೋವರ. ಸೊ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಆಲಿಗೋ ಅಂದರೆ ಏನಂದರೆ ಕಡಿಮೆ ಅಂದಂಗೆ, ಭಾಳ ಕಡಿಮೆ ಅಂದಂಗೆ. ಓಕೆ, ಇನ್ನು ಆಲಿಗೋಟ್ರೋಪಿಕ್ ಅಂದರೆ ಬಹಳ ಕಡಿಮೆ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥದ್ದು. ಅಂದರೆ ರಂಜಕ, ಸಾರಜನಕಗಳನ್ನು ಅಂದರೆ ಫಾಸ್ಫರಸ್ ಮತ್ತು ನೈಟ್ರೋಜನನ್ನು ಭಾಳ ಕಡಿಮೆ ಹೊಂದಿರತಕ್ಕಂಥ ಒಂದು ಲೇಕನ್ನು ನಾವು ಆಲಿಗೋಟ್ರೋಪಿಕ್ ಲೇಕ್ ಅಂತಲೂ ಕರಿಬೋದು. ಓಕೆ, ಸೊ ಇಲ್ಲಿ ಟ್ರೋಪಿಕ್ ಸ್ಟೇಟ್ ಆಫ್ ಇಂಡೆಕ್ಸ್ TSI ಅಂತಕ್ಕಂಥದ್ದು ಈಸ್ ಅ ಕ್ಲಾಸಿಫಿಕೇಶನ್ ಸಿಸ್ಟಮ್ ಡಿಸೈನ್ ಟು ರೇಟ್ ವಾಟರ್ ಬಾಡೀಸ್ ಬೇಸ್ಡ್ ಆನ್ ದ ಅಮೌಂಟ್ ಆಫ್ ಬಯೋಲಾಜಿಕಲ್ ಪ್ರಾಡಕ್ಟಿವಿಟಿ ದೇ ಸಸ್ಟೈನ್. ಎಷ್ಟು ಅಲ್ಲಿ ಬಯೋಲಾಜಿಕಲ್ ಪ್ರಾಡಕ್ಟಿವಿಟಿ ಇರುತ್ತೆ ಅನ್ನೋದ್ರ ಮೇಲೆ ಈ TSI ಇಂಡೆಕ್ಸನ್ನು ಕೊಡ್ತಾರೆ. ಆ TSI ಮುಖಾಂತರ ನಾವು ಇಲ್ಲಿ 3 ಟೈಪ್ ಆಫ್ ಲೇಕ್ಗಳನ್ನು, ಒಂದು ವಾಟರ್ ಬಾಡೀಸನ್ನು ನಾವು ಕ್ಲಾಸಿಫೈ ಮಾಡ್ಬೋದು. ಒಂದು ಆಲಿಗೋಟ್ರಾಫಿಕ್ ಅಂದರೆ TSI ನಂಬರು 0 to 40 ಇರುತ್ತೆ. ಅದರಲ್ಲಿ ಕನಿಷ್ಠ ಜೈವಿಕ ಉತ್ಪಾದತೆಯಿಂದ ಇರುತ್ತೆ ಮತ್ತು ಅಲ್ಲಿ ಉತ್ತಮ ನೀರಿನ ಗುಣಮಟ್ಟ. ಕನಿಷ್ಠ ಜೈವಿಕ ಉತ್ಪಾದಕತೆ ಇದೆ ಅಂದರೆ ನೀರಿನ ಗುಣಮಟ್ಟ ಚೆನ್ನಾಗಿರುತ್ತೆ, ಅಲ್ಲಿ ಯಾವುದೇ ರಂಜಕ, ಫಾಸ್ಫರಸ್ ಜಾಸ್ತಿ ಇರೋದಿಲ್ಲ. ಹಾಗಾಗಿ ಅಲ್ಲಿ ಆ್ಯಕ್ಟಿವಿಟಿ, ಬಯೋಲಾಜಿಕಲ್ ಪ್ರಾಡಕ್ಟಿವಿಟಿ ಕಡಿಮೆ ಇರುತ್ತೆ. ಇನ್ನು ಎರಡನೇದು ಮೀಸೋಟ್ರೋಫಿಕ್, ಅಲ್ಲಿ TSI ಇಂಡೆಕ್ಸು 40 to 60 ಇರುತ್ತೆ. ಇದು ಮಧ್ಯಮ ಮಟ್ಟದ ಜೈವಿಕ ಉತ್ಪಾದತೆಯನ್ನು ಹೊಂದಿರುತ್ತೆ, ಇಲ್ಲಿ ನೀರಿನ ಗುಣಮಟ್ಟ ಮಧ್ಯಮವಾಗಿರುತ್ತೆ. ಇನ್ನು ಫೈನಲ್ಲು ಯೂಟ್ರೋಫಿಕ್ ಟು ಹೈಪರ್ ಯೂಟ್ರೋಫಿಕ್ ಅಂತ ಕರಿತೀವಿ. ಅಲ್ಲಿ TSI ಇಂಡೆಕ್ಸು 60 to 100 ಇರುತ್ತೆ, ಅಲ್ಲಿ ಹೆಚ್ಚಿನ ಜೈವಿಕ ಉತ್ಪಾದಕತೆ ಹೊಂದಿರುತ್ತೆ. ಹಾಗಾಗಿ ಅಲ್ಲಿ ನೀರಿನ ಗುಣಮಟ್ಟ ಕಳಪೆ ಇರುತ್ತೆ. ಕಡಿಮೆ ಜೈವಿಕ ಉತ್ಪಾದಕತೆ ಇದ್ದರೆ ನೀರಿನ ಗುಣಮಟ್ಟ ಹೆಚ್ಚಿಗಿರುತ್ತೆ, ಜಾಸ್ತಿ ಜೈವಿಕ ಉತ್ಪಾದಕತೆ ಇದ್ದರೆ ನೀರಿನ ಗುಣಮಟ್ಟ ಕಳಪೆ ಇರುತ್ತೆ. ಓಕೆ, ಇಲ್ಲಿ ನೋಡಿ, ಆಲಿಗೋಟ್ರೋಪಿಕಲ್ಲಿ ವಾಟರ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ, ಮತ್ತು ಅದರಲ್ಲಿ ಸೆಡಿಮೆಂಟ್, ಮಣ್ಣು ಎಷ್ಟು ಸಂಗ್ರಹ ಆಗಿದೆ ಅಂದರೆ ಕೇವಲ ಸ್ವಲ್ಪ ಅಲ್ವಾ. ಸೊ ಇನ್ನು ಮೀಸೋಟ್ರೋಪಿಕಲ್ಲಿ ಮಣ್ಣು ಅಥವಾ ಸೆಡಿಮೆಂಟು ಸ್ವಲ್ಪ ಜಾಸ್ತಿನೇ ಇದೆ ಅಲ್ವಾ. ಆಲ್ಗೇಸ್ ಇದ್ದಾವೆ ನೋಡಿ, ಕೆಲವೊಂದು ಸಸ್ಯಗಳು ಬೆಳೆದಿದ್ದಾವೆ. ಇನ್ನು ಯೂಟ್ರೋಪಿಕಲ್ಲಿ ನೋಡಿ ಎಷ್ಟೆಲ್ಲ ಒಂದು ಸೆಡಿಮೆಂಟು ಅಥವಾ ಮಣ್ಣು ಸಂಗ್ರಹ ಆಗಿದೆ ಅಲ್ವಾ, ಅಥವಾ ಹೂಳು ತುಂಬಿದೆ ಆ ಒಂದು ಕೆರೆಯಲ್ಲಿ. ಹಾಗಾಗಿ ಅಲ್ಲಿ ಜಾಸ್ತಿ ಒಂದು ಈ ಆಲ್ಗೆಗಳು ಕೂಡ ಉಟ್ಕೊಂಡಿದ್ದಾವೆ. ಸೊ ಈ ಒಂದು ಆಲಿಗೋಟ್ರೋಪಿಕ್, ಮೀಸೋಟ್ರೋಪಿಕ್ ಮತ್ತು ಯೂಟ್ರೋಪಿಕ್ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ತಿಳ್ಕೊಬೇಕು. ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ಈ ಒಂದು 60 ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳು ಭಾಳಷ್ಟು ಒಂದು ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ. ಒಂದು ಒಳ್ಳೆ ಎಕ್ಸ್ಪ್ಲನೇಷನ್ ಇತ್ತು, ಬಹಳಷ್ಟು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ರೀಕ್ವೆಂಟ್ಲಿ ಆಸ್ಕಿಂಗ್ ಕ್ವಶನ್ಸ್ನ ನಾವು ಗ್ಲಾನ್ಸ್ ಮಾಡಿದಂಗೆ ಆಯಿತು. ಸೊ ಈ ಒಂದು 60 ಪ್ರಶ್ನೆಗಳ ಜೊತೆಗೆ ಇನ್ನೂ 40 ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ ಬಿಫೋರ್ ಗ್ರೂಪ್ C ಎಕ್ಸಾಮ್ಸ್. ಓಕೆ, ಸೊ ಇದು ಕ್ಲಾಸ್ ನಂಬರ್ 52 ಸಾಮಾನ್ಯ ವಿಜ್ಞಾನದ ಮೇಲೆ ಮೊದಲನೇ ವಿಡಿಯೋ ಅನ್ಕೊಳ್ಳೋಣ. ಟಾಪ್ 60 ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳು ಸಂಪೂರ್ಣ ವಿವರಣೆಯನ್ನು ಮಾಡಿದಂಗೆ ಆಯಿತು. ಸೊ ಹೀಗೆ ಈ ಒಂದು ವಿಡಿಯೋ ನಿಮಗೆಲ್ಲ ಭಾಳ ಅನುಕೂಲ ಆಯಿತು ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.